ಇದು 2019ರಲ್ಲಿ ದೇಶದ್ರೋಹ ಪ್ರಕರಣಗಳನ್ನ ಹಾಕಿರೋ ಒಂದು ಸುಮಾರು 165% ಜಾಸ್ತಿ ಆಗಿದೆ ಈ ಇತ್ತೀಚಿನ ವರದಿಗಳ ಪ್ರಕಾರ. ಆದ್ರೆ ಅದಕ್ಕೆ ಕನ್ವಿಕ್ಷನ್ ರೇಟ್ ಎಷ್ಟು ಕಡಿಮೆ ಇದೆ ಅಂದ್ರೆ, ಮಾಮೂಲಿ ಭಾರತದಲ್ಲಿ ಕನ್ವಿಕ್ಷನ್ ರೇಟ್ ಕಡಿಮೆ ಇದ್ರು ಈ ಸೆಡಿಷನ್ ಕೇಸ್ಗಳಲ್ಲಿ ಕನ್ವಿಕ್ಷನ್ ರೇಟ್ 2% ಗಿನ್ನ ಕಡಿಮೆ ಇದೆ ಅಂತ ಹೇಳ್ತೇವೆ ವರದಿಗಳು. ಅಲ್ಲದೆ ಇತ್ತೀಚೆಗೆ ನಾವು ಸುಮಾರು ಕೇಸ್ಗಳಲ್ಲಿ ಇಲ್ಲಿ ಬೀದರ್ ಅಲ್ಲಿ ಒಂದು ಶಾಲಾ ಶಿಕ್ಷಕಿಯರ ವಿರುದ್ಧ ಆಗಿದ್ದ ಕೇಸ್ ಆಗಿರ್ಬೋದು, ದಿಶಾ ರವಿ ಅವರ ವಿರುದ್ಧ ಹಾಕಿದ ಕೇಸ್ ಆಗಿರ್ಬೋದು, ಮೊನ್ನೆ ಪತ್ರಕರ್ತ ವಿನೋದ್ ದಿವಾ ಅವರ ವಿರುದ್ಧ ಹಾಕಿದ ಕೇಸ್ ಆದ್ರೂ ಆಗ್ಲಿ, ಅವುಗಳ ವಿರುದ್ಧ ಕೋರ್ಟ್ಗಳು ಒಂದು ಖಾರವಾದ ಅಬ್ಸರ್ವೇಷನ್ ಮಾಡಿ ಒಂದು ಸಣ್ಣ ವಾರ್ನಿಂಗ್ಗಳನ್ನೇ ಕೊಟ್ಟಿದ್ದಾರೆ. ಇದು ಒಂದು ಡಿಸೆಂಟ್ ಮತ್ತೆ ದೇಶದ್ರೋಹಕ್ಕೆ ವ್ಯತ್ಯಾಸ ಇರುತ್ತೆ. ಈ ಕೇಸ್ಗಳನ್ನ ಹಾಕಬೇಕಾದ್ರೆ ಸರ್ಕಾರಗಳು ಡಿಸೆಂಟ್ ಅನ್ನ ಕೊಲ್ಲೋ ತರ ಹಾಕಬಾರದು ಅಂತ. ಸೊ ಅಭಿನವ್ ಚಂದ್ರಚೂಡ್ ಅವರು ಸೆಡಿಷನ್ ಬಗ್ಗೆ ಬರಿಬೇಕಾದ್ರೆ ಅವರು ಅದಕ್ಕೆ ಚಾಪ್ಟರ್ಗೆ ಒಂದು ಒಳ್ಳೆ ಟೈಟ್ಲ್ ಕೊಡ್ತಾರೆ, ದಿ ವೂಂಡೆಡ್ ವ್ಯಾನಿಟಿ ಆಫ್ ದಿ ಗವರ್ಮೆಂಟ್ಸ್ ಅಂತ. ಸರ್ಕಾರಗಳ ಪ್ರತಿಷ್ಠೆಗೆ ಪೆಟ್ಟು ಅಂತ ಅನುವಾದ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ದೇಶದ್ರೋಹ ಕಾನೂನು ಅಥವಾ ಒಂದು ಗುರು ಅವರೇ, ನೀವು ಅನ್ಮ್ಯೂಟ್ ಮಾಡ್ಕೋಬೇಕು. ಎಲ್ಲರನ್ನೂ ಮ್ಯೂಟ್ ಮಾಡಿದೆ ಈಗ. ಸೊ ಹೋಲ್ಸಲ್ದೆ ಬೇರೆಯವ್ರಿಗೆ ಈಗ ಅನ್ಮ್ಯೂಟ್ ಮಾಡ್ಕೊಳಕ್ಕಾಗಲ್ಲ. ಓಕೆ. ಸೊ ಆದ್ದರಿಂದ ಈಗ ಈ ಸೆಡಿಷನ್ ಅಥವಾ ದೇಶದ್ರೋಹ ಕಾನೂನು ಬಗ್ಗೆ ಚರ್ಚೆ ಮಾಡೋಕ್ಕೆ ನಮ್ಮ ಜೊತೆ ಅರವಿಂದ್ ನಾರಾಯಣ್ ಅವರು ಇದ್ದಾರೆ. ಅರವಿಂದ್ ನಾರಾಯಣ್ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯನ ಡಾಕ್ಟರ್ ವಾಸೂರ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಯಾವ್ದಾದ್ರು ಜನಪರವಾದಂತ ವಾಸು, ನಿಮ್ದು ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ. ಈಗ ಕೇಳಿಸ್ತಿದೆ ಸರ್? ಎಸ್. ಈಗ ಕೇಳಿಸ್ತಾ ಇದೆಯಾ? ಹೌದು. ಓಕೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಯಾರೆಲ್ಲರೂ ಕೂಡ ಜನಪರವಾದ ಕೂಡ ಆಲ್ಟರ್ನೇಟಿವ್ ಲಾ ಫೋರಂ ಇರುತ್ತೆ. ಬಹಳ ವಿಶೇಷವಾದಂತ ಮತ್ತು ನಮ್ಮ ಕಾಲಕ್ಕೆ ಅಗತ್ಯವಿದ್ದಂತ ಒಂದು ಕೆಲಸವನ್ನ ಇವರು ಮಾಡ್ತಾ ಬಂದಿದ್ದಾರೆ. ಆಲ್ಟರ್ನೇಟಿವ್ ಲಾ ಫೋರಂನ ಸಹ ಒಬ್ರು. ಬೆಂಗಳೂರಿನ ಬಹಳ ಪ್ರತಿಷ್ಠಿತವಾದಂತ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಲಾ ಸ್ಕೂಲು ದೇಶದ ಅತ್ಯಂತ ಪ್ರತಿಷ್ಠಿತ ಲಾ ಕಾಲೇಜುಗಳಲ್ಲಿ ಒಂದು. ಆದ್ರೆ ಆ ಲಾ ಕಾಲೇಜು ಬಹಳ ದೊಡ್ಡ ಕಾರ್ಪೊರೇಟ್ ಲಾಯರ್ಗಳನ್ನ ಮಾತ್ರ ಸೃಷ್ಟಿ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಅರವಿಂದ್ ತರದ ಈ ದೇಶದ ಸಂವಿಧಾನವನ್ನ ಎತ್ತಿ ಹಿಡಿಯುವ ಅತ್ಯಂತ ತುಳಿತಕ್ಕೊಳಗಾದ ಜನರ ಪರವಾಗಿ ಕೆಲಸ ಮಾಡುವಂತ ವಕೀಲರುಗಳನ್ನು ಅಥವಾ ಕಾನೂನು ತಜ್ಞರನ್ನು ಕೂಡ ಸೃಷ್ಟಿ ಮಾಡ್ತಿದೆ. ಅರವಿಂದ್ ಅದರಲ್ಲಿ ಬಹಳ ಮುಖ್ಯವಾದಂತ ವ್ಯಕ್ತಿಯಲ್ಲಿ ಒಬ್ರು. ಈ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಸಹ ಅಲ್ಲಿನ ಸ್ಕೂಲ್ ಆಫ್ ಪಬ್ಲಿಕ್ ಪಾಲಿಸಿ ಅಂಡ್ ಗವರ್ನೆನ್ಸ್ ಅಲ್ಲೂ ಕೂಡ ಸಂದರ್ಶಕ ಅಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ. ಹಲವಾರು ಉತ್ತಮವಾದಂತ ಪುಸ್ತಕಗಳನ್ನು ಕೂಡ ಅವ್ರು ಬರ್ದಿದ್ದಂತ, ಆದ್ರೆ ಮಹತ್ವದ ಒಂದು ಪುಸ್ತಕವನ್ನ ಅವರು ಪೂರ್ಣ ಅವ್ರ ಜೊತೆ ಸೇರಿ ದಿ ಪ್ರಿಯಾಂಬಲ್ ಬ್ರೀಫ್ ಇಂಟ್ರೊಡಕ್ಷನ್ ಅಂತ ಹೇಳಿ ಭಾರತದ ಸಂವಿಧಾನದ ಮುನ್ನುಡಿಯ ಕುರಿತಾಗಿ ತುಂಬಾ ಮಹತ್ವದಾದಂತ, ಎಲ್ಲರೂ ಕೂಡ ಓದ್ಲೇಬೇಕಿರುವಂತ ಒಂದು ಪುಸ್ತಕವನ್ನು ಕೂಡ ಬರ್ದಿದ್ದಾರೆ. ಅದಲ್ಲದೆ ಹ್ಯೂಮನ್ ರೈಟ್ಸ್ ಲಾಯರಿಂಗ್ ಇನ್ ಇಂಡಿಯಾ ಏನಿದೆ, ಇದು ಆ ತರದ ಅಡ್ವೊಕೇಸಿ ಲಾಯರಿಂಗ್ ಕೆಲಸ ಮಾಡ್ತಿದ್ದವ್ರು ಬಹಳ ಜನ ಇದ್ರು. ಅದಕ್ಕೂ ಮತ್ತು ಸಂವಿಧಾನಕ್ಕೆ ಯಾವ ರೀತಿಯ ಸಂಬಂಧ ಇದೆ ಅನ್ನೋದನ್ನ ಸೇರಿಸಿ ಒಂದು ಪುಸ್ತಕ ಬರ್ದಿದ್ದಾರೆ, ಬ್ರೀದಿಂಗ್ ಲೈಫ್ ಇನ್ ಟು ದಿ ಕಾನ್ಸ್ಟಿಟ್ಯೂಷನ್, ಹ್ಯೂಮನ್ ರೈಟ್ಸ್ ಲಾಯರಿಂಗ್ ಇನ್ ಇಂಡಿಯಾ ಅಂತ. ಹಾಗೇನೆ ಇನ್ನೊಂದು ಪುಸ್ತಕವನ್ನ ಲಾ ಲೈಕ್ ಲವ್, ಕ್ವೇರ್ ಪರ್ಸ್ಪೆಕ್ಟಿವ್ಸ್ ಅಂಡ್ ಲಾ ಅನ್ನೋದನ್ನ ಬರ್ದಿದ್ದಾರೆ. ಇನ್ಫ್ಯಾಕ್ಟ್ ಆರ್ಟಿಕಲ್ 377 ವಿರುದ್ಧವಾಗಿ ಏನು ದೇಶಾದ್ಯಂತ ಒಂದು ಆಂದೋಲನ ನಡೀತು, ಅದಕ್ಕೆ ಲೀಗಲ್ ಟೀಮ್ ನ ಭಾಗವಾಗಿ ಕೂಡ ಇದ್ದು ಕೆಲಸ ಮಾಡಿದಂತವ್ರವರು. ಇದಿಷ್ಟು ಪುಸ್ತಕಗಳು ಕಾನ್ಸ್ಟಿಟ್ಯೂಷನ್ ಈ ರೀತಿಲಿ ಹೇಳೋದು. ಆದ್ರೆ ಕರ್ನಾಟಕದಲ್ಲಿ, ದೇಶದಲ್ಲಿ, ಬೆಂಗಳೂರಿನಲ್ಲಿ ಜನಪರವಾದಂತ ಹಲವಾರು ಚಟುವಟಿಕೆಗಳಲ್ಲಿ ಒಂದಲ್ಲ ಒಂದು ರೀತಿ ಒಳಗಡೆ ಅರವಿಂದ್ ಇರ್ತಾರೆ ಮತ್ತು ಆಲ್ಟರ್ನೇಟಿವ್ ಲಾ ಫೋರಂ ಕೂಡ ಇರ್ತದೆ. ಅವರ ಕಾನೂನು ಜ್ಞಾನವನ್ನ ಆ ರೀತಿಯಲ್ಲಿ ಅವರು ಜನಪರವಾದಂತ ಕೆಲಸಗಳಿಗೆ ದಾರಿ ಎರೆದು ಕೊಡ್ತಾ ಇರುವಂತದ್ದು ಇದರ ತುಂಬಾ ವಿಶೇಷವಾದ್ದು. ಅರವಿಂದ್ ಈಗೇನನ್ನ ನಾವು ವಿಚಾರನ ಚರ್ಚೆ ಮಾಡ್ತಿದೀವಿ, ಅದನ್ನ ಮಾತಾಡ್ಲಿಕ್ಕೆ ಅತ್ಯಂತ ಸೂಕ್ತವಾದಂತ ವ್ಯಕ್ತಿ. ಯಾಕಂದ್ರೆ ಆ ನಿಟ್ಟಿನಲ್ಲೂ ಕೂಡ ಅವ್ರ ಕೆಲಸ ದೀರ್ಘಕಾಲದಿಂದ ಸಾಗಿದೆ. ಅರವಿಂದ್ ಅವ್ರಿಗೆ ಮತ್ತೊಮ್ಮೆ
ಈ ಒಂದು ಚರ್ಚೆಗೆ ಸ್ವಾಗತ. ಓಕೆ ಗೆಳೆಯರೇ, ಈಗ ಸುಮಾರು ಒಂದು ಅರ್ಧ ಗಂಟೆಯಿಂದ ಕಾಲ ಅರವಿಂದ್ ಅವ್ರು ಮಾತಾಡ್ತಾರೆ. ನಿಮಗೆ ಪ್ರಶ್ನೆಗಳಿದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ಅಥವಾ ನಿಮ್ಮ ಕೈ ಅವ್ರು ಮಾತಾಡಿದ ನಂತರ ನೀವು ಕೈ ಎತ್ತಿದ್ರೆ ನಿಮ್ಗೆ ಪ್ರಶ್ನೆ ಕೇಳಕ್ಕೆ ಅವಕಾಶ ಕೊಡ್ತೀವಿ. ಅದ್ರ ಜೊತೆಗೆ ಚಾಟ್ ಬಾಕ್ಸ್ ಅಲ್ಲಿ ಅರವಿಂದ್ ಅವರು, ನಾನು ಗೌರಿಗೆ ಬರೆದ ನ್ಯಾಯಪತ್ರಕ್ಕೆ ಬರೆದ 2 ಲೇಖನಗಳನ್ನ ಹಾಕಿದೀವಿ. ದಯವಿಟ್ಟು ಆಮೇಲೆ ನೀವು ಅದನ್ನ ಓದ್ಬೇಕು ಅಂತ ಮನವಿ. ಅರವಿಂದ್ ಅವರೇ ದಯವಿಟ್ಟು. ಥ್ಯಾಂಕ್ ಯು. ವಾಸು ಅವರಿಗೆ ಮತ್ತು ಗುರು ಅವರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ನಾನು ಪ್ರಾರಂಭ ಮಾಡ್ತೀನಿ. ಈ ದೇಶದ್ರೋಹದ ಪ್ರಕರಣದ ಬಗ್ಗೆ ಚರ್ಚೆ ಮಾಡೋದು ಬಹಳ ಮುಖ್ಯವಾದ ವಿಷಯ ಅಂತ ಎಲ್ಲರಿಗೂ ಗೊತ್ತು. ಇದು ಇವಾಗ ನಾನು ಸ್ವಲ್ಪ ಐತಿಹಾಸಿಕವಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ. ಆಮೇಲೆ ಈ ನಮ್ಮ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಯಾವ ತರ ತೀರ್ಪುಗಳನ್ನು ಕೊಟ್ಟಿದೆ ಅಂತ ಸ್ವಲ್ಪ ವಿಶ್ಲೇಷಣೆ ಮಾಡ್ತೀನಿ. ಕೊನೆಯದಾಗಿ ನಾವು ಇಂಥ ಒಂದು ಕಾನೂನು, ಇಂಥ ಒಂದು ಸಂವಿಧಾನವನ್ನು ಉಲ್ಲಂಘನೆ ಮಾಡುವ ಕಾನೂನು ಇಟ್ಕೊಂಡು ನಾವು ಮುಂದೆ ಯಾವ ತರ ಹೋರಾಟ ಮಾಡ್ಬೋದು ಅಂತ ಅದರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಸ್ವಲ್ಪ ಈ ಕಾನೂನು ಬಗ್ಗೆ ಮಾತಾಡುವಾಗ ಯಾವಾಗ್ಲೂ ಸ್ವಲ್ಪ ಕಷ್ಟ ಆಗುತ್ತೆ. ಇಂಗ್ಲಿಷ್ ನಲ್ಲಿ ಇದ್ರು ಕನ್ನಡದಲ್ಲಿ ಇದ್ರು ಕೂಡ ಕಷ್ಟ ಆಗುತ್ತೆ. ಯಾಕಂದ್ರೆ ಕಾನೂನಿನ ಪರಿಭಾಷೆ ಒಂದು ವಿಚಿತ್ರ ಭಾಷೆ ಅಂತ ಹೇಳ್ಬೋದು. ಸ್ವಲ್ಪ ಸುಲಭವಾಗಿ ಅರ್ಥ ಆಗ್ಲಿಕ್ಕೆ ಆಗುವುದಿಲ್ಲ. ಇಂಗ್ಲಿಷ್ ನಲ್ಲಿ ಸುಲಭವಾಗಿ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಇನ್ನೂ ಕಷ್ಟ ಆಗುತ್ತೆ ನಮ್ಗೆ. ನಾನು ಸ್ವಲ್ಪ ನನಗೆ ಸಹಾಯ ಮಾಡ್ಲಿಕ್ಕೆ ನಾನು ಸ್ವಲ್ಪ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸ್ವಲ್ಪ IPC ಪ್ರೊವಿಷನ್ ಇಂಗ್ಲಿಷ್ ನಲ್ಲಿ ಬರೆದಿದ್ದೀನಿ, ಆದ್ರೆ ಕನ್ನಡದಲ್ಲಿ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ 124 ಪ್ರೊವಿಷನ್ 124A ಪ್ರೊವಿಷನ್ ಬಗ್ಗೆ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ನಿಮಿಷ ಸ್ಕ್ರೀನ್ ಶೇರ್ ಮಾಡ್ತೀನಿ. ನಾವು ಫಸ್ಟ್ಲಿ ಈ 124A ಪ್ರೊವಿಷನ್ ಇರುತ್ತೆ, ಅದು ಇಂಡಿಯನ್ ಪೀನಲ್ ಕೋಡ್ ಒಳಗಡೆ ಬರುತ್ತೆ. ಇಂಡಿಯನ್ ಪೀನಲ್ ಕೋಡ್ 1860 ಅಂತ ಎಲ್ಲರಿಗೂ ಗೊತ್ತು. ಅದು ಇಂಡಿಯನ್ ಪೀನಲ್ ಕೋಡ್ 1860 ಅಂತ ಹೇಳಿದ್ರು ಕೂಡ ಅದು ಬರೀ ಇಂಡಿಯನ್ ಪೀನಲ್ ಕೋಡ್ ಮಾತ್ರ ಅಲ್ಲ. ಲಾರ್ಡ್ ಮೆಕಾಲೆ ಅವರು ಸೃಷ್ಟಿ ಮಾಡಿದವರು ಅಂತ ಎಲ್ಲರಿಗೂ ಗೊತ್ತು. ಈ ಪೀನಲ್ ಕೋಡ್ ಎಲ್ಲಿ ಬ್ರಿಟಿಷ್ ಅವರ ಆಡಳಿತ ಹೋಗಿದೆಯೋ ಅಲ್ಲೆಲ್ಲ ಹೋಗಿದೆ. ಇದೇ ಪ್ರೊವಿಷನ್ 124A ಇರ್ಬೋದು, 377 ಇರ್ಬೋದು. ಈ ಪ್ರೊವಿಷನ್ ಮಲೇಷ್ಯಾಗ್ ಹೋದ್ರೆ ಇರುತ್ತೆ, ಸಿಂಗಪುರ್ಗ್ ಹೋದ್ರೆ ಇರುತ್ತೆ, ಗಾನಾಗ್ ಹೋದ್ರೆ ಇರುತ್ತೆ, ಟ್ರಿನಿಡಾಡ್ ಜಮೈಕಾಗ್ ಹೋದ್ರೆ ಇರುತ್ತೆ, ಗಯಾನಾಗ್ ಹೋದ್ರೆ ಇರುತ್ತೆ. ಸೊ ಬ್ರಿಟಿಷ್ ಅವರು ಎಲ್ಲಿ ಆಳಿದ್ರು ಇಂಥ ಒಂದು ಪ್ರೊವಿಷನ್ ಅಲ್ಲಿ ಬಿಟ್ಕೊಂಡು ಹೋಗಿದ್ದಾರೆ. ಮತ್ತು ಅದೇ ಇಂಡಿಯನ್ ಪೀನಲ್ ಕೋಡ್ 1860. ಅದು ನಾವು ಈ ಗ್ಲೋಬಲ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ಬಹಳ ಮುಖ್ಯವಾದ ಕಾನೂನು. ಬಹಳ ಮುಖ್ಯವಾಗಿ ನಮ್ಮ ಗ್ಲೋಬಲ್ ಆಗಿ ಬೇರೆ ಬೇರೆ ದೇಶಗಳಲ್ಲಿ ಜನರ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಕಂಪ್ಯಾರಿಟಿವ್ ಪರ್ಸ್ಪೆಕ್ಟಿವ್ ಇದ್ರೂ ಕೂಡ ನಮಗೆ ತುಂಬಾ ಸಹಾಯ ಆಗುತ್ತೆ. ಹೇಗೆ ಈ ಕಾನೂನು ಬೇರೆ ಬೇರೆ ದೇಶಗಳಲ್ಲಿ ಅಪೋಸ್ ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ ಅಂತ ಅದರ ಬಗ್ಗೆ ಕೂಡ ನಾವು ಖಂಡಿತವಾಗಿ ಒಂದು ವಿಶ್ಲೇಷಣೆ ಮಾಡಬಹುದು. ಆದ್ರೆ ಇವಾಗ ಈ ಸಂದರ್ಭದಲ್ಲಿ ಈ ಇಂಡಿಯನ್ ಪೀನಲ್ ಕೋಡ್ ನಾವು ಒಂದು ಯಾವ ತರ ಡಿಸ್ಟ್ರಿಬ್ಯೂಷನ್, ಯಾವ ತರ ಶ್ರೇಣೀಕರಣ ಇದನ್ನ ನೋಡಿದ್ರೆ ಇಂಥ ಒಂದು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಮೊದಲನೇದಾಗಿ ಒಫೆನ್ಸಸ್ ಅಗೇನ್ಸ್ಟ್ ದ ಹ್ಯೂಮನ್ ಬಾಡಿ, ದೇಹದ ಮೇಲೆ ಇರುವ ಅಪರಾಧಗಳು. ಒಫೆನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ, ನಮ್ಮ ಆಸ್ತಿಯ ಮೇಲೆ ಆಗುವ ಅಪರಾಧಗಳು. ಒಫೆನ್ಸ್ ಅಗೇನ್ಸ್ಟ್ ರಿಲಿಜನ್, ಧರ್ಮದ ಮೇಲೆ ಆಗುವ ಅಪರಾಧಗಳು. 153A ಇರ್ಬೋದು, 295A ಇರ್ಬೋದು, 295 ಇರ್ಬೋದು. ಧರ್ಮದ ವಿರುದ್ಧ ಆಗುವ ಅಪರಾಧಗಳು ನಾವು ಕೇಳಿದ್ದೀವಿ, ಹೋರಾಟದಲ್ಲಿ ಎಷ್ಟೋ ಕೇಳಿದ್ದೀವಿ. ಈ 153A ಕೇಸು, 295A ಕೇಸು, ಬೇರೆ ಬೇರೆ ಕೇಸ್ಗಳ ಬಗ್ಗೆ ಕೇಳಿದ್ದೀವಿ. ಮತ್ತು ಅಫ್ಕೋರ್ಸ್ ಒಫೆನ್ಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ ಎಲ್ಲರಿಗೂ ಗೊತ್ತು. 300, 302 ಮರ್ಡರ್ ಅಂತ ಎಲ್ಲರಿಗೂ ಗೊತ್ತು. 376 ಅತ್ಯಾಚಾರ ಅಂತ ಎಲ್ಲರಿಗೂ ಗೊತ್ತು. ಒಫೆನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ 420 ಎಲ್ಲರಿಗೂ ಗೊತ್ತು ಯಾವ ತರ ಒಫೆನ್ಸ್ ಅದು ಅಂತ. ಸೊ ಅದೇ ಇಂಥ ಒಂದು ಡಿವಿಷನ್ ಅಲ್ಲಿ ಅದು ಒಂದು ನಾವು ಪರಿಗಣಿಸಬೇಕಾಗತ್ತೆ. ಒಫೆನ್ಸಸ್ ಅಗೇನ್ಸ್ಟ್ ಸ್ಟೇಟ್ ಅಂತ, ಪ್ರಭುತ್ವದ ವಿರುದ್ಧ ಆಗುವ ಅಪರಾಧಗಳು ಅಂತ. ಅದು ಯಾಕದಿರುತ್ತೆ ಅಂತ ನಮ್ಮ ಮುಂದೆ ಇರುವ ಪ್ರಶ್ನೆ. ಎನಿವೆ, ಬಟ್ ಆ ಒಫೆನ್ಸ್ ಅಗೇನ್ಸ್ಟ್ ಸ್ಟೇಟ್ ಅಲ್ಲಿ ಒಂದು ವೇಜಿಂಗ್ ವಾರ್ ಅಗೇನ್ಸ್ಟ್ ಸ್ಟೇಟ್, ನಾವು ಪ್ರಭುತ್ವದ ವಿರುದ್ಧ ಒಂದು ಯುದ್ಧ ನಡೆಸಿದ್ರೆ ಅದೊಂದು ಒಫೆನ್ಸ್ ಅಂತ, ಅದೊಂದು ಅಪರಾಧ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು 124A ಅಂತ ಬರುತ್ತೆ. ಇಲ್ಲಿ ಒಂದೇ ಒಂದು ಪಾಯಿಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಹಿರಿಯ ವಕೀಲರು KG ಕನ್ನಾಭಿರಾನ್ PUCL ಅವರು ಹೇಳ್ತಾ ಇದ್ರು, ಪ್ರಜಾಪ್ರಭುತ್ವದಲ್ಲಿ
ಒಫೆನ್ಸಸ್ ಅಗೇನ್ಸ್ಟ್ ಸ್ಟೇಟ್ಗೆ ಅಷ್ಟೇನು ನೆಸೆಸಿಟಿ ಇಲ್ಲ, ಅವಶ್ಯಕತೆ ಇಲ್ಲ. ಆದ್ರೆ ಒಫೆನ್ಸಸ್ ಬೈ ದ ಸ್ಟೇಟ್ಗೆ ತುಂಬಾ ಅವಶ್ಯಕತೆ ಇರುತ್ತೆ. ನಾವು ಪ್ರಭುತ್ವವು ಇಷ್ಟು ಬಲವಾದ ಪ್ರಭುತ್ವವು ನಮ್ಮ ಮೇಲೆ ಏನಾದ್ರು ಅಪರಾಧ ಮಾಡಿದ್ರೆ ನಮಗೆ ಯಾವ ತರ ಉತ್ತರ ಇರುತ್ತೆ? ಅದೇ ನಮ್ಮ ಮುಂದೆ ಇರುವ ದೊಡ್ಡ ಪ್ರಶ್ನೆ. ಅದಕ್ಕೆ ಉತ್ತರ ಇಲ್ಲ. ಈ IPC ಕಾನೂನು ಒಳಗಡೆ ಅದಕ್ಕೆ ಉತ್ತರ ಇಲ್ಲ. ಅದೇ ನಾವು ಕಾನೂನು ಬದಲಾವಣೆ ಅಂತ ಪ್ರಶ್ನೆ ಎತ್ತಿದ್ರೆ ಅಮಿತ್ ಶಾ ಅವರು ಬೇರೆ ತರ ಯೋಚನೆ ಮಾಡ್ತಾರೆ. ಆದ್ರೆ ನಮ್ಮ ಮುಂದೆ ಇರುವುದು ಏನ್ ದೊಡ್ಡ ವಿಷಯ ಅಂದ್ರೆ ಪ್ರಭುತ್ವದ ಮೇಲೆ ಆಗುವ ಅಪರಾಧಗಳನ್ನು ಪರಿಗಣಿಸಬೇಕು ಅಂತ ನಮ್ಮ ಮುಂದೆ ಇರುವ ಒಂದು ದೊಡ್ಡ ಪ್ರಶ್ನೆ. ಅದು ಇನ್ನೊಂದು ದೊಡ್ಡ ವಿಷಯ. ಇವಾಗ ಅದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಇವಾಗ 124A ಬರೋಣ. ಇದು ಓದಿದ್ರೆ ತುಂಬಾ ಕಷ್ಟದ ಭಾಷೆನೆ. ನಾನು ಕನ್ನಡದಲ್ಲಿ ಸ್ವಲ್ಪ ಮೇನ್ ಪಾಯಿಂಟ್ ಸ್ವಲ್ಪ ಹೇಳ್ಬೇಕಾಗಿದ್ರೆ, ಯಾರಾದ್ರೂ ಪದಗಳಿಂದ ಯಾರಾದ್ರೂ ಲಿಖಿತ ಪದಗಳಿಂದ, ಇಲ್ಲದಿದ್ರೆ ಸ್ಪೋಕನ್ ವರ್ಡ್ಸ್ ಇಂದ, ಇಲ್ಲದಿದ್ರೆ ರೆಪ್ರೆಸೆಂಟೇಷನ್ ಸನ್ನೆಗಳಿಂದ ನಮ್ಮ ಸ್ಥಾಪಿತ ಆಗಿದ್ದ ಸರ್ಕಾರವನ್ನು ದ್ವೇಷ, ಇಲ್ಲದಿದ್ದ ನಿಂದನೆ, ಇಲ್ಲದಿದ್ದ ಡಿಸಫೆಕ್ಷನ್ಗೆ ಒಂದು ಗುರಿ ಮಾಡಿದ್ರೆ ಅದು ಒಂದು ಅಪರಾಧ. ಆ ಅಪರಾಧಕ್ಕೆ ಒಂದು ಲೈಫ್ ಇಂಪ್ರಿಸನ್ಮೆಂಟ್ ಮ್ಯಾಕ್ಸಿಮಮ್ ಶಿಕ್ಷೆ ಅಂತ ಹೇಳ್ತಾರೆ. ಅದೇ ಇಲ್ಲಿ ನಾವು ಪರಿಗಣಿಸಬೇಕಾದ ಪದಗಳು ಏನಂದ್ರೆ, ಇಲ್ಲಿ ಒಂದು ಹೇಟ್ರೆಡ್, ಇನ್ನೊಂದು ಕಂಟೆಂಪ್ಟ್, ಮೂರನೆಯದು ಡಿಸಫೆಕ್ಷನ್. ಈ ಮೂರು ಬಹಳ ಮುಖ್ಯ ಕಾನ್ಸೆಪ್ಟ್ಸ್ ಅಂತ ಹೇಳ್ಬೋದು. ಈ ಹೇಟ್ರೆಡ್ ಅನ್ನು ನಿಂದನೆ ಅಂತ ಹೇಳ್ಬೋದು, ಕಂಟೆಂಪ್ಟ್ ಅಂದ್ರೆ ನಿಂದನೆ ಅಂತ ಹೇಳ್ಬೋದು, ಹೇಟ್ರೆಡ್ ಅಂದ್ರೆ ದ್ವೇಷ ಅಂತ ಹೇಳ್ಬೋದು. ಅದೇ ಡಿಸಫೆಕ್ಷನ್ ಅಂದ್ರೆ ಏನು? ಅದು ಸ್ವಲ್ಪ ಕಷ್ಟದ ಪದನೆ, ಇಂಗ್ಲಿಷ್ ನಲ್ಲಿ ಕಷ್ಟದ ಪದ. ಅಫೆಕ್ಷನ್ ಪ್ರೀತಿ ಅಂತ ಎಲ್ಲರಿಗೂ ಗೊತ್ತು. ಅದು ಡೈರೆಕ್ಟ್ ಆಗಿ ಅನುವಾದ ಮಾಡಿದ್ರೆ ಪ್ರೀತಿ ಅಪ್ರೀತಿ ಅಂತ ಆಗುತ್ತೆ. ಅಫೆಕ್ಷನ್ ಡಿಸಫೆಕ್ಷನ್ ಅಷ್ಟೇ ಒಂದು ಸ್ಟ್ರೇಂಜ್ ಟರ್ಮಿನಾಲಜಿ ಅಂತ ಹೇಳ್ಬೋದು. ವಾಟ್ ಇಸ್ ಡಿಸಫೆಕ್ಷನ್ ಅಂತ ಹೇಳೋದು ತುಂಬಾ ಕಷ್ಟದ ಮಾತು ನಮ್ಗೆ. ವಾಟ್ ಡು ಯು ಮೀನ್ ಬೈ ಡಿಸಫೆಕ್ಷನ್? ಇದಕ್ಕೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಎರಡನೇ ಸ್ಲೈಡ್ ಸ್ವಲ್ಪ ತೋರಿಸ್ತೀನಿ. ಎಕ್ಸ್ಪ್ಲನೇಷನ್ 1 ಹೇಳುತ್ತೆ, ಡಿಸಫೆಕ್ಷನ್ ಅಂತ ಹೇಳಿದ್ರೆ ಅದು ಇನ್ಕ್ಲೂಡ್ಸ್ ಡಿಸ್ಲಾಯಲ್ಟಿ ಇನ್ ಆಲ್ ಫೀಲಿಂಗ್ ದ ಎನಿಮಿಟಿ. ಅದು ನಾವು ಡಿಸ್ಲಾಯಲ್ಟಿ, ಎನಿಮಿಟಿ ಅಂತ ಅದು ಒಂದು ಎಕ್ಸಾಂಪಲ್ ಅಂತ ಕೊಡ್ಬೋದು. ಅದು ಎಕ್ಸ್ಪ್ಲನೇಷನ್ 2 ಏನ್ ಹೇಳ್ತಾರೆ ಅಂದ್ರೆ ಇನ್ನೊಂದು ಪದ ಉಪಯೋಗ ಮಾಡ್ತಾರೆ ಇಲ್ಲಿ, ಡಿಸ್ಅಪ್ರೊಬೇಷನ್. Comments expressing disapprobation with a view to changing the measures of the government by lawful means without exciting or attempting to excite hatred, contempt or disaffection do not constitute an offense. ಸುಲಭವಾಗಿ ಸಿಂಪಲ್ ಆಗಿ ಹೇಳ್ಬೇಕಾಗಿದ್ರೆ ಈ ಡಿಸ್ಅಪ್ರೊಬೇಷನ್ ಅಂತ ಏನ್ ಹೇಳ್ತಾರೆ ಅಂದ್ರೆ, ನಾವು ಸರ್ಕಾರದ ಆಕ್ಷನ್ಸ್, ಕ್ರಿಯೆಗಳಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಏನಾದ್ರೂ ಆಕ್ಷನ್, ಏನಾದ್ರು ಲಾಫುಲ್ ಆಕ್ಷನ್ ತಗೊಂಡ್ರೆ ಅದು ಖಂಡಿತವಾಗಿ ಕಾನೂನು ಬದ್ಧ ಅಂತ ಹೇಳ್ತಾರೆ. ಸೊ ಅದು ಇಲ್ಲಿ ಏನ್ ಫೈನ್ ಡಿಸ್ಟಿಂಕ್ಷನ್ ಡ್ರಾ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಡಿಸ್ಅಪ್ರೊಬೇಷನ್ ಅಂದ್ರೆ ಪರವಾಗಿಲ್ಲ, ಡಿಸ್ಅಫೆಕ್ಷನ್ ಅಂದ್ರೆ ಪ್ರಾಬ್ಲಮ್. ಅದು ತುಂಬಾ ಕಷ್ಟದ ಮಾತು. ಏನಿದು ಡಿಸ್ಟಿಂಕ್ಷನ್? ಡಿಸ್ಅಪ್ರೊಬೇಷನ್, ಡಿಸ್ಅಫೆಕ್ಷನ್, ಅದೇ ಇಷ್ಟುವರೆಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಡಿಸ್ಅಫೆಕ್ಷನ್, ಡಿಸ್ಅಪ್ರೊಬೇಷನ್ ಏನ್ ವ್ಯತ್ಯಾಸ ಅಂತ. ಅದ್ರ ಮೂರನೇ ಒಂದು ಕಾಮೆಂಟ್ ಇನ್ನು ಸ್ವಲ್ಪ ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಈ ಕಾಮೆಂಟ್ಸ್ ಎಕ್ಸ್ಪ್ರೆಸಿಂಗ್ ಡಿಸ್ಅಪ್ರೊಬೇಷನ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆರ್ ದ ಆಕ್ಷನ್ ಆಫ್ ದ ಗವರ್ಮೆಂಟ್ without exciting or attempting to excite hatred, contempt or disaffection do not constitute an offense under this section. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ನೀವು ಸರ್ಕಾರದ ವಿರುದ್ಧ ಏನಾದ್ರು ಡಿಸ್ಅಪ್ರೊಬೇಷನ್ ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ಅದು ನಿಂದನೆ ಇಲ್ಲದೆ ಇದ್ದರೆ, ಅದು ದ್ವೇಷ ಇಲ್ಲದೆ ಇದ್ದರೆ, ಅದು ಅಸಮಾಧಾನ ಇಲ್ಲದೆ ಇದ್ದರೆ ಅದು ಅಪರಾಧ ಅಲ್ಲ ಅಂತ. ಸೊ ಈ ಸೆಡಿಷನ್ ಕಾನೂನು 1860 ಓದಿದ್ರು ಕೂಡ ನಾವು ಸರ್ಕಾರದ ವಿರುದ್ಧ ಯಾವ ಮಾತು ಹೇಳಿದ್ರು ಅದು ಖಂಡಿತ ತಪ್ಪಲ್ಲ. ಈ ಕಾನೂನು ಒಳಗಡೆನೆ ನಾವು ಆರ್ಟಿಕಲ್ 19(1)A ಹೋಗುವುದ ಅವಶ್ಯಕತೆನೇ ಇಲ್ಲ. ಈ ಕಾನೂನು ಓದಿದ ಕೂಡ 124A ಕೆಳಗಡೆ ಓನ್ಲಿ ಡಿಸ್ಅಫೆಕ್ಷನ್ ಇಸ್ ಅನ್ ಅಫೆನ್ಸ್, ಡಿಸ್ಅಪ್ರೊಬೇಷನ್ ಇಸ್ ನಾಟ್ ಅನ್ ಅಫೆನ್ಸ್ ಅಂತ ಖಂಡಿತ ನಾವು ನೋಟ್ ಮಾಡ್ಬೋದು. ತಿರುಗಿ ಇಲ್ಲ, ಒಂದು ನಿಮಿಷ. ಓಕೆ, ಸೊ ಅದೇ ಅದು ಕಾನೂನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅದು ಸ್ಲೈಡ್ ತುಂಬಾ ಮುಖ್ಯವಾಗಿತ್ತು. ನೆಕ್ಸ್ಟ್ ಟೈಮ್ ಕನ್ನಡದಲ್ಲಿ ಮಾಡೋಣ, ಅದು ಈ ಟೈಮ್ ಇಂಗ್ಲಿಷ್ ನಲ್ಲಿ ಆಯ್ತು. ಎನಿವೆ,
ಸೊ ಈ ವಸಾಹತುಶಾಹಿ ಕಾಲದಲ್ಲಿ, ಈ ಕೊಲೋನಿಯಲ್ ಪೀರಿಯಡ್ ಅಲ್ಲಿ ಈ ಕಾನೂನು ಯಾವ ತರ ಉಪಯೋಗ ಆಗಿತ್ತು ಅಂತ ಪ್ರಶ್ನೆ ಕೇಳಿದ್ರೆ, ಅದು ಜಾಸ್ತಿಯಾಗಿ ಬಹು ಮುಖ್ಯವಾಗಿ ನಮ್ಮ ಇಂಡಿಪೆಂಡೆನ್ಸ್ ಸ್ಟ್ರಗಲ್, ನಮ್ಮ ಸ್ವತಂತ್ರದ ಹೋರಾಟವನ್ನು ಕಂಟ್ರೋಲ್ ಮಾಡಲಿಕ್ಕೆ, ನಿಯಂತ್ರಿಸಲಿಕ್ಕೆ ಈ ಕಾನೂನು ಉಪಯೋಗ ಮಾಡಿದ್ರು. ಯಾರ ಮೇಲೆ ಉಪಯೋಗ ಮಾಡಿದ್ರು ಅಂತ ಕೇಳಿದ್ರೆ, ಮುಖ್ಯವಾಗಿ ತಿಲಕ್ ಅವರ ಮೇಲೆ ಮತ್ತು ಗಾಂಧಿಯವರ ಮೇಲೆ ಕೇಸಸ್ ದಾಖಲೆ ಮಾಡಿದ್ರು. ತಿಲಕ್ ಅವರ ಮೇಲೆ 3 ಕೇಸ್ ದಾಖಲೆ ಮಾಡಿದ್ರು, ಈ ಸೆಡಿಷನ್ ಕೇಸು. ಅದರಲ್ಲಿ ಅದು ನಾವು ಓದಿದ್ರೆ ತಮಾಷೆ ಅಂತ ಕಾಣುತ್ತೆ, ಆದ್ರೆ ಎನಿವೆ ಮೇ ಬಿ ಅಷ್ಟು ತಮಾಷೆ ಕೂಡ ಅಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ತಿಲಕ್ ಅವರು ಒಂದು ಸಂದರ್ಭದಲ್ಲಿ ಕಂಪ್ಯಾರಿಸನ್ ಮಾಡಿದ್ರು. ಹೇಗೆ ಅಫ್ಜಲ್ ಖಾನ್ ಅನ್ನು, ಶಿವಾಜಿಯನ್ನು ಅಫ್ಜಲ್ ಖಾನ್ ಅನ್ನು ಕೊಲ್ಲುವುದು ತಪ್ಪಲ್ಲ, ಭಗವದ್ಗೀತಾದ ಫಿಲಾಸಫಿ ತಗೊಂಡ್ರೆ ತಪ್ಪಲ್ಲ ಅಂತ ಒಂದು ಕಂಪ್ಯಾರಿಸನ್ ಕೊಟ್ರು. ಅದಕ್ಕೆ ಸೆಡಿಷನ್ ಕೇಸ್ ಫೈಲ್ ಮಾಡಿದ್ರು ಅವ್ರ ಮೇಲೆ. 3 ಕೇಸ್ ಫೈಲ್ ಮಾಡಿದ್ರು, 2 ಟೈಮ್ ಕನ್ವಿಕ್ಷನ್ ಆಯ್ತು. ಒಂದು ಸಮಯ ಅವರನ್ನು ಬರ್ಮಾ ಕಳಿಸಿದ್ರು, ಮ್ಯಾಂಡಲೇಗೆ 6 years ರಿಗರಸ್ ಇಂಪ್ರಿಸನ್ಮೆಂಟ್ ಅಂತ. ಅದು ಇಲ್ಲಿ ಒಂದೇ ಒಂದು ಪಾಯಿಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತಿಲಕ್ ಅವರ ಕೇಸ್ ಬಗ್ಗೆ. ತಿಲಕ್ ಅವರು ಅವರ ಮೇಲೆ ಪ್ರಕರಣ ದಾಖಲೆ ಮಾಡಿದಾಗ ಅವರ ಪರವಾಗಿ ಯಾರು ವಕೀಲರು ಅಂದ್ರೆ ಯಾರಾದ್ರೂ ಊಹೆ ಮಾಡ್ಲಿಕ್ಕೆ ಆಗತ್ತಾ? ಬಾಂಬೆಯಲ್ಲಿ ಬಹಳ ಮುಖ್ಯವಾದ ವಕೀಲರು ತಿಲಕರ ಪರವಾಗಿ ವಾದ ಮಾಡಿದ್ರು. ಯಾರಿರ್ಬೋದು ಅಂತ ಸ್ವಲ್ಪ ಗೆಸ್ ಮಾಡ್ತೀರಾ ಯಾರಾದ್ರೂ? ಓಕೆ, ಎಲ್ಲರೂ ಮ್ಯೂಟ್ ಆಗಿದ್ರೆ ಓಕೆ, ಆಗುವುದಿಲ್ಲ. ಓಕೆ, ಫೈನ್. ಸೊ ನಾನೇ ಹೇಳ್ತೀನಿ, ಅವ್ರನ್ನ ಡಿಫೆಂಡ್ ಮಾಡಿದ್ರು ಆ ಸಮಯದಲ್ಲಿ ಜಿನ್ನಾ ಅವರು ಯಾವ ತರ ವಾದ ಮಾಡಿದ್ರು ಅಂದ್ರೆ, ಈ ಸೆಕ್ಷನ್ ಒಳಗಡೆ ಅದೇ ಅವರ ವಾದ ಏನಂದ್ರೆ, ಇದು ಬರೀ ಸರ್ಕಾರದ ವಿರುದ್ಧ ಆಗುವ ಪ್ರಕರಣ ಅಲ್ಲ, ಇದು ತಿಲಕ್ ಅವರು ಹೇಳಿದ ಮಾತು ಬರೀ ಈ ಅಡ್ಮಿನಿಸ್ಟ್ರೇಷನ್, ಈ ಬ್ಯೂರೋಕ್ರಸಿ ವಿರುದ್ಧ ಆಡುವ ಮಾತು ಅಂತ. ಸೊ ಅದು ಸೆಡಿಷನ್ ಅಲ್ಲ. ಸೆಡಿಷನ್ ಅಂದ್ರೆ ಬರೀ ಸರ್ಕಾರ, ಗವರ್ಮೆಂಟ್, ಅದೇ ಈ ತಿರುಗಿ ಫ್ರೇಸಿಂಗ್ ನೋಡಿದ್ರೆ, ಇಟ್ಸ್ ಸೆಡಿಷನ್ ಇಸ್ ಅಗೇನ್ಸ್ಟ್ ದ ಗವರ್ಮೆಂಟ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಜಿನ್ನಾ ಅವರ ವಾದ ಇದು ಸರ್ಕಾರದ, ನಾಟ್ ಅಗೇನ್ಸ್ಟ್ ದ ಗವರ್ಮೆಂಟ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಬರೀ ಬ್ಯೂರೋಕ್ರಸಿಯ ವಿರುದ್ಧ ತಿಲಕ್ ಅವರು ಆಡಿದ ಮಾತು ಅಂತ. ಏನಿದೆ ಆ ತರ ಮಾತು ಆಡಿದ್ರು, ಆದ್ರೆ ಸಕ್ಸಸ್ ಸಿಗಲಿಲ್ಲ. ಫೈನಲ್ ಆಗಿ ತಿಲಕ್ ಅನ್ನು ಕನ್ವಿನ್ಸ್ ಮಾಡಿದ್ರು. ಆದ್ರೆ ಒಂದು ಐತಿಹಾಸಿಕವಾಗಿ ಸ್ವಲ್ಪ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ತಿಲಕ್ ಅವರು ಡಿಫೆಂಡ್ ಒಂದು ಟೂ ಎಕ್ಸ್ಟ್ರೀಮ್ ರೈಟ್ ಅಂತ ನೋಡಿದ್ರೆ, ತಿಲಕ್ ಅವರು ಡಿಫೆಂಡ್ ಮಾಡಿದವರು ಜಿನ್ನಾ ಅಂತ. ಅದ ಇವಾಗ ನಮಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತದೆ. ಸೆಕೆಂಡ್ ಬಹಳ ಮುಖ್ಯವಾದ ಟ್ರಯಲ್ ಆ ಕೊಲೋನಿಯಲ್ ಸಮಯದಲ್ಲಿ ಗಾಂಧಿ ಅವರ ವಿರುದ್ಧ. ಗಾಂಧಿ ಅವರು ಏನ್ ಒಫೆನ್ಸ್, ಅವ್ರ ಒಫೆನ್ಸ್ ಏನಂತ ನೋಡಿದ್ರೆ, ಅವರ ಯಂಗ್ ಇಂಡಿಯಾದಲ್ಲಿ 3 ಆರ್ಟಿಕಲ್ಸ್ ಬರೆದ್ರು. ಆ ಆರ್ಟಿಕಲ್ ಅನ್ನು ಓದಿದ್ರೆ, ನಾನು ತಿರುಗಿ 2-3 ಅಂಶಗಳನ್ನ ನಿಮ್ ಮುಂದೆ ಇಡ್ತೀನಿ. ಅದು ಆರ್ಟಿಕಲ್ ನಲ್ಲಿ ಏನ್ ಹೇಳಿದ್ರು ಅಂತೆ. ಒಂದರಲ್ಲಿ ಅವ್ರು ಹೇಳಿದ್ರು, ಈ ಸಿಪಾಯಿ ಅವರು ಇರ್ತಾರೆ, ಅವರು ನಮ್ಮ ಜನರ ವಿರುದ್ಧ ಯಾವ ತರ ಆಕ್ಷನ್ ತಗೊಳ್ಬಾರದು. ಜಲಿಯನ್ ವಾಲಾ ಬಾಗ್ನಲ್ಲಿ ಅವರನ್ನು ಉಪಯೋಗ ಮಾಡ್ಬಿಟ್ಟು ದುರುಪಯೋಗ ಮಾಡ್ಬಿಟ್ಟು ನಮ್ಮ ಜನರ ಮೇಲೆ ಫೈರಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಂಗೆ ಅವ್ರು ಮಾಡ್ಲೇಬಾರದು. ಅವರು ಈ ಆಕ್ಯುಪೇಷನ್ ಕೊಟ್ಬಿಟ್ಟು ವೀವಿಂಗ್ ತಗೊಳ್ಬೇಕು ಅಂತ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಅವ್ರು ಏನ್ ಹೇಳಿದ್ರು ಅಂದ್ರೆ, ಈ ಸೆಡಿಷನ್ ಹೇಳ್ತಾರೆ. ಈ ಸೆಡಿಷನ್ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪರಮ ಗುಣ ಅಂತ ಹೇಳ್ತಾರೆ. ನಾವು ಖಂಡಿತವಾಗಿ ಈ ಸರ್ಕಾರದ ವಿರುದ್ಧ ನಾವು ಡಿಸಫೆಕ್ಷನ್ ಎಕ್ಸೈಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು 3ನೇದಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಈ ಸರ್ಕಾರವನ್ನು ನಾವು ಕಿತ್ತಾಕ್ಲಿಕ್ಕೆ ಪೂರ್ತಿ ಪ್ರಯತ್ನ ಮಾಡ್ತೀವಿ. ನಾವು ಈ ಸರ್ಕಾರವನ್ನು ಜನರ ಆಸೆ ಕೆಳಗಡೆ ಕೆಲಸ ಮಾಡ್ಬೇಕು, ಆ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಹೇಳಿದಕ್ಕೆ ಅಂದ್ರೆ ಯಂಗ್ ಇಂಡಿಯಾದಲ್ಲಿ ಬರೆದಿದ್ದಕ್ಕೆ ಅವರ ಮೇಲೆ ಬ್ರಿಟಿಷ್ ಅವರು ಸೆಡಿಷನ್ ಕೇಸ್ ಹಾಕ್ತಾರೆ. ಆ ಸೆಡಿಷನ್ ಟ್ರಯಲ್ ಅಲ್ಲಿ ಗಾಂಧೀಜಿಯವರು ಹೇಳಿದ ಮಾತು ಬಹಳ ಮುಖ್ಯವಾದ ಮಾತು.
ಅವ್ರ ನಾವು ಸಾಮಾನ್ಯವಾಗಿ ಯಾವ ವಕೀಲರಿದ್ರು ಏನ್ ಅಡ್ವೈಸ್ ಕೊಡ್ತೀವಿ ಅಂದ್ರೆ ಕ್ಲೈಂಟ್ಗೆ, ನಾವು ಜಡ್ಜ್ ಮುಂದೆ ಹೋದಾಗ ಅವ್ರು ಕೇಳ್ತಾರೆ, ನೀನ್ ತಪ್ಪು ಮಾಡಿದ್ಯಾ ಅಂತ ಕೇಳ್ತಾರೆ. ನಾವು ಏನ್ ಹೇಳ್ತೀವಿ ಅಂದ್ರೆ ಇಲ್ಲ ಸರ್ ಅಂತ ಹೇಳಿ ಅಂತ. ಗಾಂಧೀಜಿಯವರು ಹೇಳ್ತಾರೆ ಇಲ್ಲ ಸರ್, ನಾನು ತಪ್ಪು ಮಾಡಿದ್ದೀನಿ, ನನಗೆ ಪೂರ್ತಿ ಶಿಕ್ಷೆ ಕೊಡಿ ಅಂತ. ಅದಕ್ಕೆ ಕಾರಣ ಕೊಡ್ತಾರೆ. ಯಾಕೆ ಪೂರ್ತಿ ಶಿಕ್ಷೆ ಕೊಡಿ ಅಂದ್ರೆ, ಈ ಸೆಡಿಷನ್ ಅಂತ ಪ್ರಕರಣ ಇರುತ್ತಲ್ಲ, ತಿರುಗಿ ಲ್ಯಾಂಗ್ವೇಜ್ ನೋಡಿದ್ರೆ ಡಿಸ್ಅಫೆಕ್ಷನ್. ಅವ್ರೇನ್ ಹೇಳ್ತಾರೆ, ಈ ಡಿಸ್ಅಫೆಕ್ಷನ್ ಆಪೋಸಿಟ್ ಏನಂದ್ರೆ ಅಫೆಕ್ಷನ್. ಈ ಪ್ರೀತಿ ಅಂತ ಹೇಳುವುದು ಈ ಕಾನೂನಿನಿಂದ ಸೃಷ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ. ನನಗೆ ಪ್ರೀತಿ ಇಲ್ಲ ಅಂದ್ರೆ ನಾನು ನನ್ನ ಅಸಮಾಧಾನ ವ್ಯಕ್ತಪಡಿಸಲಿಕ್ಕೆ ನೀನು ನನಗೆ ಪೂರ್ತಿ ಒಂದು ಇದು ಕೊಡ್ಲೇಬೇಕು, ಆಪರ್ಚುನಿಟಿ, ಅವಕಾಶ ಕೊಡ್ಲೇಬೇಕು. ನಾನು ಹಿಂಸೆ ದಾರಿಯಲ್ಲಿ ಹೋಗದೇ ಇದ್ರೆ ನಾನು ನನ್ನ ಅಸಮಾಧಾನ ವ್ಯಕ್ತಪಡಿಸಲಿಕ್ಕೆ ಹಕ್ಕು ಇದ್ದೇ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಮತ್ತು ಆ ಸ್ಟೇಟ್ಮೆಂಟ್ ಎಲ್ಲರೂ ಓದ್ಲೇಬೇಕು. ಯಾಕಂದ್ರೆ ಅದು ನಾವು ಈ ರಾಜಕೀಯ ಸ್ವಾತಂತ್ರ್ಯ ಅಂತ ಹೇಳಿದ್ರೆ, ರಾಜಕೀಯ ಸ್ವಾತಂತ್ರ್ಯದ ಒಂದು ಮುಖ್ಯ ಆಧಾರ ಗಾಂಧೀಜಿಯವರ ಸೆಡಿಷನ್ ಟ್ರಯಲ್ ನಲ್ಲಿ ಕೊಟ್ಟ ಸ್ಟೇಟ್ಮೆಂಟ್. ಅದು ಪೂರ್ತಿಯಾಗಿ ಎಲ್ಲರೂ ಓದ್ಬೇಕು. ಹೇಗೆ ಅವರು ಈ ಆಂಗ್ಲ ಸರ್ಕಾರದ ಯಾವ ತರ ಹಾನಿ ಆಗಿದೆ ಭಾರತ ದೇಶಕ್ಕೆ ಅಂತ ಅವ್ರು ಪೂರ್ತಿಯಾಗಿ ಅವರು ಮುಂದೆ ಇಡ್ತಾರೆ. ಹೇಗೆ ರೌಲಟ್ ಆಕ್ಟ್ ಇಂದ ಹಾನಿ ಆಗಿದೆ, ಹೇಗೆ ಜಲಿಯನ್ ವಾಲಾ ಬಾಗಿಂದ ಹಾನಿ ಆಗಿದೆ, ಹೇಗೆ ಆರ್ಥಿಕ ಪಾಲಿಸೀಸ್ ಇಂದ ಭಾರತ ಜನರಿಗೆ ಹಾನಿ ಆಗಿದೆ ಅಂತ ಅವರು ಪೂರ್ತಿಯಾಗಿ ಜನರ ಮುಂದೆ, ಜಡ್ಜಿನ ಮುಂದೆ ಇಡ್ತಾರೆ ಮತ್ತು ಹೇಳ್ತಾರೆ, ಹಿಂಗೆಲ್ಲ ನೀವು ಮಾಡಿದ್ರೆ ನಿಮ್ಮನ್ನು ಪ್ರೀತಿಸ್ಲಿಕ್ಕೆ ಹೇಗೆ ಸಾಧ್ಯ ಇದೆಯಾ ಅಂತ ಕೇಳ್ತಾರೆ. ಅದು ಇನ್ಸ್ಟೆಡ್ ಆಫ್ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾದ್ರೆ, ಇನ್ಸ್ಟೆಡ್ ಆಫ್ ಗಾಂಧೀಜಿ ಬೀಂಗ್ ಆನ್ ಟ್ರಯಲ್, he put the court and the entire British system on trial. So it's a fantastic way of overturning the basics of a trial. The rebel, instead of the rebel being on trial, the system is put on trial. Anyway, the point being, ಅದು ಈ ಕೊನೆಯಲ್ಲಿ ಈ ಅಂಶ ಏನಂದ್ರೆ, ಆ ಸೆಡಿಷನ್ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಪ್ರೊವಿಷನ್, ಈ 124A ಪ್ರೊವಿಷನ್, ಈ IPC ಪೊಲಿಟಿಕಲ್, ಈ ಪ್ರಭುತ್ವದ ವಿರುದ್ಧ ಇರುವ ಕಲಂಗಳಲ್ಲಿ ಇದೇ ದೊರೆ ಅಂತ ಹೇಳ್ತಾರೆ. ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ, ಯಾಕೆ ಗಾಂಧೀಜಿಯವರು ಈ 124A ದೊರೆ ಅಂತ ಹೇಳ್ತಾರೆ? ನೋಡಿ, 121A ಅಂದ್ರೆ ಅಟೆಂಪ್ಟ್ ಟು ಓವರ್ಥ್ರೋ ದ ಸ್ಟೇಟ್. ಅಲ್ಲಿ ಏನ್ ಬರುತ್ತೆ ಅಂದ್ರೆ ಒಂದು ಕ್ರಿಯೆ ಬರುತ್ತೆ, ಒಂದು ಆಕ್ಷನ್, ಅಟೆಂಪ್ಟಿಂಗ್ ಟು ಓವರ್ಥ್ರೋ ದ ಸ್ಟೇಟ್. ಇಲ್ಲಿ ವೈ ಇಸ್ ಪ್ರಿನ್ಸ್ ಅಮಂಗ್ ದ ಪೊಲಿಟಿಕಲ್ ಸೆಕ್ಷನ್ಸ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇಲ್ಲಿ ಅಂತ ಕ್ರಿಯೆ ಏನಿಲ್ಲ, ಬರೀ ಮಾತಿಗೆ ನಮಗೆ ಶಿಕ್ಷೆ ಸಿಗತ್ತೆ. ಈ ಕಲಂ ಕೆಳಗಡೆ ಬರೀ ಮಾತಿಗೆ ಶಿಕ್ಷೆ ಬರ್ಬೇಕಾದ್ರೆ ಈ ಕಲಂಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಜಾಗ ಇಲ್ಲ. ಈ ಕಲಂಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಜಾಗ ಇಲ್ಲ ಅಂತ ಗಾಂಧೀಜಿಯವರು ಹೇಳಲಿಕ್ಕೆ ಹೋಗ್ತಾರೆ. ಸೊ ನಾವು ಈ ಎರಡು ಕೇಸ್ ನೋಡಿದ್ರೆ ಈಸಿಯಾಗಿ ಗೊತ್ತಾಗತ್ತೆ, ಈ ಸೆಕ್ಷನ್ನು, ಈ ಕಲಮು ಖಂಡಿತವಾಗಿ ಆಂಗ್ಲದವರು ನಮ್ಮ ಭಾರತದವರ ವಿರುದ್ಧ ಪೂರ್ತಿಯಾಗಿ ಉಪಯೋಗ ಮಾಡಿದ್ದಾರೆ. ಯಾಕೆ ಉಪಯೋಗ ಮಾಡಿದ್ದಾರೆ ಅಂದ್ರೆ, ನನ್ನ ಮಾತನ್ನು ನಿಯಂತ್ರಿಸ್ಲಿಕ್ಕೆ. ನಾವು ಬೇರೆ ಕ್ರಿಯೆ ಏನ್ ಮಾಡ್ತಲ್ಲ, ಮಾತನ್ನು ನಿಯಂತ್ರಿಸ್ಲಿಕ್ಕೆ ಈ ಕಾನೂನನ್ನು, ಈ ಕಲಮನ್ನು ಉಪಯೋಗ ಮಾಡಿದ್ದಾರೆ. ಮತ್ತು ನಮ್ಮ ಸಂವಿಧಾನ ರಚನಾ ಸಭೆಗೆ ಬಂದಾಗ ಈ ಇಂಟ್ರೆಸ್ಟಿಂಗ್ಲಿ ನಮ್ಮ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೋಡಿದ್ರೆ, ಅಲ್ಲಿ ಇವಾಗ ಇರುವ ನಮ್ಮ ಆರ್ಟಿಕಲ್ ಸ್ವತಂತ್ರದ ಹಕ್ಕಿನ ರೆಸ್ಟ್ರಿಕ್ಷನ್ ನೋಡಿದ್ರೆ, ಅಲ್ಲಿ ಒಂದು ರೆಸ್ಟ್ರಿಕ್ಷನ್ ಸೆಡಿಷನ್ ಅಂತ ಇತ್ತು, ರಾಜದ್ರೋಹ ಅಂತ ಒಂದು ರೆಸ್ಟ್ರಿಕ್ಷನ್ ಇತ್ತು. ಆವಾಗ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟೋ ಜನರು ಇದು ವಾದ ಮಾಡಿದ್ರು, ಈ ಕಲಂ ಕೆಳಗಿದೆ, ನಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಆಂಗ್ಲದವರು ಪ್ರಯತ್ನ ಮಾಡಿದ್ದಾರೆ, ಈ ಕಲಂ ಖಂಡಿತವಾಗಿ ಸ್ವತಂತ್ರ ಭಾರತ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಅಂತ ವಾದದಿಂದ ನಮ್ಮ ಸಂವಿಧಾನದ ಕೆಳಗಡೆ ಇವಾಗ ಸೆಡಿಷನ್ ಎಂಬ ಒಂದು ರೀಸನಬಲ್ ರೆಸ್ಟ್ರಿಕ್ಷನ್ ಕಿತ್ತಾಕಿದ್ದಾರೆ. ಇವಾಗ ನಾವು ಆರ್ಟಿಕಲ್ 19(1) ಓದಿದ್ರೆ ಅದ್ರ ಕೆಳಗಡೆ ರೀಸನಬಲ್ ರೆಸ್ಟ್ರಿಕ್ಷನ್ ಅಂತ ಹೇಳಿದ್ರೆ, ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಇರ್ಬೋದು, ಪಬ್ಲಿಕ್ ಆರ್ಡರ್ ಇರ್ಬೋದು, ರಿಲೇಷನ್ಸ್ ಫ್ರೆಂಡ್ಲಿ ಸ್ಟೇಟ್ಸ್ ಇರ್ಬೋದು. ಆದ್ರೆ ಸೆಡಿಷನ್ ಎಂಬ ಪದ ಅಲ್ಲಿ ಬಳಕೆಯಲ್ಲಿ ಇಲ್ಲ. ಸೊ ಅದೇ
ಇವಾಗ ಸಂವಿಧಾನದ ಸಮಯದಲ್ಲಿ ಚರ್ಚೆ ಆಯಿತು. ಖಂಡಿತವಾಗಿ ಎಲ್ಲರೂ ಇಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಇಂಥ ಒಂದು ಕಲಂ ಖಂಡಿತವಾಗಿ ನಮ್ಮ ಸಂವಿಧಾನದಲ್ಲಿ ಒಪ್ಪಿಗೆ ಆಗುವುದಿಲ್ಲ ಅಂತ ಹೇಳಿದ್ರು. ಆದ್ರೆ ಸಂವಿಧಾನ ಒಂದು, IPC ಇನ್ನೊಂದು. IPC ಕೆಳಗಡೆ ಆ ಪ್ರೊವಿಷನ್ ಕಂಟಿನ್ಯೂ ಆಗಿತ್ತು. ಕಂಟಿನ್ಯೂ ಆದಾಗ ಇವಾಗ ಬರ್ತೀವಿ, ಅವಾಗ ಚಾಲೆಂಜ್ ಇದು ಪ್ರೊವಿಷನ್ಗೆ ಸುಪ್ರೀಂ ಕೋರ್ಟ್ ವರೆಗೆ ಚಾಲೆಂಜ್ ಹೋಯಿತು. ಕೇದಾರ್ನಾಥ್ ಎಂಬ ಕೇಸ್ನಲ್ಲಿ ಅದು ಸುಪ್ರೀಂ ಕೋರ್ಟ್ ಅವರು ಈ ಚಾಲೆಂಜ್ ಅಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಈ ಕಲಮು ಖಂಡಿತವಾಗಿ ಸಂವಿಧಾನಬದ್ಧ, ಆದರೆ ಈ ಕಲಂ ಉಪಯೋಗ ಮಾಡ್ಬೇಕಾದ್ರೆ ಒಂದು ಮೂರು ಕಂಡೀಷನ್ ಇಟ್ಟಿದ್ರು. ಒಂದು, ಈ ಕಲಂ ಯಾವಾಗ ಉಪಯೋಗ ಮಾಡಬಹುದು ಅಂದ್ರೆ, ತಿರುಗಿ ನಾನು ಸ್ವಲ್ಪ ಸ್ಕ್ರೀನ್ ಶೇರ್ ಮಾಡ್ತೀನಿ, ಯಾವಾಗ ನಿಮಗೆ ಮೇ ಬಿ ಆ ಪಾಯಿಂಟ್ ತಿರುಗಿ ಬರುತ್ತೆ. ಸಾರಿ, ತಿರುಗಿ ಈ ಓದಿದ್ರೆ ಇಲ್ಲಿ ಒಂದು ಫ್ರೇಸ್ ಇರುತ್ತೆ, ನಾನು ಹೈಲೈಟ್ ಮಾಡಿದ್ದೀನಿ, ದಿ ಗವರ್ಮೆಂಟ್ ಎಸ್ಟಾಬ್ಲಿಷ್ ಬೈ ಲಾ ಅಂತ. ಸೊ ನಾವು ಏನ್ ಹೇಳ್ತೀವಿ, ಡಿಸಫೆಕ್ಷನ್, ಇಲ್ಲದಿದ್ರೆ ನಿಂದನೆ, ಇಲ್ಲದಿದ್ರೆ ದ್ವೇಷ, ಇದು ಬರೀ ಸರ್ಕಾರದ ವಿರುದ್ಧ ಅಲ್ಲ, ಇದು ಕಾನೂನಿನಿಂದ ಸ್ಥಾಪನೆ ಆದ ಸರ್ಕಾರದ ವಿರುದ್ಧ. ಆವಾಗ ಮಾತ್ರ ಈ ಕೇಸನ್ನು ದಾಖಲೆ ಮಾಡ್ಲಿಕ್ಕೆ ಆಗತ್ತೆ ಅಂತ ಸುಪ್ರೀಂ ಕೋರ್ಟ್ ಅವರ ವಾದ. ಅದೇ ಈ ಪ್ರಶ್ನೆ ಏನಂದ್ರೆ, ಇದಕ್ಕೆ ಏನ್ ವ್ಯತ್ಯಾಸ? ಕಾನೂನಿಂದ ಸ್ಥಾಪಿಸಿದ ಸರ್ಕಾರಕ್ಕೂ ಏನ್ ವ್ಯತ್ಯಾಸ ಅಂತ ಪ್ರಶ್ನೆ ನಮ್ಮ ಮುಂದೆ ಬಂದ್ರೆ, ತಿರುಗಿ ನಾನು ಓಕೆ ಅದು ಅವ್ರು ಏನ್ ಹೇಳ್ತಾರೆ, ಈ ಕೇದಾರ್ನಾಥ್ ತೀರ್ಪಿನಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಸರ್ಕಾರ ಅಂದ್ರೆ ಯಾರಾದ್ರೂ ಇರ್ಬೋದು, ಮೋದಿ ಇರ್ಬೋದು, ಇಲ್ಲದಿದ್ರೆ ಚೀಫ್ ಮಿನಿಸ್ಟರ್ ಇರ್ಬೋದು, ಇಲ್ಲದಿದ್ರೆ ಯಾರಾದ್ರೂ ಬ್ಯೂರೋಕ್ರಸಿನಲ್ಲಿ ಯಾರಾದ್ರೂ ಇರ್ಬೋದು. ಆದ್ರೆ ಗವರ್ಮೆಂಟ್ ಸರ್ಕಾರ, ಕಾನೂನಿಂದ ಸ್ಥಾಪಿತ ಆದ ಸರ್ಕಾರ ಅಂತ ಹೇಳಿದ್ರೆ ಅದು ಇಟ್ಸ್ ಅನ್ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್. ಅದು ಇನ್ನೂ ಸ್ವಲ್ಪ ಸರ್ಕಾರ ಅಂತ ಇನ್ನೂ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ವಿ ಹ್ಯಾವ್ ಟು ಥಿಂಕ್ ಆಫ್ ಇಟ್ ಇಸ್ ಮೋರ್ ಅಬ್ಸ್ಟ್ರಾಕ್ಟ್. ಅದು ಅಷ್ಟು ಸಿಂಪಲ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಅರ್ಥ ಏನಂದ್ರೆ, ಇದು ಈ ತರ ಯೋಚನೆ ಮಾಡಿ, ಬರೀ ನಾವು ಮೋದಿಯ ವಿರುದ್ಧ ಏನ್ ಮಾತಾಡಿದ್ರು ಅದು ಈ ಸರ್ಕಾರವನ್ನು ಅಲ್ಲಾಡಿಸ್ಲಿಕ್ಕೆ ಆಗತ್ತಾ? ಸರ್ಕಾರವನ್ನು ಅಲ್ಲಾಡಿಸ್ಲಿಕ್ಕೆ ಆಗ್ಬೋದು, ಆದ್ರೆ ಈ ಕಾನೂನಿನಿಂದ ಸ್ಥಾಪಿತವಾದ ಸರ್ಕಾರವನ್ನು ಅಲ್ಲಾಡಿಸ್ಲಿಕ್ಕೆ ಆಗುದಿಲ್ಲ ಅಂತ ಅವರ ವಾದ. ಸೊ ಸ್ವಲ್ಪ ಇನ್ನೊಂದು ಲೆವೆಲ್ಗೆ ಇರಬೇಕು. ನಮ್ಮ ಯಾವ ತರ ನಿಂದನೆ, ಯಾವ ತರ ದ್ವೇಷ ಮಾಡ್ತೀವಿ, ಅದು ಈ ಕಾನೂನಿನ ಸ್ಥಾಪಿತವಾದ ಸರ್ಕಾರವನ್ನು ವಿರೋಧಿಸ್ಲಿಕ್ಕೆ, ಅಲ್ಲಾಡಿಸ್ಲಿಕ್ಕೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಡಿಸ್ಟಿಂಕ್ಷನ್. ಬರೀ ಸರ್ಕಾರ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಗವರ್ಮೆಂಟ್ ಎಸ್ಟಾಬ್ಲಿಷ್ ಬೈ ಲಾ, ಅದನ್ನು ಅಲ್ಲಾಡಿಸಬೇಕಾಗತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಲಿಮಿಟೇಷನ್ ಯಾವ್ದು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ, ಅವ್ರು ಹೇಳ್ತಾರೆ ಇದು ಬರೀ ಮಾತಿಗೆ ಇಂಥ ಒಂದು ಕಾನೂನು ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಮಾತಿನಿಂದ ಒಂದು ಹಿಂಸೆಯನ್ನು ಪ್ರಚೋದನೆ ಮಾಡಿದ್ರೆ ಮಾತ್ರ ಈ ಕಾನೂನು ಉಪಯೋಗ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಇನ್ನೊಂದು ಲಿಮಿಟೇಷನ್. ಈ ಕಾನೂನು ಇಲ್ಲದೆ ಇದ್ರು ಕೂಡ ಅವರು ಅನ್ನೋದು ರೀಡ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೀವು ಹಿಂಸೆಯನ್ನು ಪ್ರಚೋದನೆ ಮಾಡಿದ್ರೆ ಮಾತ್ರ ಈ ಕಾನೂನು ಅನ್ವಯಿಸುತ್ತದೆ ಅಂತ ಹೇಳ್ತಾರೆ. ಸೊ ಈ ಎರಡು ಬಹಳ ಮುಖ್ಯವಾದ ಅಂಶಗಳನ್ನು ನಾವು ಪರಿಗಣಿಸಬೇಕಾಗತ್ತೆ ಈ ಕೇದಾರ್ನಾಥ್ ಕೇಸ್ಗಳಲ್ಲಿ. ಮತ್ತು ಇದನ್ನ ಹೇಗೆ ಅಪ್ಲೈ ಆಗಿದೆ ಅಂತ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಬಲ್ವಂತ್ ಸಿಂಗ್ ಕೇಸ್ ಅಂತ. ಈ ಬಲ್ವಂತ್ ಸಿಂಗ್ ಕೇಸು ಆ ಇಂದಿರಾ ಗಾಂಧಿ ಹತ್ಯೆ ಸಮಯದಲ್ಲಿ ಡೆಲ್ಲಿಯಲ್ಲಿ ಯಾರೋ ಒಬ್ಬರು 2 ಸಿಖ್ ಜನರು ರಸ್ತೆಯಲ್ಲಿ ನಿಂತ್ಕೊಂಡು ಖಾಲಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು. ಆ ಸಮಯದಲ್ಲಿ, ಆ ಕಷ್ಟ ಸಮಯದಲ್ಲಿ ಇಂದಿರಾ ಗಾಂಧಿ ಆವಾಗನೇ ಅಸಾಸಿನೇಟ್ ಮಾಡಿದ್ದಾರೆ. ಆ ಸಮಯದಲ್ಲಿ ಈ 2 ಜನರು ಹೊರಗಡೆ ನಿಂತ್ಕೊಂಡು ಖಾಲಿಸ್ತಾನ್ ಜಿಂದಾಬಾದ್ ಕೂಗ್ತಾ ಇದ್ದಾರೆ. ಅವ್ರ ಮೇಲೆ ಏನ್ ಮಾಡಿದ್ರು, ಸೆಡಿಷನ್ ಕೇಸ್ ಫೈಲ್ ಮಾಡಿದ್ರು.
ಆ ಕೇಸ್ ಸುಪ್ರೀಂ ಕೋರ್ಟ್ ವರೆಗೆ ಹೋಯ್ತು. ಸುಪ್ರೀಂ ಕೋರ್ಟ್ ಅವರು ಏನ್ ಹೇಳಿದ್ರು ಅಂದ್ರೆ, ಈ ಅವ್ರು ಖಾಲಿಸ್ತಾನದಿಂದ ಬಂದು ಕೂಗಿದ್ರು, ಆದ್ರೆ ಅವ್ರ ಮಾತು ಯಾರು ಕೇಳಲಿಲ್ಲ. ಅದರಿಂದ ಯಾವ ತರ ಇಂಪ್ಯಾಕ್ಟು ಆಗ್ಲಿಲ್ಲ. ಅದನ್ನು ಈ ಸ್ಥಾಪಿತವಾದ ಈ ಕಾನೂನಿನಿಂದ ಸ್ಥಾಪಿತವಾದ ಸರ್ಕಾರಕ್ಕೆ ಯಾವ ತರದ ಹಾನಿಯೂ ಆಗ್ಲಿಲ್ಲ ಅಂತ ಹೇಳ್ತಾರೆ. ಯಾರೋ ಇಬ್ರು ಕೂಗಿದ್ರು, ಏನಾಗುತ್ತೆ, ಏನಾಗುತ್ತಿಲ್ಲ. ನಾನು ಹೇಳಿದ ಮಾತಲ್ಲ, ಸುಪ್ರೀಂ ಕೋರ್ಟ್ ಹೇಳಿದ ಮಾತು. ಸೊ ಹಂಗೆ ಅವರನ್ನು ಇದನ್ನು ಈ ಪ್ರಕರಣವನ್ನು ಅವರನ್ನು ಇಂಟರ್ಪ್ರೆಟ್ ಮಾಡಿದ್ದಾರೆ. ಆದರೆ ನಾವು ಓಕೆ, ಫೈನಲ್ ಆಗಿ ನಾವು ಈ ವಿನೋದ್ ದುವಾ ಕೇಸಿಗೆ ಬಂದ್ರೆ, ತಿರುಗಿ ಅದು ಜಾಸ್ತಿ ಅದರಲ್ಲಿ ಹೇಳುವುದು ಏನಿಲ್ಲ. ಯಾಕಂದ್ರೆ ಏನ್ ಮಾಡಿದ್ದಾರೆ ವಿನೋದ್ ದುವಾ ಕೇಸಲ್ಲಿ, ನಾವು ಕೇದಾರ್ನಾಥ್ ಕೇಸಿನ ಇದನ್ನು ಪ್ರಿನ್ಸಿಪಲ್ ಅನ್ನು ಅಲ್ಲಿ ಅಪ್ಲೈ ಮಾಡಿದ್ದಾರೆ. ವಿನೋದ್ ದುವಾ ಅವರು ಏನ್ ಮಾಡಿದ್ದಾರೆ, ಅವರು ಯಾವ ಪತ್ರಕರ್ತರು ಮಾಡುವ ಕೆಲಸ ಮಾಡಿದ್ದಾರೆ. ಆ ಶೋ ಅಲ್ಲಿ ಅವರು ಈ ವಲಸೆ ಕಾರ್ಮಿಕರು ಬೀದಿಯಲ್ಲಿ ಹೋಗುವುದನ್ನು ನೋಡಿ ಅದರ ಬಗ್ಗೆ ಹೇಳಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ಬಂದಾಗ ಖಂಡಿತವಾಗಿ ನಮ್ಮ ಭಾರತದಲ್ಲಿ ಒಂದು ಫುಡ್ ರೈಟ್ ಕೂಡ ಆಗ್ಬೋದು ಅಂತ ಹೇಳಿದ್ದಾರೆ. ನಮ್ಮ ಯಾವ ತರ ಈ ಕೊರೋನಾ ಬಗ್ಗೆ ಯಾವ ತರ ಅರೇಂಜ್ಮೆಂಟ್ಸ್ ಇದೆಯೋ ಅದು ಚೆನ್ನಾಗಿ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ಅದು ಸಾಧಾರಣ ಮಾತು, ಎಲ್ಲರೂ ಹೇಳುವ ಮಾತು, ಅವ್ರು ಕೂಡ ಹೇಳಿದ್ದಾರೆ. ಆದ್ರೆ ಅವ್ರ ಮೇಲೆ ಯಾರೋ ಬಿಜೆಪಿ ನಾಯಕ ಹಿಮಾಚಲ್ ಪ್ರದೇಶದಲ್ಲಿ ಅವ್ರ ಮೇಲೆ ಕೇಸ್ ಫೈಲ್ ಮಾಡಿದ್ದಾನೆ. ಆ ಲಾಕ್ಡೌನ್ ಸಮಯದಲ್ಲಿ ಕೇಸ್ ಫೈಲ್ ಮಾಡಿದ್ದಾನೆ, FIR ಫೈಲ್ ಮಾಡಿದ್ದಾನೆ. ಹಿಮಾಚಲ್ ಪ್ರದೇಶ್ ಪೊಲೀಸ್ ಅವರು ಅವ್ರ ಮನೆಗೆ ಹೋಗ್ಬಿಟ್ಟು ಹಿಮಾಚಲ್ ಪ್ರದೇಶ್ ಪೊಲೀಸ್ ಸ್ಟೇಷನ್ ಬರ್ಲಿಕ್ಕೆ ಇದು ಮಾಡಿದ್ದಾರೆ. ಅವಾಗ ಅವ್ರ ಕೋರ್ಟ್ಗೆ ಹೋಗಿ ಒಂದು ಆರ್ಡರ್ ಸಿಕ್ಕಿತ್ತು, ನಾವು ಅಲ್ಲಿ ಹಿಮಾಚಲ್ ಪ್ರದೇಶಕ್ಕೆ ಹೋಗುವ ಅವಶ್ಯಕತೆ ಏನಿಲ್ಲ ಅಂತ ಒಂದು ಆರ್ಡರ್ ಅವರಿಗೆ ಸಿಕ್ಕಿತ್ತು. ಮತ್ತು ಸುಪ್ರೀಂ ಕೋರ್ಟ್ ತೀರ್ಪು ಫೈನಲ್ ಆಗಿ ಬಂತು. ಆ ತೀರ್ಪು ಏನ್ ಹೇಳುತ್ತೆ ತಿರುಗಿ ಸಿಂಪಲ್ ಆಗಿ ಹೇಳ್ತೀನಿ. ಆ ಕೇದಾರ್ನಾಥ್ 3 ಪ್ರಿನ್ಸಿಪಲ್ ಅಪ್ಲೈ ಮಾಡ್ತಾರೆ. ಮೊದಲನೇದಾಗಿ ಅವ್ರು ಹೇಳ್ತಾರೆ, ಇದು ಬರೀ ಒಂದು ವಿನೋದ್ ದುವಾ ಹೇಳಿದ ಮಾತು, ಅದು ಈ ಸರ್ಕಾರದ ವಿರುದ್ಧ ಇರ್ಬೋದು, ಆದ್ರೆ ಈ ಕಾನೂನಿಂದ ಸ್ಥಾಪಿತವಾದ ಸರ್ಕಾರದ ವಿರುದ್ಧ ಖಂಡಿತ ಅಲ್ಲ. ಮೋದಿ ಅವರ ವಿರುದ್ಧ ಇರ್ಬೋದು, ಅದು ಕಾನೂನಿನಿಂದ ಸ್ಥಾಪಿತವಾದ ಸರ್ಕಾರ ಅಲ್ಲ. ಸೊ ಅದು ಆ ಕಂಡೀಷನ್ ಫುಲ್ಫಿಲ್ ಮಾಡುತ್ತಿಲ್ಲ. ಎರಡನೇದಾಗಿ ಅವ್ರು ಹೇಳ್ತಾರೆ, ಅವರು ಈ FIR ನಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇವರು ಮಾಡಿದ ಟಿವಿ ಶೋ ಇಂದ ವಲಸೆ ಕಾರ್ಮಿಕರು ನಡೆಯುವುದು ಪ್ರಾರಂಭ ಮಾಡಿದ್ದಾರೆ ಅಂತ. ಅದು ಫ್ಯಾಕ್ಚುಯಲ್ ಕ್ವೆಶ್ಚನ್. ಕೋರ್ಟ್ ನೋಡುತ್ತೆ, ಹೇಳ್ತಾರೆ ಹಂಗಲ್ಲ, ಖಂಡಿತ ಅಲ್ಲ. ವಲಸೆ ಕಾರ್ಮಿಕರು ಅದ್ರ ಮುಂಚೆನೆ ನಡೆಯುವುದು ಪ್ರಾರಂಭ ಮಾಡಿದ್ರು. ಮತ್ತು ವಿನೋದ್ ದುವಾ ಅವ್ರ ಶೋ ಇಂದ ಅಷ್ಟೇನು ದೊಡ್ಡ ಪ್ರಭಾವ ಆಗ್ಲಿಲ್ಲ. ವಲಸೆ ಕಾರ್ಮಿಕರು ನಡೆಯುವುದು ಕೂಡ ಪ್ರಾರಂಭ ಆಗ್ಲಿಲ್ಲ, ಏನು ಪ್ರಾರಂಭ ಆಗ್ಲಿಲ್ಲ ಅವ್ರ ಶೋ ಇಂದ ಅಂತ ಅವ್ರು ಹೇಳ್ತಾರೆ. ಮತ್ತು ಮೂರನೇದಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪತ್ರಕರ್ತರ ವಿನೋದ್ ಅವರು ಮಾಡಿದ ಕಾರ್ಯ ಅದು ಪತ್ರಕರ್ತರ ಕರ್ತವ್ಯ. ಅದು ಸರ್ಕಾರವನ್ನು ಟೀಕಿಸಿದರು, ಅದು ಅವರ ಹಕ್ಕು, ಅದರಲ್ಲಿ ತಪ್ಪೇನಿಲ್ಲ. ಅದು ಖಂಡಿತವಾಗಿ ಅದು ಸೆಕ್ಷನ್ 124A ಕೆಳಗಡೆ ಬರುವುದಿಲ್ಲ ಎಂದು ಹೇಳಿದರು. ಮತ್ತು ಕೊನೆಯಲ್ಲಿ ಒಂದು ವಿನೋದ್ ದುವಾ ಪೆಟಿಷನ್ ಫೈಲ್ ಮಾಡಿದಾಗ ಇನ್ನೊಂದು ಪಾಯಿಂಟ್ ಅವರು ರೇಸ್ ಮಾಡಿದ್ರು. ಇದು ಬಹಳ ಮುಖ್ಯವಾದ ಪಾಯಿಂಟ್. ನಾವು ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟೇಷನ್ ನೋಡಿದ್ರೆ, ಬಲ್ವಂತ್ ಸಿಂಗ್ ಕೇಸ್ ನೋಡಿದ್ರೆ, ಕೇದಾರ್ನಾಥ್ ಕೇಸ್ ನೋಡಿದ್ರೆ, ಈ ಸಮಸ್ಯೆ ಏನಿಲ್ಲ, ಸ್ಪಷ್ಟವಾಗಿದೆ. ಯಾವಾಗ ಇಂಥ ಕೇಸ್ ಫೈಲ್ ಮಾಡುವುದು ತುಂಬಾ ಸ್ಪಷ್ಟವಾಗಿದೆ. ಆದರೂ ನಮ್ಗೆಲ್ಲ ಗೊತ್ತು, ಕಾನೂನಲ್ಲಿ ಎಷ್ಟು ಸ್ಪಷ್ಟತೆ ಇದ್ರೂ ಕೂಡ ನಿಜ ಜೀವನದಲ್ಲಿ ಖಂಡಿತವಾಗಿ ಯಾವ ರಾಜ್ಯದಲ್ಲಿದ್ರೂ ಕೂಡ ಸೆಡಿಷನ್ ಕೇಸು ಫಸ್ಟ್ ಸರ್ಕಾರ ಉಪಯೋಗ ಮಾಡ್ತಾ ಇದೆ. ಬಿಜೆಪಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾವ ಸರ್ಕಾರ ಇದ್ರೂ ಕೂಡ ಈ ಕೇಸು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇದರಿಂದ ನಮಗೆ ಉತ್ತರ ಸಿಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಉತ್ತರ ಸಿಗ್ತಾ ಇಲ್ಲ. ಕೇದಾರ್ನಾಥ್ ಇದ್ರೂ ಕೂಡ ಎಲ್ಲಿ ನೋಡಿದ್ರು ಸೆಡಿಷನ್ ಕೇಸ್ ಫೈಲ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ವಿನೋದ್ ದುವಾ ಅವ್ರದ್ದು ಇನ್ನೊಂದು ಒಂದು ಪ್ರೇಯರ್ ಏನಿತ್ತು ಅಂದ್ರೆ, ಅವ್ರು ಕೋರಿದ್ರು, ಯಾರಾದ್ರೂ ಪತ್ರಕರ್ತರಿದ್ರೆ, ಅವರಿಗೆ 10 ವರ್ಷದ ಎಕ್ಸ್ಪೀರಿಯನ್ಸ್ ಅನುಭವ ಇದ್ರೆ, ಅವರ ಮೇಲೆ ಕೇಸ್ ಫೈಲ್ ಮಾಡ್ಬೇಕಾಗಿದ್ರೆ
ಮೊದಲನೇದಾಗಿ ಅದು ಒಂದು ಕಮಿಟಿ ಮುಂದೆ ಹೋಗ್ಬೇಕಾಗುತ್ತೆ. ಕಮಿಟಿಯಲ್ಲಿ ಅವರ ಪ್ರೇಯರ್ ಪ್ರಕಾರ ಒಂದು ಜಡ್ಜ್ ಇರಬೇಕು ಮತ್ತು ಬೇರೆಯವರು ಇರಬೇಕು. ಆ ಕಮಿಟಿಯನ್ನು ಒಪ್ಪಿದ್ರೆ ಮಾತ್ರ FIR ಫೈಲ್ ಮಾಡಬಹುದು ಅಂತ ಅವ್ರು ಕೋರಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ರು ಹಂಗ್ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ, ಅದು ಇಟ್ಸ್ ಅ ಪ್ರಿರೋಗೇಟಿವ್ ಆಫ್ ದ ಲೆಜಿಸ್ಲೇಚರ್, ಅದು ಲೆಟ್ ದ ಲೆಜಿಸ್ಲೇಚರ್ ಡಿಸೈಡ್ ಅಂತ ಅದಕ್ಕೆ ಹೇಳಿದ್ರು. ಅದು ಯಾಕೆ ಅದು ಮುಖ್ಯ ಅಂಶ ಅದಕ್ಕೆ ನಾವು ಯೋಚನೆ ಮಾಡ್ಬೇಕಾದ್ರೆ ಅಂದ್ರೆ ಇದು ಈ ಕೇದಾರ್ನಾಥಿಂದ ನಮ್ಗೆ ಏನು ಉಪಯೋಗ ಆಗ್ತಾ ಇಲ್ಲ. ಏನ್ ಮಾಡುವುದು ಇವಾಗ? ವಿನೋದ್ ದುವಾ ಅವ್ರದ್ದು ನಾವು ಒಪ್ಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗತ್ತೆ. ನಮ್ಮ ಆಡಿಯನ್ಸ್ ಅಲ್ಲಿ ಎಷ್ಟೋ ಜನರು ಇರ್ಬೋದು, ಒಂದು 10 ವರ್ಷದ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವವರು, ಅವರನ್ನು ಯಾಕೆ ಬಿಡ್ಬೇಕು? ಸುಳ್ಳು ಪ್ರಕರಣ ಯಾಕೆ ಬರೀ 10 ವರ್ಷದ ಎಕ್ಸ್ಪೀರಿಯನ್ಸ್ ಅವರಿಗೆ ಮಾತ್ರ ಇಂಥ ಒಂದು ರಕ್ಷಣೆ ಸಿಗ್ಬೇಕು ಅಂತ ನಮ್ಮ ಮುಂದೆ ಇರುವ ಪ್ರಶ್ನೆ. ಅದೇ ಯೋಚನೆ ಮಾಡ್ಬೇಕು, ಏನ್ ಮಾಡ್ಬಹುದು ಅಂತ ಇಂಥ ಒಂದು ಪರಿಸ್ಥಿತಿಯಲ್ಲಿ. ಅದಕ್ಕೆ ಒಂದು ಉತ್ತರ, ಇವಾಗ ಈ ಸುಪ್ರೀಂ ಕೋರ್ಟ್ ಮುಂದೆ ಇನ್ನೊಂದು ಕೇಸ್ ಫೈಲ್ ಮಾಡಿದ್ದಾರೆ. ಈ ಸೆಕ್ಷನ್ 124A ಸಂವಿಧಾನಬದ್ಧ ಅಲ್ಲ ಅಂತ ಒಂದು ಕೇಸ್ ಫೈಲ್ ಮಾಡಿದ್ದಾರೆ. ಅಂತ ಕೇಸ್ ಅಲ್ಲಿ ಇವಾಗ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದ್ದಾರೆ, ಈ ಕಾನೂನು ಖಂಡಿತವಾಗಿ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಉಲ್ಲಂಘಿಸುತ್ತದೆ ಒಂದು ರದ್ದು ಹಾಕಿದ್ರೆ ಅದೇ ಒಂದು ಒಳ್ಳೆ ಪರಿಹಾರ ಅಂತ ನಾವು ಯೋಚನೆ ಮಾಡಬಹುದು. ಬೆಸ್ಟ್ ಸೊಲ್ಯೂಷನ್ ಮೈ ಬಿ ಸ್ಕ್ರಾಪಿಂಗ್ ಆಫ್ ದ ಲಾ ಫುಲ್ಲಿ. ಇದು ಇಲ್ಲಿ ಇನ್ನೊಂದು ಅಂಶವನ್ನು ನಾನು ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಕಾನೂನಿನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇದು ರೆಮಿಡಿ, ಕೇದಾರ್ನಾಥದ ರೆಮಿಡಿ ರೀಡಿಂಗ್ ಡೌನ್ ಅಂತ ಹೇಳಿದ್ರೆ, ನಾವು ಈ ಕಾನೂನು ನೋಡಿದ್ದೀವಲ್ಲ, ಆ ಕಾನೂನಿನ ಭಾಷೆಯಲ್ಲಿ ಈ ಸುಪ್ರೀಂ ಕೋರ್ಟ್ ತೀರ್ಪಿನ ಯಾವ ತರ ಬದಲಾವಣೆ ಇಲ್ಲ. ಆದ್ರೆ ಒಂದೇ ಒಂದು ಮಾತು ಹೇಳ್ತಾರೆ, ಎಲ್ಲಿ ಹಿಂಸೆ ಪ್ರಚೋದನೆ ಇಲ್ಲದೆಯೋ ಅಲ್ಲಿ ಈ ಕಾನೂನು ಅನ್ವಯಿಸುವುದಿಲ್ಲ. ಸೊ ದೇ ಟೇಕಿಂಗ್ ಔಟ್ ಸರ್ಟನ್ ಕ್ಲಾಸ್ ಆಫ್ ಕೇಸಸ್ ಫ್ರಮ್ ದ ರೀಚ್ ಆಫ್ ದ ಲಾ. ಆದ್ರೆ ಅದು ಎಲ್ಲರ ಜನರಿಗೆ ಪೊಲೀಸ್ ಸ್ಟೇಷನ್ಗೆ ತಲುಪಲಿಲ್ಲ. ಅದು ಹೇಗೆ ಪೊಲೀಸ್ ಸ್ಟೇಷನ್ಗೆ ತಲುಪುವುದು, ಹೇಗೆ ಪೊಲೀಸ್ ಅವರ ವರ್ತನೆಯಲ್ಲಿ ಬದಲಾವಣೆ ತರುವುದು, ಅದೇ ನಮ್ಮ ಮುಂದೆ ಇರುವ ಒಂದು ಮುಖ್ಯ ಪ್ರಶ್ನೆ. ಇದಕ್ಕೆ ಒಂದು ಪ್ಯಾರಲಲ್ ಎಕ್ಸಾಂಪಲ್ ಕೊಡ್ತೀನಿ. ವಾಸು ಅವರು 377 ಆರ್ಟಿಕಲ್ 377 ಸೆಕ್ಷನ್ 377 ಬಗ್ಗೆ ಮಾತಾಡಿದ್ರು. ಅದೇ ಹೋಮೋಸೆಕ್ಸುವಾಲಿಟಿಯನ್ನು ತಪ್ಪಾಗಿ ಪರಿಗಣಿಸುವ ಕಾನೂನು. ಅದು ಅಲ್ಲಿ ಕೂಡ ರೆಮಿಡಿ ಏನು? ರೀಡಿಂಗ್ ಡೌನ್. ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ ನವತೀಸ್ ತೀರ್ಪಿನಲ್ಲಿ ಹೇಳಿದರು, ಆ ಸೆಕ್ಷನ್ 377 ಇಂಥ ಒಪ್ಪಿಗೆಯಿಂದ ಮಾಡುವ ಲೈಂಗಿಕ ಕ್ರಿಯೆಗಳಿಗೆ ಇದನ್ನು ಈ ಕಾನೂನು ಅನ್ವಯಿಸುವುದಿಲ್ಲ ಅಂತ. ಸಿಮಿಲರ್ ಕೈಂಡ್ ಆಫ್ ರೆಮಿಡಿ. ಆದ್ರೆ 377 ಅಲ್ಲಿ ಖಂಡಿತವಾಗಿ ಒಂದು ದೊಡ್ಡ ಎಫೆಕ್ಟ್ ಅನ್ನೇ ನೋಡುತ್ತೀವಿ. ಇಷ್ಟುವರೆಗೆ ಎಲ್ಲಿ ನೋಡಿದ್ರು ಈ ಕೇಸು ಪೊಲೀಸ್ ಹಂಗೆ ಉಪಯೋಗ ಮಾಡ್ತಾ ಇಲ್ಲ. ಇದಕ್ಕೆ ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ಒಂದು ಉತ್ತರ ಇರ್ಬೋದು. ಇಂಥ ಒಂದು 377 ಕೇಸ್ ನಾವು ನೋಡಿದ್ರೆ ಮೀಡಿಯಾದಲ್ಲಿ ಎಷ್ಟೋ ಪ್ರಚೋದನೆ ಆಯ್ತು. ಎಲ್ಲರಿಗೂ ಈ ಕೇಸ್ ಬಗ್ಗೆ ಗೊತ್ತು. ದಿಸ್ ಗ್ರೇಟ್ ಮೀಡಿಯಾ ಪಬ್ಲಿಸಿಟಿ ಅರೌಂಡ್ ದ ಕೇಸ್. ಸೊ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಗೊತ್ತು, ಇದು ತಪ್ಪು, ಈ ಕೇಸ್ ನ ಫೈಲ್ ಮಾಡ್ಲಿಕ್ಕೆ ಅಂತ ಒಂದು ಅಧಿಕಾರ ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ಅದ ಕೇದಾರ್ನಾಥ್ ಅಂತ ಹೇಳಿದ್ರೆ ಅಡ್ವೊಕೇಟ್ಸ್ಗೂ ಗೊತ್ತಾಗಿರಬಹುದು, ಆದ್ರೆ ಸಾಮಾನ್ಯ ಜನರಿಗೆ ಈ ಕೇದಾರ್ನಾಥ್ ಕೇಸ್ ಬಗ್ಗೆ ಏನು ಗೊತ್ತಿಲ್ಲ, ಬಲ್ವಂತ್ ಸಿಂಗ್ ಕೇಸ್ ಬಗ್ಗೆ ಏನು ಗೊತ್ತಿಲ್ಲ. ಸೊ ಅದು ಒಂದು ಕ್ಯಾಂಪೇನ್ ಆ ತರ ಮಾಡ್ಲೇಬೇಕಾಗುತ್ತೆ. ಎಲ್ಲರಿಗೂ ಇಂಥ ಕೇಸ್ ಬಗ್ಗೆ ಮಾಹಿತಿ ಇರಲೇಬೇಕು. ಮತ್ತು ನಾವು ಪೊಲೀಸರು ಕೂಡ ನಾವು ಜಗಳ ಮಾಡ್ಬೇಕಾಗತ್ತೆ, ಇಂಥ ಕೇಸ್ ನೀವು ಫೈಲ್ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತ. ಅದು ಒಂದು ಪಾತ್ ಫಾರ್ವರ್ಡ್ ಅಂತ ಹೇಳ್ಬೋದು. ಇನ್ನೊಂದು ಪಾತ್ ಫಾರ್ವರ್ಡ್, ವಿ ಫೈಟ್ ಕ್ಲಿಯರ್ಲಿ, ಇದು ಒಂದು ಕರಾಳ ಕಾನೂನು, ಇದು ಹೋಗ್ಲೇಬೇಕು ಅಂತ ನಾವು ಒಂದು ಹೋರಾಟ ಮಾಡ್ಲೇಬೇಕಾಗುತ್ತೆ. ಅದೇ ಇನ್ನು ಲಾಸ್ಟ್ ಪಾಯಿಂಟ್ ಹೇಳಿ ನಾನು ಮುಗಿಸ್ತೇನೆ. ಆದ್ರೆ ನಾವು ಇನ್ನೊಂದು ಪಾಯಿಂಟ್ ನಾವು ನೋಡ್ಬೇಕಾಗತ್ತೆ ಅಂದ್ರೆ, ಇದು 124A ಒಂದು ಪ್ರೊವಿಷನ್, ಆದ್ರೆ ಇವಾಗ UAPA ಬೇರೆ ಇದೆ. 124A ಎಂಡ್ ಆಫ್ ದ ಡೇ ಬೇಲ್ ಪ್ರಶ್ನೆ ಬಂದ್ರೆ ಅದು ಬೇಲ್ ಕಮ್ಸ್ ಅಂಡರ್ ದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಆದ್ರೆ UAPA ಅಂದ್ರೆ ಬೇಲ್ ಪ್ರೊವಿಷನ್ ಅಲ್ಲಿ 43D ಬರುತ್ತೆ. ಅದು ಇನ್ನೂ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಬೇಲ್ ಸಿಗುವುದು. ಸೊ ಸೆಡಿಷನ್ ಕಾನೂನು ನಾವು ವಿರೋಧ ಮಾಡಿ, ಅದರ ವಿರೋಧ ನಾವು ಹೋರಾಟ ಮಾಡಿದ್ರೆ
UAPA ಕಾನೂನು ಕೂಡ ಸೇರಿ ಅದನ್ನು ಕೂಡ ನಾವು ವಿರೋಧಿಸಲೇಬೇಕಾಗುತ್ತೆ. ನಾವು ಇವಾಗ ನೋಡಿದ್ದೀವಿ ನಮ್ಮ ಎಷ್ಟೋ ಹೋರಾಟಗಾರರು ಆ ಕಾನೂನು ಕೆಳಗಡೆ ಕೇಸ್ ಫೈಲ್ ಮಾಡಿ ಇನ್ನೂ ಜೈಲಿನಲ್ಲಿದ್ದಾರೆ. ಭೀಮಾ ಕೊರೆಂಗ 15 ಇರ್ಬೋದು, ಡೆಲ್ಲಿ CA ಪ್ರೊಟೆಸ್ಟ್ ನಲ್ಲಿ ಹೋರಾಟ ಮಾಡಿದ ಜನರು ಇರ್ಬೋದು, ಎಷ್ಟೋ ಜನರು ಇನ್ನೂ ಜೈಲಿನಲ್ಲಿದ್ದಾರೆ ಬಿಕಾಸ್ ಆಫ್ UAPA ಪ್ರೊವಿಷನ್. ಇದು ಯಾಕೆ ಆ ಪ್ರೊವಿಷನ್ ತರ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸೆಡಿಷನ್ ಲಾ ಅದು ಗಾಂಧೀಜಿಯವರು ಯಾಕೆ ಅದು ರಾಜಕೀಯ ಪ್ರಕರಣದಲ್ಲಿ ಒಂದು ದೊರೆ ಅಂತ ಹೇಳ್ತಾ ಇದ್ರು ಅಂದ್ರೆ, ಅದು ವೈಯಕ್ತಿಕ ಸ್ವಾತಂತ್ರ್ಯ ಕಿತ್ತಾಕತ್ತೆ ಅಂತ. ನಾವು UAPA ನೋಡಿದ್ರೆ ಅದೇ ಉದ್ದೇಶ, ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಿತ್ತಾಕುವ ಒಂದು ಕಾನೂನು ಅಂತ ಹೇಳ್ಬೋದು. ಮತ್ತು UAPA ನಲ್ಲೇ ಬೇಲ್ ಸಿಗೋದು ಇನ್ನೂ ಕಷ್ಟ ಮಾಡಿದ್ದಾರೆ. ಸೊ ಇನ್ ಅ ಸೆನ್ಸ್, ಇಫ್ ಯು ಲುಕ್ ಎಟ್ ಇಟ್, the way independent India has progressed, they made it far more difficult for the right of freedom of expression than even colonial India. Colonial India, you can deal with 124A. You don't have provision like the UAPA, which makes bail that much more difficult. Okay, I'll ಮುಗಿಸ್ತೇನೆ. Thank you. ನಿಮ್ಗೆ ಯಾರಿಗಾದ್ರೂ ಕ್ವಶನ್ ಇದ್ರೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ಕೈ ಎತ್ತಿ. ಅಷ್ಟರಲ್ಲಿ ಕೆಲವರು ಆಗ್ತಾ ಇದ್ದಾರೆ. ಅಷ್ಟು ಮುಂಚೆ ನನಗೊಂದು ಬೇಸಿಕ್ ಕ್ವಶನ್ ಇದೆ. ಅರವಿಂದ್, ಈಗ ಸೆಡಿಷನ್ ಲಾ ಇಲ್ಲಿ ಮೆಕಾಲೆಯಿಂದ ಶುರುವಾಯ್ತು ಅಂತ ಹೇಳಿದ್ರ, ಸೊ ಬೇರೆ ರಾಷ್ಟ್ರಗಳಲ್ಲಿ ಅಥವಾ ಇಂಗ್ಲೆಂಡ್ ಅಲ್ಲಿ ಅಥವಾ ಅಮೆರಿಕಾದಲ್ಲಿ ಈ ತರ ಸಿಮಿಲರ್ ಲಾ ಏನಾದ್ರು ಇದೆಯಾ, ಅಥವಾ ಅದನ್ನ ತೆಗೆದಾಕ್ಬಿಟ್ಟಿದಾರ? ಮತ್ತೆ ಈ ಸೆಡಿಷನ್ ಲಾ ಇಂಡಿಯಾದಲ್ಲಿ ಮೊದ್ಲಿಂದ ಇದೇ ನೇಚರ್ ಅಲ್ಲಿ ಇತ್ತ? ಅಂದ್ರೆ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳ್ತಾ ಇದ್ರಲ್ಲ ನೀವು, ಅಂದ್ರೆ ಬೈಲ್ ಸಿಗಲ್ಲ, ಯಾವುದೇ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡ್ಬೋದು, ವಿಚಾರಣೆ ಮಾಡ್ಬೋದು. ಇದು ಮೊದ್ಲಿಂದ ಇದೇ ನೇಚರ್ ಅಲ್ಲಿ ಇಂಡಿಯಾದಲ್ಲಿ ಇತ್ತ, ಅಥವಾ ಯಾವ್ದ್ರ ಮಧ್ಯದಲ್ಲಿ ಏನಾದ್ರು ಬದಲಾಯ್ತಾ? ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ. ಎರಡು ಒಳ್ಳೆಯ ಪ್ರಶ್ನೆಗಳು. ನಾವು ಈ ಸೆಡಿಷನ್ ಕಾನೂನು ನೋಡಿದ್ರೆ ಹೇಗೆ ಬೇರೆ ಬೇರೆ ದೇಶಗಳಲ್ಲಿ ಅದರಲ್ಲಿ ಬದಲಾವಣೆ ಆಗಿದೆ ಅಂತ ನೋಡಿದ್ರೆ, ನಾವು ಯಾವ ಪ್ರಜಾಪ್ರಭುತ್ವ ನೋಡಿದ್ರು ಕೂಡ, UK ಇರ್ಬೋದು, US ಇರ್ಬೋದು, ಕೆನಡಾ ಇರ್ಬೋದು, ಸ್ಕಾಟ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಅಲ್ಲಿ ಎಲ್ಲೋ ಇವಾಗ ಈ ಸೆಡಿಷನ್ ಲಾ ಇಲ್ಲ. ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ, ಅವ್ರ ಮನಸ್ಸಿನಲ್ಲಿ ಸಂವಿಧಾನ ಬಂದ ಮೇಲೆ, ಅವ್ರ ಮನಸ್ಸಿನಲ್ಲಿ ಇಂಟರ್ನ್ಯಾಷನಲ್ ಕಾಮನ್ ಸಿವಿಲ್ ಪೊಲಿಟಿಕಲ್ ರೈಟ್ಸ್ ಬಂದ ಮೇಲೆ ಈ ಕಾನೂನಿಗೆ ಜಾಗ ಇಲ್ಲ. ಸೊ ಅವರು ಹೆಂಗ್ ನೋಡ್ತಾರೆ ಅಂದ್ರೆ, ಅವರವರ ದೇಶದಲ್ಲಿ ಒಂದು ಸಿವಿಲ್ ಲಿಬರ್ಟೀಸ್ ಹೋರಾಟ ಖಂಡಿತವಾಗಿ ಸ್ಟ್ರಾಂಗ್ ಆಗಿದೆ ಮತ್ತು ಜನರು ಹೇಳ್ತಾ ಇದ್ದಾರೆ ಇದನ್ನು ನಾವು ಒಪ್ಲಿಗೆ ಆಗುವುದಿಲ್ಲ. ಅಂತ ಒಂದು ಹೋರಾಟದಿಂದ ಖಂಡಿತವಾಗಿ ಈ ಎಲ್ಲಾ ದೇಶಗಳಲ್ಲಿ ಈ ಕಾನೂನು ಹೋಗಿದೆ. ಮತ್ತು ನಾವು ಈ ತರ ಈ ರೀಸೆಂಟ್ ಆಗಿ ನಾವು ಈ G8 ಸಮ್ಮಿಟ್ ಅಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಒಂದು ಸ್ಪೀಚ್ ಕೊಟ್ಟಿದ್ರು ಎಲ್ಲ ಡೆಮೋಕ್ರಸೀಸ್ ಬಗ್ಗೆ. ಆ ಡೆಮೋಕ್ರಸಿ ಅಂತ ನೋಡಿದ್ರೆ ಖಂಡಿತವಾಗಿ ಈ ಕಾನೂನು ಹೋಗ್ಲೇಬೇಕು ಅಂತ ನಾವು ಒಂದು ಹೋರಾಟ ಮಾಡ್ಲೇಬೇಕಾಗತ್ತೆ. ಮತ್ತೆ ಎರಡನೇ ಪ್ರಶ್ನೆ, ಈ ಬೇಲ್ ಪ್ರಶ್ನೆ ಬಂದಾಗ ಅದರಲ್ಲಿ ಏನ್ ಬದಲಾವಣೆ ಆಗಿಲ್ಲ. ಅದು ತಿರುಗಿ 1860 ಕೋಡ್ ಕೆಳಗಡೆನೆ ಬರುತ್ತೆ, ನಾನ್ ಬೇಲಬಲ್ ಅಫೆನ್ಸ್ ಅಂತ ಬರುತ್ತೆ. ಆದ್ರೂ ಈ 1860 ಕೋಡ್ ಕೆಳಗಡೆ ಬೇಲ್ ಪ್ರಶ್ನೆ ಬಂದ್ರೆ, ಅದು ಬೇಲ್ ಇಸ್ ನಾಟ್ ಸೀನ್ as a matter of punishment. ಅದು ಬೇಲ್ ವಿಟ್ನೆಸಸ್ ಕೂಡ ಟ್ಯಾಂಪರ್ ಮಾಡಿದ್ರೆ, ಇಲ್ಲದಿದ್ರೆ ನೀವು ಎಲ್ಲಾದ್ರೂ ಓಡಿ ಹೋಗುವ ಪ್ರಶ್ನೆ ಬಂದ್ರೆ ಆವಾಗ ಬೇಲ್ ಡಿನೈ ಮಾಡುವ ಪ್ರಶ್ನೆ ಬರುತ್ತೆ. ಆದ್ರೆ ನಾವು UAPA ಕಾನೂನುಗಳಲ್ಲಿ ನೋಡಿದ್ರೆ, if the judges of prima facie opinion that you committed the offense, then bail can be denied. So ಅದು ಇನ್ನೂ ಸ್ವಲ್ಪ ಕಷ್ಟ ಮಾಡಿದ್ರು UAPA ಕೆಳಗಡೆ. ಆದ್ರೆ ಈ IPC ಕೆಳಗಡೆ ಅದ್ರಲ್ಲಿ ಬದಲಾವಣೆ ಏನಾಗ್ಲಿಲ್ಲ ಈ ಬೇಲ್ ಪ್ರಶ್ನೆಯಲ್ಲಿ. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದೆ ದಯವಿಟ್ಟು ಕೈ ಎತ್ತಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದರೆ, ಬಹುಶಃ ನೀವು ಇದ್ರ ಬಗ್ಗೆ ಮಾತಾಡಿದ್ರ, ಸಂವಿಧಾನ ರಚನಾ ಸಮಿತಿಯಲ್ಲಿ ಈ ಕಾನೂನು ಕುರಿತು ಚರ್ಚೆ ಆಗಿದೆ, ಅದರ ಕುರಿತು ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳು ಹೇಳ್ಬೋದು ಅಂತ ದಸ್ತಗೀರ್ ಅವ್ರು ಕೇಳಿದ್ದಾರೆ. ನೀವು ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ರೆ ಇನ್ನೇನಾದ್ರೂ ಸ್ವಲ್ಪ ಸೇರ್ಸಕ್ಕಿದ್ಯಾ? ಅದು ಇನ್ನು ಜಾಸ್ತಿ ಸೇರಿಸ್ಲಿಕ್ಕೆ ಇಲ್ಲ. ಆದ್ರೆ ನಾವು ಸಂವಿಧಾನ ರಚನೆ ಸಭೆಯಲ್ಲಿ 2-3 ಜನರು ಸ್ಪೀಚ್ ಮಾಡಿದ್ರು. ಅವರ ಹೆಸರು ಸ್ವಲ್ಪ ಹೇಳ್ತೀನಿ ಬೇಕಾದ್ರೆ. TT ಕೃಷ್ಣಮಾಚಾರಿ ಅವರು ಸ್ಪೀಚ್ ಮಾಡಿದ್ರು, ಮತ್ತು ಗೋವಿಂದ್ ಸೆತ್ ಅಂತ ಇನ್ನೊಬ್ರು ಸ್ಪೀಚ್ ಮಾಡಿದ್ರು, ಮತ್ತು ಮೂರನೇದವರು ಸ್ಪೀಚ್ ನಲ್ಲಿ ಮೇನ್ ಪಾಯಿಂಟ್ ಏನ್ ಹೇಳಿದ್ರು ಅಂದ್ರೆ,
ಇಷ್ಟವರೆಗೆ ಈ ಕಾನೂನು ಆಂಗ್ಲದವರು ನಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಉಪಯೋಗ ಮಾಡಿದ್ದಾರೆ. ಅದು ನಾವು ಸ್ವತಂತ್ರ ಭಾರತದಲ್ಲಿ ಇಂಥ ಕಾನೂನು ಇರ್ಲಿಕ್ಕೆ ನಮಗೆ ಒಪ್ಪುವುದಕ್ಕೆ ಆಗುವುದಿಲ್ಲ ಅಂತ ಎಂದು ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ರೇಣುಕಮ್ಮ ಅವರು ಕೇಳಿದ್ದಾರೆ, ಅವರೇ ಕೇಳ್ತಾರೆ ಅನ್ಸುತ್ತೆ, ಕೈ ಎತ್ತಿದ್ದಾರೆ. ರೇಣುಕಮ್ಮ ಅವರೇ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ಸರ್ ಹಲೋ, ಕೇಳಿಸ್ತಾ ಇದೆ, ಕೇಳಿ. ಈಗ ಕೊರೆಗಾಂವ್ ಕೇಸ್ಗಳಲ್ಲಿ ಮತ್ತೆ ಇನ್ನೊಂದು ಕೇಸ್ಗಳಲ್ಲಿ ರಾಜದ್ರೋಹ ವಿರುದ್ಧ ಕೇಸ್ ಹಾಕಿದ್ರಲ್ಲ, ಆ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಕೆಲವೊಂದು ವಿಚಾರಗಳಲ್ಲಿ ಪರಿಹಾರ ನೀಡುವಾಗ ಮತ್ತೆ ಆದೇಶ ಮಾಡುವಾಗ ಎಡವಟ್ಟು ಮಾಡಿದೆ ಅಂತಕ್ಕಂಥದ್ದನ್ನ ಮೊನ್ನೆ ಮತ್ತೆ ರೀಸೆಂಟ್ ಆಗಿ ಕೆಲವೊಂದು ವೆಬಿನಾರ್ ಸಮೇಶನ್ ಕೇಳಿದ್ದೇನೆ ನಾನು. ಹಾಗಿದ್ದಾಗ ಸುಪ್ರೀಂ ಕೋರ್ಟ್ಗಳನ್ನೇ ತೀರ್ಮಾನ ಮಾಡುವಾಗ ಎಡವಟ್ಟು ಮಾಡಿದ್ರೆ ಅಥವಾ ಕಾನೂನು ವಿರುದ್ಧವಾಗಿ ತೀರ್ಮಾನಗಳನ್ನ ನೀಡಿದಾಗ ಅದ್ರ ವಿರುದ್ಧ ನಾವು ಎಲ್ಲಿ ಅಪೀಲ್ ಸಲ್ಲಿಸಬಹುದು? ಯಾವ ದೇಶದಲ್ಲೂ ಕೂಡ ಈ ಸೆಡಿಷನ್ ಕಾನೂನು ಜಾರಿಯಲ್ಲಿ ಇಲ್ಲದೆ ಇದ್ಮೇಲೆ ನಮ್ಮ ದೇಶದಲ್ಲಿ ಈ ಕಾನೂನು ಅವಶ್ಯಕತೆ ಇದೆಯಾ? ಅದಕ್ಕೆ ಯಾಕೆ ಅದ್ರ ವಿರುದ್ಧ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕ್ರಮ ಜರುಗಿಸಕ್ಕೆ ಅವಕಾಶಗಳಿಲ್ವಾ ಅಂತಕ್ಕಂಥದ್ದು. ಇದು ನಮ್ಮ ಮುಂದೆ ಇರುವ ದೊಡ್ಡ ಪ್ರಶ್ನೆನೆ. ಇದು ನಾವು ಕಾನೂನು ವ್ಯವಸ್ಥೆ ನೋಡಿದ್ರೆ ನಾವು ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಹೋಗ್ಬೋದು. ಸುಪ್ರೀಂ ಕೋರ್ಟ್ ಅಲ್ಲಿ ನಮಗೆ ಒಂದು ಕೆಟ್ಟ ತೀರ್ಪು ಸಿಕ್ಕಿದ್ರೆ ಏನ್ ಮಾಡ್ಬೋದು ಅಂತ ಪ್ರಶ್ನೆ ನೀವು ಕೇಳ್ತಾ ಇರ್ತೀರ. ಅದಕ್ಕೆ ಒಂದು ಕಾನೂನಿನ ಒಳಗಡೆ ಉತ್ತರ ಏನ್ ಕೊಡ್ಬಹುದು ಅಂದ್ರೆ, ಒಂದು ಸುಪ್ರೀಂ ಕೋರ್ಟ್ನ ಆ ತೀರ್ಪಿನ ಬೆಂಚು ಈ 3 ಜಡ್ಜ್ ಇದ್ರೆ ನಾವು 5 ಜಡ್ಜ್ ಮುಂದೆ ಹೋಗ್ಬೋದು, ಇಲ್ಲದ್ರೆ 7 ಜಡ್ಜಸ್ ಮುಂದೆ ಹೋಗ್ಬೋದು. ಅದು ಒಂದು ಕಾರಣ, ಅದು ಒಂದು ದಾರಿಯಲ್ಲಿ ಹೋಗ್ಬೋದು. ಒಂದು ಕೆಟ್ಟ ತೀರ್ಪು ಸಿಕ್ಕಿದ್ರೆ ನಮಗೆ ಸಂವಿಧಾನದ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ ಎಂದು ನಮಗೆ ಅನಿಸಿದ್ರೆ ನಾವು ಇನ್ನೊಂದು ಬೆಂಚಿನ ಮುಂದೆ ಹೋಗ್ಬೋದು. ಅದೇ ಇವಾಗ ಆಗ್ತದೆ. ಈ ಕೇದಾರ್ನಾಥ್ದು 5 ನ್ಯಾಯಾಧೀಶರ ತೀರ್ಪು, ಮತ್ತು ಅದನ್ನು ನಾವು ರದ್ದು ಮಾಡ್ಬೇಕಾದ್ರೆ ಅದು ಇನ್ನೊಂದು ಬೆಂಚು ಅದನ್ನು ಮುಂದೆ ತಗೊಂಡು ಹೋಗ್ಬೇಕಾಗುತ್ತೆ. ಇನ್ನು ಲಾರ್ಜರ್ ಬೆಂಚ್ ಅದನ್ನು ವಿಶ್ಲೇಷಣೆ ಮಾಡ್ಬೇಕಾಗುತ್ತೆ. ಅದು ಒಂದು ದಾರಿ. ಆದ್ರೆ ಇನ್ನೊಂದು ದಾರಿ ನಾವು ನೋಡ್ಬೇಕಾಗಿದ್ರೆ, ಈ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ತೀರ್ಪು ಬಂದ್ರೆ ನಮಗೆ ಆ ತೀರ್ಪು ಸಂವಿಧಾನದ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ ಎಂದು ಆದ್ರೆ ಅದು ನಾವು ಒಂದು ಲೆಜಿಸ್ಲೇಟಿವ್ ಒಂದು ಲಾ ಮಾಡ್ಬೇಕಾಗ ಅದಕ್ಕೆ ಆ ದಾರಿ ಕೂಡ ನಾವು ಉಪಯೋಗ ಮಾಡ್ಬೇಕಾಗುತ್ತೆ. ನಾವು ನೋಡಿದ್ದೀವಿ ಈ SC/ST ಅಟ್ರಾಸಿಟೀಸ್ ಆಕ್ಟ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಪಾರ್ಲಿಮೆಂಟ್ ಆಕ್ಷನ್ ತಗೊಂಡು ಒಂದು ಕಾನೂನು ಮುಂದೆ ತಗೊಂಡು ಬಂದಿದೆ. ಅದು 2ನೇ ರೂಟು ನಮ್ಮ ಮುಂದೆ ಇರುವ ದಾರಿ. ಆದ್ರೆ ನೀವು ಹೇಳುವ ಪ್ರಶ್ನೆಯಿಂದ ಬಹಳ ಮುಖ್ಯವಾಗಿದ್ದು ಏನಂದ್ರೆ, ನಾವೊಂದು ಇಂಥ ಇಶ್ಯೂಸ್ಗಳಲ್ಲಿ ಒಂದು ಹೋರಾಟ ಕಟ್ಟುವುದು ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ತಿರುಗಿ ಈ ಪ್ರಶ್ನೆ ಬರುತ್ತೆ, ಈ ಸಿವಿಲ್ ಲಿಬರ್ಟೀಸ್ ಅಂತ ಹೇಳ್ತೀವಿ. ಈ ಸಿವಿಲ್ ಲಿಬರ್ಟೀಸ್ ಅದು ಇನ್ನೂ ಸ್ವಲ್ಪ ನಮ್ಮ ಜನರಲ್ಲಿ ಅಷ್ಟೊಂದು ದೊಡ್ಡ ಇಶ್ಯೂ ಆಗಿ ಇನ್ನೂ ಆಗ್ಲಿಲ್ಲ. ಅದು ಆಗ್ಲೇಬೇಕು ಅಂತ ನಮ್ಮ ಮುಂದೆ ಇರುವ ದೊಡ್ಡ ಪ್ರಶ್ನೆ. ಅದೇ ನಾವು ಅಂಬೇಡ್ಕರ್ ಮಾತಿಗೆ ಹೋದ್ರೆ, ಅವರು ಸಂವಿಧಾನ ರಚನೆ ಸಭೆಯಲ್ಲಿ ಈ ಸಂವಿಧಾನಾತ್ಮಕ ನೈತಿಕತೆ ಅಂತ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ, ಸಂವಿಧಾನ ರಚನೆ ಸಭೆಯಲ್ಲಿ ಅವ್ರು ಹೇಳ್ತಾರೆ, ಈ ಸಂವಿಧಾನಾತ್ಮಕ ನೈತಿಕತೆ ನಮ್ಮ ದೇಶದಲ್ಲಿ ಇನ್ನೂ ಆಳವಾದ ಬೇರುಗಳನ್ನು ಇನ್ನೂ ಹಾಕ್ಲಿಲ್ಲ. ಪ್ರಜಾಪ್ರಭುತ್ವ ಇನ್ನೂ ಮೇಲ್ನೋಟಕ್ಕೆ ಇದೆ, ಅದು ಇನ್ನೂ ಆಳವಾದ ಬೇರಿಲ್ಲ. ಇನ್ನು ಅದು ನಮ್ಮ ಪ್ರಭುತ್ವ ನಾವು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ ದಟ್ ಸೆನ್ಸ್ ಇಟ್ಸ್ ಈ ಸಿವಿಲ್ ಲಿಬರ್ಟೀಸ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಅದರಿಂದ ಇಂಥ ಒಂದು ಪ್ರಜ್ಞೆಯನ್ನು ನಾವು ಸೃಷ್ಟಿಸಬೇಕಾಗುತ್ತೆ. ಅದೇ ದಿ ಇಂಪಾರ್ಟೆನ್ಸ್ ಆಫ್ ಅ ಸಿವಿಲ್ ಲಿಬರ್ಟೀಸ್ ಮೂವ್ಮೆಂಟ್ ಟು ಬಿಲ್ಡ್ ದ ಐಡಿಯಾ ದಟ್ ನಮಗೆ ಇರುವ ವೈಯಕ್ತಿಕ ಸ್ವಾತಂತ್ರ್ಯ, ಮಾತಾಡುವ ಸ್ವಾತಂತ್ರ್ಯ ಬಹಳ ಮುಖ್ಯವಾದ ಹಕ್ಕು. ಮತ್ತು ಅದನ್ನು ನಾವು ಅದನ್ನು ರಕ್ಷಣೆ ಮಾಡ್ಬೇಕಾದ್ರೆ ಒಂದು ಹೋರಾಟ ಅದರ ಹಿಂದೆ ಕಟ್ಟಬೇಕಾಗುತ್ತೆ. ಇಲ್ಲಿ ಇನ್ನು ಒಂದು ಉದಾಹರಣೆ ಕೊಟ್ಟು ಮುಗಿಸ್ತೇನೆ. ನಾವು ಗಾಂಧೀಜಿಯವರ ಹೋರಾಟ ತಿರುಗಿ ನೋಡಿದ್ರೆ, ಅದು ಮೊದಲನೇದ ಹೋರಾಟ ಅದು ಅಗೇನ್ಸ್ಟ್ ದ ರೌಲಟ್ ಆಕ್ಟ್.
ಆ ರೌಲಟ್ ಆಕ್ಟ್ ಪ್ರೊವಿಷನ್ಸ್ ನಾವು ನೋಡಿದ್ರೆ ಅದು UAPA ತರ ಇನ್ನೊಂದು ಕಾನೂನಿದೆ. ಅದು ಮೊದಲನೇ ಸ್ವಾತಂತ್ರ್ಯ ಹೋರಾಟ ಅಗೇನ್ಸ್ಟ್ ದ ರೌಲಟ್ ಆಕ್ಟ್. ಸೊ ತಿರುಗಿ ಅದು UAPA ಬಂದ ಪ್ರಶ್ನೆ ತಿರುಗಿ ಅದೇ ತರ ನಾವು ಹೋರಾಟ ಮಾಡ್ಬೇಕಾಗುತ್ತೆ ನಮ್ಗೆ ಅನಿಸ್ತದೆ. ಬಾಲು ಅವರು ಕೈ ಎತ್ತಿದ್ದಾರೆ, ಬಾಲು ಅವರೇ ಕೇಳಿ. ಸರ್ ನಮಸ್ಕಾರ. ಹಲೋ, ಕೇಳಿಸ್ತಾ ಇದೆ, ಕೇಳಿ. ಇದು ನಂದು 2 ಪ್ರಶ್ನೆ ಇದೆ. ಒಂದು, ನಿನ್ನೆ ಇದು ವಿನೋದ್ ದುವಾ ಇರ್ಬೋದು, ನಟಾಶಾ ಅವರ ಸುಪ್ರೀಂ ಕೋರ್ಟ್ ಕೇಸ್ಗಳಿರ್ಬೋದು, ಇದೆಲ್ಲವೂ ಇವ್ರಿಗೆಲ್ಲ ಅಫೋರ್ಡಬಿಲಿಟಿ ಇದೆಯಾ ಅಥವಾ ಇವ್ರಿಗೆ ಯಾವ್ದೋ ಒಂದು ಸಂಘಟನೆ ಸಪೋರ್ಟ್ ಇದ್ದು ಸುಪ್ರೀಂ ಕೋರ್ಟ್ ತನಕ ಹೋಗಿ ಇದೆಲ್ಲ ಹೊರಗ್ ಬರ್ತಾರೆ? ಇವಾಗ ನನ್ನಂತ ಜನಸಾಮಾನ್ಯ ಯಾವ್ದೋ ಒಂದು ಫೇಸ್ಬುಕ್ ಅಲ್ಲಿ ಅಥವಾ ಯಾವ್ದೋ ಒಂದು ವಾಟ್ಸಪ್ ಅಲ್ಲಿ ಹಾಕ್ತೀನಿ, ನನ್ ಕರ್ಕೊಂಡೋಗ ಸೆಕ್ಷನ್ ಹಾಕ್ತಾರೆ, ಅದು ಎಲ್ಲೂ ನ್ಯೂಸು ಆಗಲ್ಲ, ಒಂದು 10 ಜನ ಸ್ನೇಹಿತರಿಗೆ ಗೊತ್ತಾಗ್ಬೋದು. ಐ ಕೆನಾಟ್ ಇವನ್ ಅಫೋರ್ಡ್ ಟು ಗೋ ಟು ಐ ಡೋಂಟ್ ನೋ ಮೀನ್ಸ್ ಅಂಡ್ ಆಕ್ಷನ್ಸ್. ಸೊ ಈ ತರ ಜನಸಾಮಾನ್ಯರಿಗೆ ತೊಂದರೆ ಆದ್ರೆ ಯಾರನ್ನ ನೋಡ್ಬೇಕು, ಯಾರನ್ನ ಕೇಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ಒಂದು. ಎರಡನೇದು, ಈ ಕನ್ವಿಕ್ಟ್ ಆಗಿರುವಂತದ್ದು ಲಾಸ್ಟ್ 5 to 10 years ಡಾಟಾ ಎಲ್ಲಾರು ಸಿಗ್ಬೋದು. ಅದೇ ಈ ಸೆಕ್ಷನ್ 121 ಉಪಯೋಗಿಸ್ಕೊಂಡು ಕನ್ವಿಕ್ಟ್ ಆಗಿ ಜೈಲ್ ಶಿಕ್ಷೆ ಅಥವಾ ಆತರ ಆಗಿರೋದು ಡೇಟಾ ಎಲ್ಲಾರು ಸಿಗ್ಬೋದಾ ಲಾಸ್ಟ್ 5 years or 10 years? ಮುಗೀತು ಸರ್. 2 ಬಹಳ ಮುಖ್ಯವಾದ ಪ್ರಶ್ನೆಗಳು. ನೀವು ಕೇಳಿದ ಪ್ರಶ್ನೆಗೆ ಅದು ಬಹಳ ಮುಖ್ಯವಾಗಿತ್ತು. ಯಾರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇದೆ, ಯಾರಿಗೆ ಸ್ವಲ್ಪ ಅವರು ಖಂಡಿತವಾಗಿ ಸುಪ್ರೀಂ ಕೋರ್ಟ್ ವರೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಆದ್ರೆ ಯಾರಿಗೆ ಅಷ್ಟು ಮಾಹಿತಿ ಇಲ್ಲ, ಅಷ್ಟು ಕಾಂಟ್ಯಾಕ್ಟ್ಸ್ ಇಲ್ಲ, ಅಷ್ಟು ದೂರ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟನ ಪ್ರಶ್ನೆ. ಆದ್ರೆ ಇದು ಬರೀ ಏನ್ ಹೇಳಿಕ್ಕಾಗುತ್ತೆ, ಇದು ಬರೀ ಹೋರಾಟದ ಪ್ರಶ್ನೆನೆ. ಇದು ಹೇಗೆ ಜನಸಾಮಾನ್ಯರ ಮೇಲೆ ಇಂಥ ಒಂದು ಕೇಸ್ ಫೈಲ್ ಮಾಡಿದರೆ, 124A ಉಪಯೋಗ ಮಾಡಿದರೆ, ಯಾವ್ದಾದ್ರು ಒಂದು ಕ್ಯಾಂಪೇನ್ ಕಟ್ಟಿದ್ರೆ, ಆ ಕ್ಯಾಂಪೇನ್ ಇಂಥ ಒಂದು ಕೇಸಸ್ ಮುಂದೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆದ್ರೆ ಅದು ಒಂದು ದಾರಿ. ತಿರುಗಿ ಅದು ವಾಸವರಿಗೆ ಮತ್ತು ಗುರುವವರಿಗೆ ಆ ಪ್ರಶ್ನೆ ಮುಂದೆ ಇಡ್ಬೇಕಾಗತ್ತೆ. ಅಂತ ಅವ್ರು ಹೇಳಿದ ಪ್ರಶ್ನೆಗೆ ನಾವು ಏನಾದ್ರು ಮಾಡಬಹುದಾ, ಏನಾದ್ರು ಅಂತ ಒಂದು ಕ್ಯಾಂಪೇನ್ ಕಟ್ಟಬಹುದಾ? ಹೇಗೆ ಈ ಕರ್ನಾಟಕದಲ್ಲಿ ಎಲ್ಲಾದ್ರೂ UAPA ಇಲ್ಲದಿದ್ರೆ ಸೆಡಿಷನ್ ಕೇಸ್ ಫೈಲ್ ಮಾಡಿದ್ರೆ ನಾವು ಸಪೋರ್ಟಿವ್ ಆಗಿ ಜನರು ಅವ್ರು ಕೂಡ ನಿಂತ್ಕೊಳ್ಳಲಿಕ್ಕೆ ಏನಾದ್ರು ಒಂದು ಕ್ಯಾಂಪೇನ್ ಬಿಲ್ಡ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಪ್ರಶ್ನೆ ಅವ್ರು ಕೇಳ್ತಾ ಇದ್ದಾರೆ. ಅದು ನನ್ನ ಉತ್ತರ ಮಾತ್ರ ಇಲ್ಲ, ಎಲ್ಲರೂ ಉತ್ತರ ಹೇಳ್ತೀನಿ. ಒಂದು. ಮತ್ತು ಎರಡನೇ ಪ್ರಶ್ನೆ ಅವ್ರು ಏನ್ ಕೇಳಿದ್ರು, ಅದು ಸಿಂಪಲ್. ಅದು ಡೇಟಾ ಬೇಕಾಗಿದ್ರೆ ಈ NCRB ಡೇಟಾ ಅಂತ ಸಿಗತ್ತೆ. ನೀವು ಆನ್ಲೈನ್ ನೋಡಿದ್ರೆ ಕ್ರೈಮ್ಸ್ ಇನ್ ಇಂಡಿಯಾ ಅಂತ ಒಂದು ಬುಕ್ ಗವರ್ಮೆಂಟ್ ಆಫ್ ಇಂಡಿಯಾ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಅಲ್ಲಿ ಡೇಟಾ ಸಿಗುತ್ತೆ. UAPA ಕೆಳಗಡೆ ಎಷ್ಟು ಕೇಸಸ್ ಫೈಲ್ ಮಾಡಿದ್ರು, ಸೆಡಿಷನ್ ಕೇಸಸ್ ಎಷ್ಟು ಕೇಸಸ್ ಫೈಲ್ ಮಾಡಿದ್ರು, ಆ ಡೇಟಾ ಸಿಗುತ್ತೆ. ಆದಿತ್ಯ ಅವ್ರೇನೋ ಕ್ವಶನ್ ಕೇಳ್ಬೇಕು ಅಂತ ಕೈತಿದ್ರೆ, ಕೇಳಿ ಆದಿತ್ಯ. ಸರ್ ನಮಸ್ತೆ, ಆದಿತ್ಯ ಮಾತಾಡ್ತಾ ಇರೋದು. ನಮಸ್ಕಾರ. ಈಗ ನೀವು ಕೇದಾರ್ನಾಥ್ ಅಂಡ್ ಪ್ರೀವಿಯಸ್ ಪ್ರೆಸಿಡೆನ್ಸಸ್ ನ ಕೋಟ್ ಮಾಡಿದ್ರಿ, ಪೊಲೀಸಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತ ಹೇಳಿದ್ರಿ. ಅದು ನಿಜ. They continue to book those cases, but the problem also is in the lower judiciary. Now lower courts actually entertain those cases, deny bail and send people to jail. ಈಗ ಅಮೂಲ್ಯ ಲಿಯೋನಾ ಕೇಸಲ್ಲಿ ಸೆಡಿಷನ್ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು, ಆದ್ರೆ ಅವ್ರಿಗೆ 3 ತಿಂಗಳು ಜೈಲಲ್ಲಿ ಇಲ್ಲಿನ ಕೋರ್ಟ್ ಎಲ್ಲಾ ಬೇಲ್ನು ರಿಜೆಕ್ಟ್ ಮಾಡ್ತು. ಇದು ಹೌ ಟು ಫಿಕ್ಸ್ ದಿಸ್ ಅನ್ನೋದು ಮೊದಲನೇ ಪ್ರಶ್ನೆ. ಜುಡಿಷರಿಲೇ ಇದ್ರ ಅರಿವಿಲ್ಲದೆ ಇದ್ರೆ ಇನ್ ಪೊಲೀಸಲ್ಲಿ ಅರಿವು ಎಕ್ಸ್ಪೆಕ್ಟ್ ಮಾಡೋದು ಬಿಯಾಂಡ್ ಅದು. ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಈಗ ನೀವು ವಿನೋದ್ ದುವಾ ಕೇಸ್ ಹೇಳಿದ್ರಲ್ಲ, ವಿನೋದ್ ದುವಾ ಪಿಟಿಷನ್ ಅಲ್ಲಿ ಪ್ರೇಯರ್ ಏನಿತ್ತು, ಫಾರ್ಮ್ ಅ ಪ್ಯಾನಲ್ ಟು ಕೇಸ್ ಹಾಕಕ್ಕಿಂತ ಮುಂಚೆ ಜರ್ನಲಿಸ್ಟ್ಗಳ ಮೇಲೆ 10 ವರ್ಷ ಎಕ್ಸ್ಪೀರಿಯನ್ಸ್ ಗಿಂತ ಜಾಸ್ತಿ ಇದ್ರೆ ಒಂದು ಪ್ಯಾನಲ್ ಮಾಡಿ, ಅಂದ್ರೆ ಪ್ರಿಲಿಮಿನರಿ ಅವ್ರು ಒಪ್ಪಿದ್ರೆ ಮಾತ್ರ ಕೇಸ್ ಹಾಕ್ಬೇಕು ಅನ್ನೋ ತರ ಒಂದು ಪ್ಯಾನಲ್ ಮಾಡೋದಕ್ಕೆ ಅವರು ಪ್ರೇಯರ್ ಕೇಳಿದ್ರು. ಬಟ್ is the other way around is it possible? ಈಗ ಒಂದು ಕೇಸು ನಡೆದು ಇದು ಬೇಸ್ಲೆಸ್ ಅಂತಾಗಿ ಈ ಕೇಸು ಒಂದು ಸೆಡಿಷನ್ ಅಥವಾ ಯುಆಪಾ ಕೇಸ್ ಡಿಸ್ಮಿಸ್ ಆದಾಗ, should the officials who have booked these cases be held accountable? And if they are held accountable, ರಾಜಕೀಯದವರು ಈ ಕಾನೂನುಗಳನ್ನ ಮಿಸ್ಯೂಸ್ ಮಾಡ್ಕೊಂಡು, ಈ ಅಧಿಕಾರಿಗಳನ್ನ ಮಿಸ್ಯೂಸ್ ಮಾಡ್ಕೊಂಡು ಈ ತರ ಕೇಸ್ಗಳನ್ನ ಪದೇ ಹಾಕೋದು ತಪ್ಪುತ್ತಾ? 2 ಪ್ರಶ್ನೆ. ಥ್ಯಾಂಕ್ ಯು. 2 ಬಹಳ ಮುಖ್ಯವಾದ ಪ್ರಶ್ನೆಗಳು. ನೀವು
ಹೇಳಿದ್ದು ಆ, ಅದೇ ತಿರುಗಿ ವಿನೋದ್ ದುವಾ ಕೇಸಲ್ಲಿ ಅದೇ ಹೇಳ್ತಾರೆ. ನೀವು ಹೇಳಿದ ಪ್ರಶ್ನೆ ಬಹಳ ಮುಖ್ಯವಾಗಿತ್ತು. ಈ ಲೋವರ್ ಜುಡಿಷಿಯರಿ ಅವರಿಗೆ ಕೂಡ ಈ ಈ ಕೇದಾರ್ನಾಥ್ ಪ್ರಕರಣದ ಬಗ್ಗೆ ಗೊತ್ತಾಗ್ಬೇಕು ಅಂತ. ಅದು ಹೇಗೆ ಅವ್ರಿಗೆ ಗೊತ್ತು ಮಾಡುವುದು? ಅದು ಒಂದು ರೂಟ್ ತಿರುಗಿ ಈ ನೋಡಿದ್ರೆ ಈ ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿ ಅಂತ ಇರುತ್ತೆ, ಸ್ಟೇಟ್ ಜುಡಿಷಿಯಲ್ ಅಕಾಡೆಮಿ ಅಂತ ಇರುತ್ತೆ. ಅವರು ಟ್ರೈನಿಂಗ್ಸ್ ಕಂಡಕ್ಟ್ ಮಾಡ್ತಾರೆ ಜಡ್ಜಸ್ಗೆ. ಅಂತ ಒಂದು ಸರ್ಕಾರವನ್ನು ಅಂತ ಒಂದು ಪ್ರೆಷರ್ ಹಾಕ್ಬಿಟ್ಟು ನೀವು ಈ ಇಶ್ಯೂಸ್ ಬಗ್ಗೆ ಟ್ರೈನಿಂಗ್ ಕಂಡಕ್ಟ್ ಮಾಡಬೇಕು ಅಂತ ಒಂದು 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 ರೂಟು ಜಡ್ಜಸ್ಗೆ ಇಂಥ ಒಂದು ಮಾಹಿತಿ ತಲುಪಲಿಕ್ಕೆ. ಅದು ಅದರಿಂದ ಪೂರ್ತಿ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅಂತ ಹೇಳಲಿಕ್ಕೆ ಕೂಡ ಆಗುದಿಲ್ಲ. ಅದು ಒಂದೇ ಒಂದು ರೂಟ್. ಆದ್ರೆ ಜಾಸ್ತಿಯಾಗಿ ಜನರಲ್ಲಿ ಒಂದು ಅವೇರ್ನೆಸ್ ಇರಬೇಕಾಗತ್ತೆ ಇದು ಕಾನೂನಿನ ಬಗ್ಗೆ, ಮತ್ತು ಇನ್ನು ಮೀಡಿಯಾದಲ್ಲಿ ಇನ್ನೂ ಸ್ವಲ್ಪ ಚರ್ಚೆ ಆಗ್ಬೇಕಾಗುತ್ತೆ ಈ ಕೇದಾರ್ನಾಥ್ ಬಗ್ಗೆ, ಈ ಬಲ್ವಂತ್ ಸಿಂಗ್ ಬಗ್ಗೆ. ಮತ್ತು ಇದು ಆ ಮೀಡಿಯಾ ಮುಖಾಂತರ ಜಡ್ಜಸ್ಗೆ ಕೂಡ ಇಂಥ ಮಾಹಿತಿಯನ್ನ ನಾವು ತಲುಪಬೇಕಾಗುತ್ತೆ ಅಂತ ಒಂದು ಎರಡು ಪಾಸಿಬಲ್ ವೇಸ್ ಅಂತ ನನ್ನ ಮುಂದೆ ಇರುವ ಎರಡು ಆಪ್ಷನ್ಸ್. ಮತ್ತು ನೀವು ಎರಡನೇ ಕ್ವೆಶ್ಚನ್ ಕೇಳಿದ್ದು ಕೂಡ ತುಂಬಾ ಒಳ್ಳೆಯ ಕ್ವೆಶ್ಚನ್. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಇದು ಸಿಸ್ಟಮ್ಯಾಟಿಕ್ ಆಗಿ ಇಂಥ ಒಂದು ಸುಳ್ಳು ಪ್ರಕರಣಗಳನ್ನು ಎಲ್ಲೆಲ್ಲೋ ದಾಖಲೆ ಮಾಡ್ತಾ ಇದ್ದಾರೆ. ಈ ವಿನೋದ್ ದುವಾ ಕೇಸಲ್ಲಿ ಅದು ಬಿಜೆಪಿ ಸದಸ್ಯರು ಯಾರಾದ್ರೂ ಇಂಥ ಒಂದು ಕೇಸ್ ಫೈಲ್ ಮಾಡಿದ್ದಾರೆ. ಆದ್ರೆ ಕಾನೂನಿನಲ್ಲಿ ಇದಕ್ಕೆ ಒಂದು ಪರಿಹಾರ ಇರತ್ತೆ. ಅದು ಏನ್ ಹೇಳ್ತಾರೆ, ಇಟ್ಸ್ ಅ ಟಾಟ್ ಆಫ್ ರಾಂಗ್ಫುಲ್ ಪ್ರಾಸಿಕ್ಯೂಷನ್. ನಾವು ಯಾರು ಇಂಥ ಒಂದು ಫಾಲ್ಸ್ ಕೇಸ್ ಫೈಲ್ ಮಾಡ್ತಾರೆ ಅವರ ಮೇಲೆ ನಾವು ಒಂದು ಕೇಸ್ ಫೈಲ್ ಮಾಡಬಹುದು, ಕೇಸ್ ಫಾರ್ ರಾಂಗ್ಫುಲ್ ಪ್ರಾಸಿಕ್ಯೂಷನ್ ಅಂತ. ಅದು ಒಂದು ಆಪ್ಷನ್ ನಮ್ಮ ಮುಂದೆ ಇರುವ ಆಪ್ಷನ್. ನೀವು ಹೇಳೋದು ಬಹಳ ಮುಖ್ಯ. ಈ ವಿನೋದ್ ದುವಾ ಕೇಸ್ ಓದಿದ್ರೆ ಸುಪ್ರೀಂ ಕೋರ್ಟ್ ಅವರು ಕ್ಲಿಯರ್ ಆಗಿ ರೆಕಗ್ನೈಸ್ ಮಾಡ್ತಾರೆ ಇದು ಸುಳ್ಳು ಕೇಸು, ಇದರಲ್ಲಿ ಏನು ಸತ್ಯ ಇಲ್ಲ ಅಂತ ಸುಳ್ಳು ರೆಕಗ್ನೈಸ್ ಮಾಡ್ತಾರೆ. ಆದ್ರೆ ಅವರಿಗೆ ಯಾವ ತರ ಪನಿಷ್ಮೆಂಟು ಕೊಡುವುದಿಲ್ಲ. ಅದು ನಾವು ಮುಂದೆ ತಗೊಂಡು ಹೋಗ್ಬೇಕಾಗುತ್ತೆ. ಅದು ಕೂಡ ನಾವು ಕ್ಯಾಂಪೇನ್ ತರ ನೋಡಿದ್ರು ಕೂಡ, ಇಲ್ಲದಿದ್ರೆ ಲೀಗಲ್ ಸ್ಟ್ರಾಟಜಿ ತರ ನೋಡಿದ್ರು ಕೂಡ, ಎಲ್ಲಿ ಇಂಥ ಒಂದು ಫಾಲ್ಸ್ ಕೇಸ್ ಫೈಲ್ ಮಾಡಿ ನಮಗೆ ಒಂದು ತೀರ್ಪು ಸಿಗತ್ತೋ ಅಲ್ಲಲ್ಲಿ ನಾವು ಯಾರು ಕೇಸ್ ಫೈಲ್ ಮಾಡ್ತಾರೋ ಅವರ ಮೇಲೆ ಇನ್ನೊಂದು ಪ್ರಕರಣ, ಇನ್ನೊಂದು ರಾಂಗ್ಫುಲ್ ಪ್ರಾಸಿಕ್ಯೂಷನ್ ಕೇಸ್ ಫೈಲ್ ಮಾಡಲೇಬೇಕಾಗತ್ತೆ. ಶಿವರುದ್ರಪ್ಪ ಅವರು ಒಂದು ಕ್ವಶನ್ ಕೇಳಿದ್ದಾರೆ ಸರ್. ಇಂತಹ ಸಂದರ್ಭಗಳಲ್ಲಿ ಅಂತಾರಾಷ್ಟ್ರೀಯ ನ್ಯಾಯದ ಮೊರೆ ಹೋಗಲಾಗುವುದಿಲ್ಲವೇ ಅಂತ ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ಸೊಲ್ಯೂಷನ್ ಅಂತ ಹೇಳಿದ್ರೆ ಅದು UN ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ ಅಂತ ಇರ್ತಾರೆ. ಅಲ್ಲಿ ಖಂಡಿತವಾಗಿ ನಾವು ಇರುವ ಎಲ್ಲ ಪ್ರಕರಣಗಳನ್ನು ನಾವು ಉಪಯೋಗ ಮಾಡಬೇಕಾಗತ್ತೆ. ಖಂಡಿತವಾಗಿ ಬಿಫೋರ್ ದ UN ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ ಆನ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಮೂವ್ಮೆಂಟ್, ಅವ್ರ ಮುಂದೆ ಕೂಡ ನಾವು ಇಂಥ ಒಂದು ಇನ್ಫಾರ್ಮೇಶನ್ ಅವ್ರ ಮುಂದೆ ಕೂಡ ತರಬೇಕಾಗತ್ತೆ. ಅದರಿಂದ ಸರ್ಕಾರದ ಮೇಲೆ ಸ್ವಲ್ಪ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಪೂರ್ತಿಯಾಗಿ ಉತ್ತರ ಸಿಗತ್ತೆ ಅಂತ ಹೇಳಲಿಕ್ಕೆ ಆಗುತ್ತಿಲ್ಲ. ಬಟ್ ಖಂಡಿತವಾಗಿ ಆ ದಾರಿ ಕೂಡ ನಾವು ಉಪಯೋಗ ಮಾಡಬೇಕಾಗತ್ತೆ. ಚೌಡೇಶ್ ಅವರು ಪ್ರಶ್ನೆ ಕೇಳಕ್ಕೆ ಕೈ ಎತ್ತಿದ್ದಾರೆ, ದಯವಿಟ್ಟು ಕೇಳಿ ಚೌಡೇಶ್ ಅವರೇ. ಚೌಡೇಶ್ ಅವರು ಇದ್ದೀರಾ? ಓಕೆ, ಥ್ಯಾಂಕ್ ಯು. 3 ಪ್ರಶ್ನೆ ಇದೆ. ಮೊದಲ, ದೇಶದ ಪ್ರಧಾನ ಸಾಮಾಜಿಕ ಮಾಧ್ಯಮಗಳಲ್ಲಿ ಲೇಖನ ಬರೆಯೋದು ಅಥವಾ ವಿಡಿಯೋ ಮಾಡೋದು ಇದು ನಿಜವಾಗ್ಲೂ ದೇಶದ್ರೋಹ ಪ್ರಕರಣ ಆಗ್ತವ ಅನ್ನೋದೊಂದು. ಎರಡನೇದು, ಸಂವಿಧಾನದ ಪ್ರಕಾರ ಯಾವುದೇ ರಿಸರ್ವೇಶನ್ ಕೂಡ 50% ಜಾಸ್ತಿ ಆಗ್ಬಾರ್ದು ಅಂತಿದೆ. ಆದ್ರೆ ಇತ್ತೀಚೆಗೆ ನೋಡಿದಂಗೆ ಬ್ರಾಹ್ಮಣರಿಗೆ 10% ಕೊಟ್ಟಾದ್ಮೇಲೆ ಅದು 60%ಗೆ ರಿಸರ್ವೇಶನ್ ಆಯ್ತು. ಇದು ಕಾನೂನು ಉಲ್ಲಂಘನೆ, ಸಂವಿಧಾನ ಉಲ್ಲಂಘನೆ ಅಲ್ವಾ ಸರ್? ಇದಕ್ಕೆ ಏನು ಯಾವುದೇ ಶಿಕ್ಷೆ ಅಲ್ವಾ ಅಥವಾ ಸಂವಿಧಾನದಲ್ಲಿ ತಿದ್ದುಪಡಿನೇ ಮಾಡ್ಕೊಬಿಟ್ಟಿದಾರಾ? ಇದ್ರ ಬಗ್ಗೆ ಯಾರು ಕೂಡ ಕ್ಲಾರಿಫಿಕೇಶನ್ ನನಗೆ ಇದುವರೆಗೂ ಅಪ್ಡೇಟ್ ಸಿಕ್ಕಿಲ್ಲ. ಮತ್ತೆ 3ನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸಂವಿಧಾನದಲ್ಲಿ ಏನಾದ್ರು ತಿದ್ದುಪಡಿಗಳು
ಆದಾಗ ನಾನ್ ಗಮನಿಸಿರೋ ಪ್ರಕಾರ ಮಾಧ್ಯಮಗಳನ್ನ ಮಾಡ್ಬೇಕಾಗುತ್ತೆ ಅಂತ ದಯವಿಟ್ಟು ಮಾಹಿತಿ ಕೊಡಿ ಸರ್. ಸರ್ ಗುರುವ್ರೆ ನಂಗ್ ಮಿಸ್ ಆಯ್ತು ಪೂರ್ತಿಯಾಗಿ. ನಿಮ್ದು ಮೂರನೇ ಪ್ರಶ್ನೆ ಕೇಳಿಸ್ಲಿಲ್ಲ, ದಯವಿಟ್ಟು ಇನ್ನೊಂದ್ಸಲಿ ಕೇಳಿ ಸರ್. ಮೂರನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸಂವಿಧಾನ ಏನು ತಿದ್ದುಪಡಿಗಳಾದಾಗ ತಕ್ಷಣ ಅಪ್ಡೇಟ್ ತಿಳ್ಕೊಬೇಕು ಅಂತಂದ್ರೆ, ಅಥವಾ ಮಾಧ್ಯಮಗಳು ಸರಿಯಾದ ಮಾಹಿತಿಗಳನ್ನ ತಲುಪಿಸದೇ ಇದ್ದಾಗ ಹೇಗೆ ನಾವು ಮಾಹಿತಿನ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ ಸರ್. ಎರಡನೇ ಪ್ರಶ್ನೆ ಈ ರಿಸರ್ವೇಶನ್ ಬಗ್ಗೆ, ಅದು ಇನ್ನೊಂದು ದೊಡ್ಡ ಚರ್ಚನೆ ಆಗ್ಬೇಕಾಗತ್ತೆ. ಅದು ತಿರುಗಿ ಗುರುವರಿಗೆ ವಾಸವರಿಗೆ ಹೇಳ್ತೀನಿ, ಅದನ್ನು ಬೇರೆ ಎಕ್ಸ್ಪರ್ಟ್ಸ್ ಅನ್ನು ಕರೆದು ಅದರ ಬಗ್ಗೆ ನಾವು ಮಾತಾಡೋಣ. ಬಹಳ ಮುಖ್ಯವಾದ ಪ್ರಶ್ನೆ, ಆದರೆ ಅದು ಇನ್ನೂ ಸ್ವಲ್ಪ ಬೇರೆಯವ್ರು ಬೇಕಾಗತ್ತೆ ಅದನ್ನು ಚರ್ಚೆ ಮಾಡ್ಲಿಕ್ಕೆ. ನೀವು ಫಸ್ಟ್ ಪ್ರಶ್ನೆ ಮಿಸ್ ಆಯ್ತು ತಿರುಗಿ. ಸರ್, ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆಳ್ವಿಕೆ ಮಾಡುವ ಸರ್ಕಾರವನ್ನ ಅಥವಾ ದೇಶದ ಪ್ರಧಾನ ಮಂತ್ರಿಯನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಅದ್ರ ಟೀಕೆ ಮಾಡಿ ಲೇಖನಗಳನ್ನ ಬರೆಯೋದು ಅಥವಾ ವಿಡಿಯೋಗಳನ್ನ ಮಾಡೋದು, ಈ ತರ ಮಾಡಿದ್ರೆ, ಯಾಕಂದ್ರೆ ಯಂಗೆಸ್ಟ್ ಯುವಕರು ಅಥವಾ ಇತ್ತೀಚಿನ ಜಾಗೃತಿಗೊಂಡಂತ ಜನ ಸಮುದಾಯ ಪ್ರಶ್ನೆಗಳನ್ನ ಮಾಡಿ ವಿಡಿಯೋಗಳು ಮಾಡ್ತಿದೆ. ಸೊ ಈ ತರ ಮಾಡಿದಾಗ ನಾನು ಗಮನಿಸಿರೋ ಮಾಹಿತಿ ಪ್ರಕಾರ ಅವ್ರ ಮೇಲೆ ದೇಶದ್ರೋಹ ಪ್ರಕರಣಗಳನ್ನ ಆಗ್ತಾ ಇರೋದು ಆಳ್ವಿಕೆ ಮಾಡುವ ಸರ್ಕಾರಗಳು ಇದು ಮಾಡ್ತಾ ಇರೋದು ನನ್ನ ಗಮನಕ್ಕೆ ಬರ್ತಾ ಇದೆ. ಈ ತರ ಪ್ರಧಾನಮಂತ್ರಿಯವ್ರನ್ನಾಗ್ಬೋದು, ಮುಖ್ಯಮಂತ್ರಿಯವ್ರನ್ನಾಗ್ಬೋದು, ಅಥವಾ ದೇಶದ ಆಳ್ವಿಕೆ ಮಾಡುವ ಸರ್ಕಾರವನ್ನ ಟೀಕೆ ಮಾಡಿದ್ರೆ ಅದು ನಿಜವಾಗ್ಲೂ ದೇಶದ್ರೋಹ ಪ್ರಕರಣನೇ ಆಗ್ತದ? ಇಂತ ನಾವು ಪ್ರಶ್ನೆ ಮಾಡೋಕೆ ಅವಕಾಶ ಇಲ್ವಾ? ಹೇಗೆ ಸರ್ ಇದು ಅಂತ? ಅದೇ, ಅದು ಇಷ್ಟವರೆಗೆ ಮಾತಾಡಿದ್ದೀವಿ. ಅದು ನಾವು ಕಾನೂನು ಪರವಾಗಿ ಸೆಕ್ಷನ್ 124A ಬಗ್ಗೆ ಕೆಳಗಡೆ ನೋಡಿದ್ರೆ ನಿಮಗೆ ಸರ್ಕಾರನ ಟೀಕೆ ಮಾಡುವ ಪೂರ್ತಿ ಹಕ್ಕಿರತ್ತೆ. ನೀವು ಹಿಂಸೆ ಪ್ರಚೋದನೆ ಮಾಡದೇ ಇದ್ರೆ ಖಂಡಿತವಾಗಿ ಪೂರ್ತಿಯಾಗಿ ಆ ಹಕ್ಕಿರತ್ತೆ. ಮತ್ತು ಈ ಚೀಫ್ ಮಿನಿಸ್ಟರ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಅವರ ಮೇಲೆ ಟೀಕೆ ಮಾಡುವುದು ನಮ್ಮ ಸ್ವತಂತ್ರ ದೇಶದಲ್ಲಿ ಆರ್ಟಿಕಲ್ 19(1)A ಕೆಳಗಡೆ ಇರುವ ನಮ್ಮ ಹಕ್ಕು. ಅದು ಯಾರು ಕಿತ್ಕೊಂಡು ಆಗ್ಲಿಕ್ಕೆ ಆಗುದಿಲ್ಲ. ಅದೇ ನಮ್ ಪ್ರಾಬ್ಲಮ್ ಏನಂದ್ರೆ, ನಮ್ಮ ಸಮಸ್ಯೆ ಏನಂದ್ರೆ, ಅವ್ರ ಕೇಸ್ ಫೈಲ್ ಮಾಡ್ತಾ ಇದ್ದಾರೆ, ಆದ್ರೆ ಕೋರ್ಟಿಗೆ ಹೋದ್ರೆ ಖಂಡಿತವಾಗಿ ಆ ಕೇಸ್ ಬೀಳುತ್ತೆ. ಆದ್ರೆ ಆ ಸಮಯದಲ್ಲಿ ಜನರಿಗೆ ತುಂಬಾ ಹ್ಯಾರಸ್ಮೆಂಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಪ್ರೊವಿಷನ್, ಈ 124A ಪೂರ್ತಿಯಾಗಿ ಹೋಗ್ಲೇಬೇಕಾಗುತ್ತೆ. ನೋ ಆಪ್ಷನ್ ಅದರ್ ದೆನ್ ರಿಪೀಲ್ ಆಫ್ ದ ಪ್ರೊವಿಷನ್. ಸಾರಿ, ಒಪ್ಪೋ ವೈಫೈ ಎಸ್, ನಿಮ್ ಹೆಸರು ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಪ್ರಶ್ನೆ ಕೇಳ್ಬೋದು ನೀವು. ಓಕೆ, ಅವರು ಇಲ್ಲ ಅನ್ಸುತ್ತೆ. ಅಷ್ಟರಲ್ಲಿ ಇನ್ನೊಬ್ರು ಆಕಾಶ್ ಅನ್ನೋರು ಕೇಳಿದ್ದಾರೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಎಂದು ಹೇಳಿ ಪುಸ್ತಕ ನಿಷೇಧ ಮಾಡುವ ಕಾನೂನು ಕೂಡ ಬದಲಾವಣೆ. ಕೇಳಿ ಸರ್, ಯಾರಿದು? ಹಾ ಹಲೋ, ಕೇಳಿ ಸರ್, ಕೇಳಿ. ಹಲೋ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಕೇಳಿ ಸರ್, ಮಾತಾಡಿ, ಕೇಳಿಸ್ತಾ ಇದೆ. ನಮಸ್ತೆ ಸರ್. ಕೇಳಿ ಸರ್. ಡ್ರಾಪ್ ಆಯ್ತು ಅನ್ಸುತ್ತೆ. ಸರ್, ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ಮೂರನೇ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಪ್ರಶ್ನೆ ಅದೇ, ಸಂವಿಧಾನದ ತಿದ್ದುಪಡಿಗಳಾದಾಗ ಮಾಧ್ಯಮಗಳು ನಮ್ಗೆ ತಕ್ಷಣ ಮಾಹಿತಿಗಳನ್ನ ಕೊಡೋದಿಲ್ಲ, ಹಾಗಾಗಿ ಯಾವ ಸೋರ್ಸ್ ಅನ್ನ ನಾವು ತಕ್ಷಣಕ್ಕೆ ಅಪ್ಡೇಟ್ಗೆ ಬಳಸ್ಕೋಬೇಕು ಅಂತ ಒಂದು ಮಾಹಿತಿ. ಅದು ಇವಾಗ ನಾನು 2-3 ಬ್ಲಾಗ್ ಪೋಸ್ಟ್ ಅನ್ನು ಬೇಕಾದ್ರೆ ನನ್ನ ಚಾಟ್ ನಲ್ಲಿ ಹಾಕ್ತೀನಿ. ಒಂದು ನೀವು ಚೆಕ್ ಮಾಡಿ, ನಮ್ಮ ಫ್ರೆಂಡ್ ಗೌತಮ್ ಭಾಟಿಯಾ ಅಂತ ಇರ್ತಾರೆ, ನಾವು ಸ್ವಲ್ಪ ಟೈಪ್ ಮಾಡಿ ನೋಡಿ, ಗೌತಮ್ ಭಾಟಿಯಾ ಅಂತ.
ಅವ್ರ ಬ್ಲಾಗ್ ನಲ್ಲಿ ಹೊಸ ಹೊಸ ಈ ಈ ಹ್ಯೂಮನ್ ರೈಟ್ಸ್ ಸಂಬಂಧಪಟ್ಟ ಮಾಹಿತಿ ಎಲ್ಲ ಪೂರ್ತಿಯಾಗಿ ಸಿಗುತ್ತೆ. ಸೊ ಬ್ಲಾಗ್ ಇಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಗತ್ತೆ, ಅದು ಯಾರು ಫಾಲೋ ಮಾಡ್ತಾರೆ ಕೋರ್ಟ್ ಪೂರ್ತಿಯಾಗಿ. ನೀವು ಗುರು ನೀವು ಸ್ವಲ್ಪ ಹಾಕ್ತೀರಾ ಅದನ್ನು? ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂದಿದ್ದಾರೆ, ಅಪ್ಪೋ ಮತ್ತೆ ಜಾಯ್ನ್ ಆದ್ರು, ಅವ್ರ ಕೈ ಎತ್ತಿದ್ದಾರೆ. ಕೇಳಿ ಸರ್. ಸರ್ ನಮಸ್ತೆ. ಸರ್ ಮಾತಾಡಿ. ಸರ್ಕಾರಿ ನೌಕರ ಆಗಿ ಸರ್ಕಾರದ ವಿರುದ್ಧ ಅಥವಾ ಸರ್ಕಾರದ ಏನೋ ಒಂದು ಕೆಟ್ಟ ನಿರ್ಧಾರಗಳಿಂದ ಅಥವಾ ಕೆಟ್ಟ ನೀತಿಗಳಿಂದ ಸಮಾಜಕ್ಕೆ ಕೆಟ್ಟದಾಗದಂತ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಧ್ವನಿ ಎತ್ತಲಿಕ್ಕೆ ಅವಕಾಶ ಇದೆಯಾ? ಇದ್ರೆ ಯಾವ ಅಡಿಯಲ್ಲಿ ಎತ್ತಲಿಕ್ಕೆ ಅವಕಾಶ ಇದೆ ಅಂತ? ಇದು ಮುಖ್ಯವಾದ ಪ್ರಶ್ನೆ. ನಾನು ಸ್ವಲ್ಪ ಇದನ್ನ ನೋಡ್ಬಿಟ್ಟು ಹೇಳ್ಬೇಕಾಗತ್ತೆ. ಈ ಸರ್ಕಾರದ ಯಾಕಂದ್ರೆ ಬೇರೆ ರೂಲ್ಸ್ ಬರುತ್ತಲ್ಲ, ನೀವು ಸರ್ಕಾರದ ನೌಕರ ಅಂದ್ರೆ ಅದು ಯಾವ ತರ ರೂಲ್ಸ್ ಇರುತ್ತೆ, ನೀವು ಎಂಪ್ಲಾಯ್ಮೆಂಟ್ ತಗೊಂಡಾಗ ಅದನ್ನು ನೋಡ್ಬಿಟ್ಟು ಅದನ್ನು ಆವಾಗ ನೋಡ್ಬೇಕಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿದ್ದು ಏನಂದ್ರೆ ಆರ್ಟಿಕಲ್ 19(1) ಯಾರಿಗೆ ಅನ್ವಯಿಸ್ತದೆ ಅಂದ್ರೆ ಆಲ್ ಸಿಟಿಸನ್ಸ್. ಸೊ ನೀವು ಸರ್ಕಾರದ ನೌಕರರು ಇದ್ರು ಕೂಡ ನಿಮಗೆ ಯು ಹ್ಯಾವ್ ದ ರೈಟ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಸರ್ಕಾರದ ನೌಕರರು ಇದ್ದು ಅವರು ನಿಮ್ಮ ಹಕ್ಕನ್ನು ಕಿತ್ತು ಹಾಕ್ಲಿಕ್ಕೆ ಅಧಿಕಾರ ಇಲ್ಲ. ಆದ್ರೂ ಏನಾದ್ರೂ ರೂಲ್ ಇರ್ಬೋದು, ಏನಾದ್ರೂ ಕಾಂಟ್ರಾಕ್ಟ್ ನಲ್ಲಿ ಏನಾದ್ರೂ ಟರ್ಮ್ ಇರ್ಬೋದು, ಅದರಲ್ಲಿ ಬರೆದಿರ್ಬೋದು ದಟ್ ಯು ಕೆನಾಟ್ ಸ್ಪೀಕ್ ಎನಿಥಿಂಗ್ ಅಗೇನ್ಸ್ಟ್ ದ ಗವರ್ಮೆಂಟ್ ಎಕ್ಸೆಟ್ರಾ, ಏನಾದ್ರೂ ಆತರ ಇರ್ಬೋದು. ಅಂತ ಇದ್ರೆ ಸರ್ಕಾರವ್ರು ಹೇಳ್ತಾರೆ ಇಂಥ ರೂಲ್ ಇರುತ್ತೆ, ನೀವೇ ಅಗ್ರಿ ಮಾಡಿದ್ಯಾ ಅಂತ ಹೇಳ್ತಾರೆ. ಆವಾಗ ನಾವು ಅದನ್ನು ಚಾಲೆಂಜ್ ಮಾಡಿ ಕೋರ್ಟಿಗೆ ಹೋಗ್ಬೇಕಾಗುತ್ತೆ. ಸೊ ಅದು ಡಿಪೆಂಡ್ಸ್ ಲಿಟಲ್ ಆನ್ ವಾಟ್ ಯುವರ್ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ಆರ್. ಸರ್ ನಂದು ಅದಕ್ಕೆ ಒಂದು ಸಬ್ಮಿಷನ್ ಅಂತ ಹೇಳಿದ್ರೆ, ನಾನು ನೋಡ್ದಾಗೆ ಉನ್ನತ ದರ್ಜೆಲಿರ್ತಕ್ಕಂಥ ಸರ್ಕಾರಿ ನೌಕರರು ಬಹಿರಂಗವಾಗಿ ತಮ್ಮ ಖಂಡನೆಯನ್ನ ವ್ಯಕ್ತಪಡಿಸಿದ್ದುಂಟು. ಉದಾಹರಣೆಗೆ ಪ್ರೊಫೆಸರ್ಸ್ ಆಗ್ಬೋದು, ಬೇರೆ ರೀತಿಯ ಉನ್ನತ ದರ್ಜೆಲಿರ್ತಕ್ಕಂಥ ನೌಕರರು. ಬಟ್ ಈ ಸಿ ಮತ್ತೆ ಡಿ ಆ ಲೆವೆಲ್ಗೆ ಬಿ ಗ್ರೇಡ್ ಬಂದಾಗ ಅಷ್ಟು ಧ್ವನಿ ಎತ್ತಿದ್ದನ್ನ ನೋಡಿಲ್ಲ. ಇನ್ ಕೇಸ್ ಏನಾದರೂ ಧ್ವನಿ ಎತ್ತಿದ್ರೆ ಅವರನ್ನ KCSR ಸೆಕ್ಷನ್ ಅಡಿಯಲ್ಲಿ ಅವರನ್ನ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಅಥವಾ ಡಿಸ್ಮಿಸ್ ಮಾಡ್ತಕ್ಕಂಥದ್ದು, ಸರ್ಕಾರದ ವಿರುದ್ಧವಾಗಿ ಯಾವುದೇ ಸ್ಟೇಟ್ಮೆಂಟ್ ಅನ್ನ ತಾವು ಕೊಡಬಾರದು, ಪತ್ರಿಕೆಗಳಿಗೆ ಆಗ್ಬೋದು ಅಥವಾ ವೈಯಕ್ತಿಕವಾಗಿ ಆಗ್ಬೋದು, ಸಮಾಜಕ್ಕೆ ಆಗ್ಬೋದು ಅಂತಕ್ಕಂಥ ಒಂದು ಮಾತನ್ನ ಪ್ರಚಲಿತದಲ್ಲಿದೆ ಸರ್. ನಾನ್ ನೋಡಿದಾಗ ಪ್ರೊಫೆಸರ್ಸ್ ಮುಂದೆ ಬಂದಿದ್ದಾರೆ, ಅವ್ರಿಗೆ ನೀತಿ ಅನ್ವಯ ಆಗಲ್ವಾ ಅಂತ, ಅಥವಾ ನಮಗ್ ಮಾತ್ರ ಅನ್ವಯ ಆಗತ್ತಾ? ಇಲ್ಲ, ಅದೇ ಇದು ನಾವು ಈ ಸರ್ಕಾರವನ್ನು ಏನಾದ್ರೂ ಉಪಯೋಗ ಮಾಡ್ಬೋದು, ಕೇಸ್ ನಿಮ್ಮ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಬಹುದು. ಆದ್ರೆ ನಾವು ತಯಾರಾಗಿರ್ಬೇಕು, ಹೇಳ್ಬೇಕು ನಾವು ನಮಗೆ ಸ್ವತಂತ್ರದ ಹಕ್ಕು ಇದ್ದೇ ಇರುತ್ತೆ. 19(1) ಅದು ಎಲ್ಲರಿಗೂ ಅನ್ವಯಿಸ್ತದೆ. ಅದನ್ನು ನೀವು ಕಿತ್ತು ಹಾಕ್ಲಿಕ್ಕೆ ಆಗುದಿಲ್ಲ. ಇಂಥ ರೂಲ್ ಇಟ್ಕೊಂಡು ನಮ್ಮ ಹಕ್ಕನ್ನು ಕಿತ್ತು ಹಾಕ್ಲಿಕ್ಕೆ ಆಗುದಿಲ್ಲ. ಅಂತ ಒಂದು ಹೋರಾಟ ಮಾಡ್ಲಿಕ್ಕೆ ತಯಾರಾಗಿರ್ಬೇಕು. ಯಾಕಂದ್ರೆ ಕೇಸ್ ಏನಾದ್ರು ಫೈಲ್ ಮಾಡಿ ಡಿಸ್ಮಿಸ್ ಮಾಡ್ಬೋದು, ಡಿಸಿಪ್ಲಿನರಿ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಬೋದು, ಮಾಡುವುದಕ್ಕೆ ಆಗುದಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ, ಮಾಡ್ಬೋದು. ಆದ್ರೆ ಅದನ್ನು ಚಾಲೆಂಜ್ ಮಾಡ್ಲಿಕ್ಕೆ ನಾವು ತಯಾರಾಗಿರ್ಬೇಕು. ಪ್ರಕಾಶ್ ನಾಗರಾಜ್ ಅವರೇ ಕೇಳಿದೆ ಬಿಟ್ಟು ಸರ್. ಒಪ್ಪೋ 5 ಅವ್ರು ಕೇಳಿದ್ರಲ್ಲ ಸರ್, ಒಪ್ಪೋ ಮೊದ್ಲು ಯಾರೋ ಕ್ವಶನ್ ಕೇಳಿದ್ರಲ್ಲ ಸರ್, ಒಪ್ಪೋ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಸರ್ಕಾರಿ ನೌಕರರು ಏನಾದ್ರು ರೈಸ್ ಮಾಡ್ಬೋದಾ ಇಲ್ಲ ಅಂತಕ್ಕಂಥದಕ್ಕೆ ಒಂದು ಆಕ್ಟ್ ಇದೆ ಅಲ್ಲ ಸರ್, ವಿಜುವಲ್ ಬ್ಲೋವರ್ 2014 ಆಕ್ಟ್ ಏನಿದೆ ಸರ್, ಅದ್ರ ಮೇಲ್ಗಡೆ ಏನಾದ್ರು ಇದ್ರೆ ಕೇಳ್ಬೋದು ಸರ್. ನಾವು ಕೂಡ ಸರ್ಕಾರಿ ನೌಕರರು ಸಹ ಏನಾದ್ರು ಅಂತ ವಿಷಯಗಳು ನೀತಿ ತಪ್ಪಿ ನಡೆದ್ರೆ ಅದನ್ನ ಸಬ್ಮಿಷನ್ ಮುಖಾಂತರ ಕೇಳಿ ಆಮೇಲೆ ಫೈಲ್ ಮಾಡ್ಬೋದು ಸರ್. ನನಗೆ ತಿಳಿದಿರೋ ವಿಷಯ, ಅದಕ್ಕಾಗಿ ನಾನು ಕೇಳಿದೆ. ಥ್ಯಾಂಕ್ ಯು ಬಹಳ ಮುಖ್ಯ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಆಕಾಶ್ ಅವರು ಒಂದು ಕ್ವಶನ್ ಕೇಳಿದೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಎಂದು ಹೇಳಿ ಪುಸ್ತಕ ನಿಷೇಧ ಮಾಡುವ ಕಾನೂನು ಕೂಡ ಬದಲಾಗಬೇಕಲ್ಲವೇ ಅಂತ ಹೇಳಿದ್ದಾರೆ. ನೀವು ಹೇಳಿದ ಮಾತು ಬಹಳ ಮುಖ್ಯವಾಗಿತ್ತು. ಖಂಡಿತ ಸೆಕ್ಷನ್ 153A 295A ಇದೆಲ್ಲ ಅದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಯಾವ ಈ ಧರ್ಮದ ಒಳಗಡೆ ಇರುವ ಯಾವ ತರ ಬೇರೆ ಅಭಿಪ್ರಾಯ ಇದೆಯೋ, ಧರ್ಮದ ಹೊರಗಡೆ ಇರುವ ಬೇರೆ ಅಭಿಪ್ರಾಯ ಇದೆಯೋ ಅದನ್ನು ನಿಷೇಧಿಸಲಿಕ್ಕೆ
ಅದನ್ನು ನಿಲ್ಲಿಸ್ಲಿಕ್ಕೆ ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಖಂಡಿತವಾಗಿ ನಾವು ಈ ಈ ಯಾವ ಕಾನೂನು ರದ್ದು ಆಗ್ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಈ 153A 295A ಕೂಡ ನಾವು ನೋಡ್ಬೇಕಾಗುತ್ತೆ. ಇಲ್ಲಿ ಒಂದೇ ಒಂದು ಮಾತು ನಿಮ್ಮ ಮುಂದೆ ಎಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅಂದ್ರೆ ಈ ದ್ವೇಷದ ಮಾತು ಪ್ರಶ್ನೆ ಬಂದ್ರೆ ಮಾತ್ರ. ನಾವು ಖಂಡಿತವಾಗಿ ನಮ್ಮ ಧರ್ಮವನ್ನು ವಿಮರ್ಶಿಸುವ ಸ್ವಾತಂತ್ರ್ಯ ಇರಲೇಬೇಕಾಗುತ್ತೆ. ಆದರೆ ನಮ್ಗೊತ್ತು ಈ ದ್ವೇಷದ ಮಾತು ಅಂತ ಹೇಳಿದ್ರೆ ಅದು ಬರೀ ಮಾತು ಮಾತ್ರ ಅಲ್ಲ, ಆ ಮಾತಿಂದ ಬೇರೆ ಬೇರೆ ತರ ಕ್ರಿಯೆಗಳನ್ನು ಕೂಡ ಉಂಟಾಗುತ್ತೆ. ನಾವು ಈ ಉದಾಹರಣೆ ಕೊಡ್ಬೇಕಾಗಿದ್ರೆ ನಾವು ರವಾಂದ ಅಲ್ಲಿ ಜೆನೋಸೈಡ್ ಆದಾಗ ಅಲ್ಲಿ ಒಂದು ಬಹಳ ಮುಖ್ಯ ಪಾತ್ರ ವಹಿಸಿದವರು ಆ ರವಾಂದ ರೇಡಿಯೋ ಸ್ಟೇಷನ್ ಅಂತ. ಅವ್ರು ಯಾವ ತರ ಪ್ರಚೋದನೆ ಮಾಡಿದ್ರು, ಯಾವ ತರ ದ್ವೇಷದ ಪ್ರಚೋದನೆ ಮಾಡಿದ್ರು ಅಂದ್ರೆ ಈ ತುತ್ಸಿ ಜನಾಂಗವನ್ನು ಸಾಯಿಸಬೇಕು, ಈ ತುತ್ಸಿ ಜನಾಂಗವನ್ನು ಕ್ರಿಮಿಗಳ ತರ, ಅವರನ್ನು ಇಲ್ಲಿ ನಮ್ಮ ದೇಶದಲ್ಲಿ ಇರುವಿಗೆ ಜಾಗ ಇಲ್ಲ ಅಂತ ಮಾತುಗಳನ್ನು ಆಡಿದ್ರು. ಆ ಮಾತಿನ ಪರಿಣಾಮ ಏನಂದ್ರೆ ಈ ನಮ್ಮ ರವಾಂದನಲ್ಲಿ ಆದ ಒಂದು ದೊಡ್ಡ ಹತ್ಯಾಕಾಂಡನೆ. ಅದಕ್ಕೋಸ್ಕರ ಅಲ್ಲಿ ಒಂದು ಸ್ವಲ್ಪ ಚರ್ಚೆ ನಮ್ಮ ಮುಂದೆ ಬರುತ್ತೆ. ಎಲ್ಲಿ ನಾವು ಸ್ವತಂತ್ರದ ಮಾತಿಗೆ ಪೂರ್ತಿಯಾಗಿ ನಾವು ರಕ್ಷಣೆ ಕೊಡ್ಬೇಕು, ಎಲ್ಲಿ ಸ್ವತಂತ್ರದ ಮಾತಿಗೆ ಒಂಥರ ಒಂದು ನಿರ್ಬಂಧನೆ ಇರಬೇಕು, ಅದು ಖಂಡಿತವಾಗಿ ಆ ಚರ್ಚೆ ನಮ್ಮ ಮುಂದೆ ಬಂದೇ ಬರುತ್ತೆ. ಸೊ ಥ್ಯಾಂಕ್ ಯು. ಆ ಪ್ರಶ್ನೆಗೆ ಥ್ಯಾಂಕ್ ಯು. ನರಸಿಂಹಯ್ಯ ಅವರು ಕೈ ಎತ್ತಿದ್ದಾರೆ, ದಯವಿಟ್ಟು ಕೇಳಿ ಸರ್. ನರಸಿಂಹಯ್ಯ ಅವರು ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ ದಯವಿಟ್ಟು. ಓಕೆ, ಅಷ್ಟರಲ್ಲಿ ಮತ್ತೊಂದಿಬ್ರು ಕೇಳಿದ್ದಾರೆ ಸರ್. ಶಿಕ್ಷಣದ ಮೂಲಕ ಅರಿವು ಮೂಡಿಸುವ ಪ್ರಯತ್ನಗಳು ಏಕೆ ಆಗಿಲ್ಲ? ಒಂದು, ವಾಟ್ ಆಕ್ಷನ್ಸ್ ಹ್ಯಾಸ್ ಬೀನ್ ಟೇಕನ್ ಬೈ NGOs ಟು ಅಪೋಸ್ UAPA? Is there any movements in India to challenge the UAPA Act in Supreme Court? ಇದು 3 ಪ್ರಶ್ನೆ ಒಟ್ಟಿಗೆ ಸೇರಿಸಬಹುದೇನೋ ಅಂತ. ಇದು ಒಂದು ನಾವು ಏನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಯಾಕೆ UAPA ಕಡೆ ಕೇಸ್ ಫೈಲ್ ಮಾಡ್ತಾರೆ. ಈ ನಮ್ಮ ಹಿರಿಯ ವಕೀಲರು, ಹೋರಾಟಗಾರರು ಬಾಲ್ಗೋಪಾಲ್ ಅವರು ಹೇಳಿದ್ರು ಮುಂಚೆ ಬಿನಾಯಕ್ ಸೇನ್ ಮೇಲೆ ಕೇಸ್ ಫೈಲ್ ಮಾಡಿದಾಗ ಯಾಕೆ ಆ ಕೇಸ್ ಫೈಲ್ ಮಾಡಿದ್ರು ಅಂದ್ರೆ ಬರೀ ಬಿನಾಯಕ್ ಸೇನ್ ಮಾತ್ರ ಅಲ್ಲ, ಒಬ್ಬರ ಮೇಲೆ ಕೇಸ್ ಫೈಲ್ ಮಾಡಿದ್ರೆ ಎಲ್ಲರಿಗೂ ಸ್ವಲ್ಪ ಭಯ ಆಗುತ್ತೆ, ಎಲ್ಲರೂ ಸ್ವಲ್ಪ ಹಿಂದೆ ಹೋಗ್ತಾರೆ, ಎಲ್ಲರೂ ಹೇಳ್ತಾರೆ ಅಯ್ಯೋ ನಮ್ಮ ಮೇಲೆ ಕೂಡ ಕೇಸ್ ಫೈಲ್ ಮಾಡ್ತಾರೆ ಅಂತ ಭಯ ಉಂಟು ಮಾಡ್ಲಿಕ್ಕೆ ಇಂಥ UAPA ಇಂಥ ಪ್ರಕರಣಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ನಾವು ನೋಡಿದ್ರೆ ಈ UAPA ಪ್ರಕರಣದಿಂದ ಜನರಲ್ಲಿ ಸ್ವಲ್ಪ ಒಂದು ಭಯವನ್ನು ಸೃಷ್ಟಿ ಮಾಡಿದ್ದಾರೆ. ಅದನ್ನು ನಾವು ವಿ ಶುಡ್ ಟ್ರೈ ಅಂಡ್ ಫೈಟ್ ದ ಸೆನ್ಸ್ ಆಫ್ ಫಿಯರ್. ಅದು ನಮ್ಮ ಮುಂದೆ ಇರುವ ಒಂದು ಪ್ರಶ್ನೆ. ಇವಾಗ ಈ UAPA ಪ್ರಶ್ನೆ ಬಂದಾಗ ಇವಾಗ ಇನ್ ದ ಕಾಂಟೆಕ್ಸ್ಟ್ ಆಫ್ ಭೀಮಾ ಕೋರೆಗಾಂವ್ 16 ಅಲ್ಲಿ ಇವಾಗ ಒಂದು ದೊಡ್ಡ ಕ್ಯಾಂಪೇನ್ ಪ್ರಾರಂಭ ಆಗಿದೆ. ನಾವು ಬೆಂಗಳೂರಿನಲ್ಲಿ ಕೂಡ 2-3 ಪ್ರೊಟೆಸ್ಟ್ ರ್ಯಾಲಿ ಎಲ್ಲ ಆಯ್ತು. ಸೊ ಆ ಕೆಲಸ ಪ್ರಾರಂಭ ಆಗಿದೆ, ಆದ್ರೆ ಇನ್ನೂ ಸಫಲತೆ ಸಿಗ್ಲಿಲ್ಲ, ಆದ್ರೆ ಇನ್ನೂ ಮುಂದೆ ಹೋಗ್ಬೇಕಾಗುತ್ತೆ. ನರಸಿಂಹಯ್ಯ ಅವ್ರು ಏನಾದ್ರು ಕೇಳೋಕಿದ್ಯಾ? ನಿಮ್ಗೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಬಹುದು. ಹಲೋ ಸರ್. ಸರ್, ಈಗ ಧಾರ್ಮಿಕತೆಯಲ್ಲಿ ಕೆಲವೊಂದು ನಂಬಿಕೆಗಳು, ಅಪನಂಬಿಕೆಗಳು ಮತ್ತೆ ಮೂಢನಂಬಿಕೆಗಳು ಸಹ ಇದ್ದಾವೆ. ವೈಜ್ಞಾನಿಕ ನೆಲೆಗಟ್ಟಲ್ಲಿ ಈಗ ತಿಳುವಳಿಕೆ ವಿಚಾರವಾಗಿ ಮಾತಾಡುವಾಗ ಅದು ಧಾರ್ಮಿಕ ಇದಕ್ಕೆ ನೋವು ಉಂಟಾಗಿದೆ ಅಂತ ಕೇಸುಗಳು ಹಾಕೋದ್ರಲ್ಲಿ ಅದು ದೋಷ ಅಲ್ವಾ ಸರ್? ಅದೇ ಇದು ಬಹಳ ಮುಖ್ಯವಾದ ಪ್ರಶ್ನೆನೆ. ನಾವು ನೋಡಿದ್ದೀವಿ, ಅದು ಸುಪ್ರೀಂ ಕೋರ್ಟ್ ವರೆಗೆ ಹೋಗಿದ್ದ ಬರಗೂರು ರಾಮಚಂದ್ರ ಅವರ ಕೇಸು ನೀವು ಓದಿರಬಹುದು. ಅದೇ ಮತ್ತೆ ನಮ್ಮ ಇವರು H. ನರಸಿಂಹಯ್ಯ ಸರ್ ಅವರದಲ್ಲಿ ಕೆಲವೊಂದು ಇದ್ದಾವೆ ಸರ್ ಹಿಂದೆಲ್ಲ. ಅದೇ ಇದು
ನಮ್ಮ ಸಂವಿಧಾನದ ದೃಷ್ಟಿಕೋನದಿಂದ ನೋಡಿದ್ರೆ ವಿಮರ್ಶನೆ ಮಾಡುವ ಹಕ್ಕು ನಮಗೆ ಇದ್ದೇ ಇರುತ್ತೆ. ಅದೇ ಯಾರೋ ಒಬ್ರು ಹೇಳಿದ್ರು, ಈ ಬರಗೂರು ರಾಮಚಂದ್ರ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅವರು ಕೊಟ್ಟ ತೀರ್ಪು ಖಂಡಿತವಾಗಿ ಆ ಸ್ವಾತಂತ್ರ್ಯವನ್ನು ಕಾಪಾಡಲಿಲ್ಲ. ಅದೇ ಇನ್ನೂ ಈ ಜಗಳ ಇನ್ನು ಮುಂದೆನೆ ಹೋಗ್ಬೇಕಾಗತ್ತೆ. ಪೂರ್ತಿಯಾಗಿ ಸುಪ್ರೀಂ ಕೋರ್ಟ್ ಇಂದ ಯಾವಾಗ್ಲೂ ಒಂದು ನಮ್ಮ ಪರವಾಗಿ ವೈಯಕ್ತಿಕ ಸ್ವಾತಂತ್ರ್ಯದ ಪರವಾಗಿ ತೀರ್ಪು ಸಿಗತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ತೀರ್ಪು ಸಿಗದೇ ಇರುವುದೇ ಅಂತ ಹೇಳುದಕ್ಕೆ ಕೂಡ ಆಗುದಿಲ್ಲ. ಸೊ ನಾವು ಪ್ರಯತ್ನ ಮಾಡ್ಬೇಕಾಗತ್ತೆ. ನಾವು ಏನ್ ಖಂಡಿತವಾಗಿ ಧರ್ಮವನ್ನು ವಿಮರ್ಶನೆ ಮಾಡುವ ಹಕ್ಕು ನಮಗೆ ಇದ್ದೇ ಇರುತ್ತೆ. ನಾವು ನೋಡಿದ್ದೇವೆ, ನಾವು ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ಓದಿದ್ರೆ, ರಿಡಲ್ಸ್ ಆಫ್ ಹಿಂದೂಯಿಸಂ ಓದಿದ್ರೆ, ಇಲ್ಲದಿದ್ರೆ ಅನಾಲಿಸ್ಟ್ ಕಾಸ್ಟ್ ಓದಿದ್ರೆ, ಖಂಡಿತವಾಗಿ ಧರ್ಮವನ್ನು ವಿಮರ್ಶಿಸುವ ಒಂದು 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 ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇದು ಇನ್ನೂ ಸ್ವಲ್ಪ ನಮ್ಮ ದೇಶದಲ್ಲಿ ಇನ್ನೂ ನಾವು ಕಂಪೇರ್ ಮಾಡಿದ್ರೆ, ಅಮೆರಿಕದಲ್ಲಿ ನೋಡಿದ್ರೆ, ಇನ್ಕ್ಲೂಡಿಂಗ್ ಅಮೆರಿಕನ್ ಫ್ಲಾಗ್ ಅದನ್ನು ಬರ್ನ್ ಮಾಡಿದ್ರೆ, ಅದನ್ನು ನಿಂದನೆ ಮಾಡಿದ್ರೆ, ಅದು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳ್ತಾರೆ. ಅಂತ ಒಂದು ಆಳವಾದ ಬೇರುಗಳನ್ನು ನಮ್ಮ ದೇಶದಲ್ಲಿ ಈ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಇನ್ನೂ ಇಲ್ಲ. ಅದು ಹೇಗೆ ಇದು ಇನ್ನೂ ಸ್ವಲ್ಪ ಆಳವಾಗಿ ಈ ಬೇರುಗಳನ್ನು ಇಟ್ಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು, ನಮ್ಮ ಮುಂದೆ ಇರುವ ಪ್ರಶ್ನೆ. ಇದು ಬರೀ ಸರ್ಕಾರದ ಪ್ರಶ್ನೆ ಅಲ್ಲ, ಇದು ಜನಸಾಮಾನ್ಯರ ಪ್ರಶ್ನೆ ಕೂಡ. ಜನಸಾಮಾನ್ಯರಲ್ಲಿ ಕೂಡ ಇಂಥ ಒಂದು ವೈಯಕ್ತಿಕ ಸ್ವಾತಂತ್ರ್ಯದ ಮುಖ್ಯತೆ ಇನ್ನು ಪೂರ್ತಿಯಾಗಿ ಬಂದಿಲ್ಲ. ಅದೇ ನಾವು ಜನರಲ್ಲಿ ಇನ್ನು ಸ್ವಲ್ಪ ಹೋರಾಟ ಮಾಡ್ಬೇಕಾಗತ್ತೆ, ಯಾಕೆ ಇದು ಮುಖ್ಯವಾದ ಹಕ್ಕು ಅಂತ. ಕೆಲವೊಂದು ಪ್ರಶ್ನೆಗಳಿದೆ, ನಿಮ್ಗೆ ಅದು ಈ ಚರ್ಚೆ ಅಡಿ ಬರುತ್ತಲ್ಲ ಗೊತ್ತಿಲ್ಲ, ಒಂದ್ಸರಿ ಕೇಳ್ತೀನಿ ನೋಡಿ ಸರ್. ಸರ್ಕಾರಿ ನೌಕರರಾಗಿ ವೃತ್ತಿ ಹೊರತಾಗಿ ಸಮಾಜ ಸೇವೆ ಮಾಡಬಹುದಾ? ಯಾವ ನಿಯಮದಡಿ ಅವಕಾಶವಿದೆ? ಒಂದು ಕ್ವಶನ್ ಕೇಳಿದ್ದಾರೆ. ಈಗ ಗೌರ್ಮೆಂಟ್ ಅದೇ ಅವ್ರು ಕೇಳಿದ ಇನ್ನೊಂದು ಕ್ವಶನ್, ಇನ್ನೊಂದು ಕೇಳಿದ್ರು, ಗೌರ್ಮೆಂಟ್ ವಿರುದ್ಧ ಕೇಳೋಕೆ ಅಫಿಷಿಯಲ್ಗೆ ಅವಕಾಶ ಇಲ್ವಾ ಸರ್? ವಿವರವಾಗಿ ಸ್ವಲ್ಪ ತಿಳಿಸಿ ಅಂತ ಕೇಳಿದ್ದಾರೆ. ಅದೇ ನಾನು ಇದ್ರ ಬಗ್ಗೆ ನಾನು ಇನ್ನು ಸ್ವಲ್ಪ ಓದ್ಕೊಂಡು ಆಮೇಲೆ ಬೇರೆ ಏನಾದರೂ ಫ್ರೇಮ್ ವರ್ಕ್ ಇದ್ರೆ ಇದು ತಿಳಿಸ್ಬೋದು. ಇದನ್ನು ಸ್ವಲ್ಪ ನಾನು ಸ್ವಲ್ಪ ಇದು ಮಾಡ್ಬೇಕು, ಇದು ರಿಸರ್ಚ್ ಮಾಡ್ಬಿಟ್ಟು ಹೇಳ್ಬೇಕಾಗುತ್ತೆ. ಇಲ್ಲೊಬ್ರು ಸಿದ್ದರಾಜು ಮಂಡ್ಯ ಕೇಳಿದರೆ, ಅಂಬೇಡ್ಕರ್ ಅವರು ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಪ್ರಶ್ನೆ ಮಾಡುವ ಹಕ್ಕು ಎಲ್ಲರಿಗೂ ಇದೆ ಅಂದ ಮೇಲೆ ಅದು ಹೇಗೆ ದೇಶದ್ರೋಹದಿಂದನೇ ಆಗುತ್ತೆ? ಸರ್ಕಾರದ ವೈಫಲ್ಯಗಳನ್ನು ಮಾತ್ರ ಟೀಕಿಸುತ್ತೆ ಅಂತ ಅಂದಿದ್ದಾರೆ. ಇಲ್ಲಿವರೆಗೂ ಆಗಿದ್ದ ಡಿಸ್ಕಷನ್. ಇದ್ರ ಬಗ್ಗೆ ಅಂಬೇಡ್ಕರ್ ವಿಶೇಷವಾಗಿ ಏನಾದ್ರು ಚರ್ಚೆ ಮಾಡಿದ್ರ ಸರ್? ಈ ಸೆಡಿಷನ್ ಲಾ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಲಿ ಅಥವಾ ಅದ್ರ ಹೊರಗಡೆ ಏನಾದ್ರು ಆ ತರದ್ದು ಏನಾದ್ರು ಮಾಹಿತಿ? ಇಲ್ಲ, ನಾನು ಸಂವಿಧಾನ ರಚನೆ ಸಭೆಯಲ್ಲಿ ಮತ್ತು ಹೊರಗಡೆ ಕೂಡ ನಾನ್ ಕಂಡ ಹಾಗೆ ಈ ಸೆಡಿಷನ್ ಲಾ ಬಗ್ಗೆ ಅಂಬೇಡ್ಕರ್ ಅವರ ಮಾತು ಏನು ಸಿಗ್ಲಿಲ್ಲ. ಆದ್ರೆ ಅದು ಇನ್ನೂ ವಿಶ್ಲೇಷಣೆ ಮಾಡ್ಬೋದು. ಮೇ ಬಿ ಬೇರೆ ಯಾರಿಗೂ ಅಂತ ಒಂದು ಮಾಹಿತಿ ಸಿಗ್ಬೋದು. ಅದು ಇನ್ನು ನೋಡ್ಬೇಕಾಗುತ್ತೆ. ಓಕೆ. ಅದೇ ಸರ್ಕಾರಿ ನೌಕರರ ಬಗ್ಗೆ ತುಂಬಾ ಕ್ವಶನ್ಸ್ ಬರ್ತಾ ಇದೆ. ನೀವು ಅದ್ರ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಅವಕಾಶಗಳನ್ನು, ಒಂದು ವೇಳೆ ಬಾಧಿತನಾದರೆ ರಕ್ಷಣೆ ಪಡೆಯುವುದು ಹೇಗೆ ಅಂತ ಕೇಳಿದ್ದಾರೆ. ಸಮಸ್ಯೆ ಆದ್ರೆ ರಕ್ಷಣೆ ಹೇಗೆ ಪಡಿಬಹುದು ಅನ್ನೋದಕ್ಕೆ ಏನಾದ್ರು ಒಂದು ಸಾಮಾನ್ಯವಾದ ಆನ್ಸರ್ ಇದೆಯಾ ಸರ್? ಸರ್ಕಾರಿ ನೌಕರರಿಗೆ ಈ ತರ ಕ್ವಶನ್ ಮಾಡಿದಾಗ ಸಮಸ್ಯೆ ಆದ್ರೆ ರಕ್ಷಣೆ ಪಡೆಯುವುದು ಹೇಗೆ ಅನ್ನೋ ಅದು ಸಿಂಪಲ್ ಆನ್ಸರ್ ಅಂದ್ರೆ ಒಂದು ವಕೀಲರು ಕೂಡ ಒಂದು ಇದು ಮೀಟಿಂಗ್ ಮಾಡ್ಬಿಟ್ಟು ಅದು ಹೇಗೆ ಕಾನೂನು ಪರವಾಗಿ ಹೇಗೆ ಅದು ಮುಂದೆ ತಗೊಂಡು ಹೋಗ್ಬಹುದು ಅಂತ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಅದು ಕ್ಲಿಯರ್ ಆಗಿ ಒಂದು ರಿಟ್ ಪೆಟಿಷನ್ ಫೈಲ್ ಮಾಡಬಹುದು. ಯಾಕಂದ್ರೆ ತಿರುಗಿ ಇದು ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಸರ್ಕಾರ ನೌಕರರು ಇರ್ಬೋದು, ಯಾರಾದ್ರೂ ಇರ್ಬೋದು, ಆದ್ರೆ ಎಲ್ಲರಿಗೂ ಈ ವೈಯಕ್ತಿಕ ಸ್ವಾತಂತ್ರ್ಯ ಇದ್ದೇ ಇರುತ್ತೆ. ಈ ವೈಯಕ್ತಿಕ ಸ್ವಾತಂತ್ರ್ಯ ನಾವು ಕಿತ್ಕೊಳ್ಬೇಕಾದ್ರೆ ಅದು ಬರೀ ಈ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಕಾನೂನು ಕೆಳಗಡೆ. ಅದು ಏನು, ಯಾವ ಆಧಾರದ ಮೇಲೆ ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಪ್ರಶ್ನೆ ಕೇಳುತ್ತೆ. ಅದು ಇರ್ಬೋದು ಒಂದು ಇನ್ಸೈಟ್ಮೆಂಟ್ ಟು ಅನ್ ಅಫೆನ್ಸ್, ಎರಡು ಇರ್ಬೋದು ಪಬ್ಲಿಕ್ ಆರ್ಡರ್, ಮೂರನೇ ಇರ್ಬೋದು ಒಬ್ಸಿನಿಟಿ.
ಅದರಲ್ಲಿ ಕೆಳಗಡೆ ನಿಮ್ಮ ನಿಮ್ಮ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ. ಆದರೆ ಸುಮ್ಮನೆ ನೀವು ಸರ್ಕಾರದಲ್ಲಿ ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಮಾತನಾಡುವ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಅದು ಸಂವಿಧಾನದ ದೃಷ್ಟಿಕೋನದಿಂದ. ಆದ್ರೆ ಯಾವ ತರ ರೂಲ್ಸ್ ಇದ್ದಾರೆ, ನಿಯಮಗಳಿವೆ, ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. A government's paramount responsibility is to protect Constitution. However, when government fails to do it, do we have any constitutional privilege for courts to act on suo motu? ಅದು ನಾವು ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ವಿ ಹ್ಯಾವ್ 3 ವಿಂಗ್ಸ್ ಆಫ್ ಗವರ್ಮೆಂಟ್ ಅಲ್ಲ, ಕ್ರಿಯಾಲಯ, ನ್ಯಾಯಾಲಯ ಮತ್ತು ದ ಲೆಜಿಸ್ಲೇಚರ್. ಇಲ್ಲಿ ಸೆಪರೇಷನ್ ಆಫ್ ಪವರ್ಸ್ ಅಂತ ಥಿಯರಿ ಬರುತ್ತೆ. ಇಲ್ಲಿ ನಮ್ಮ ಸಂವಿಧಾನದ ಕೆಳಗಡೆ ನಾವು ನೋಡ್ಬೇಕಾಗಿದ್ರೆ ಇದು ವಿ ಆರ್ ಅ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ, ನಾಟ್ ಅ ಮೆಜಾರಿಟೇರಿಯನ್ ಡೆಮೋಕ್ರಸಿ ಅಂತ ತಿರುಗಿ ಹೇಳ್ಬೇಕಾಗಿದ್ರೆ the government has to act in accordance with the constitution. The government might represent the views of the majority, but the government has to act in accordance with the norms of the constitution. So if you say the government is to act in accordance with the norms of the constitution, then it's not an unlimited government. You can challenge the actions of the government, and the role of a judiciary in a constitutional democracy is to provide a check to the powers, to the excesses of the government. ಗೆಳೆಯರೇ, ಸಮಯ ಕಳೀತಾ ಬಂದಿದೆ. ಇಲ್ಲಿವರೆಗೂ ನಮ್ಮೆಲ್ಲಾ ಪ್ರಶ್ನೆಗಳಿಗೆ ಬಹಳ ಸಾವಧಾನದಿಂದ ಉತ್ತರ ಕೊಟ್ಟ ಅರವಿಂದ್ ನಾರಾಯಣ್ ಅವರಿಗೆ ಮತ್ತೆ ಅದಕ್ಕೆ ಮುಂಚೆ ಅವರು ಹೇಳಿದ ವಿಷಯಗಳಿಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ, ಒಂದಷ್ಟು ಅದೇ ಸರ್ಕಾರಿ ನೌಕರರ ಬಗ್ಗೆ ಸಾಕಷ್ಟು ಕ್ವಶನ್ಗಳನ್ನ ಮತ್ತೆ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ದಯವಿಟ್ಟು ಇನ್ನೊಂದು ನಾವು ಇದ್ರ ಬಗ್ಗೆ ವೆಬಿನಾರ್ ಮಾಡೋಣ ಖಂಡಿತವಾಗಿ, ಈ ಸಬ್ಜೆಕ್ಟ್ ಇಟ್ಕೊಂಡೇನೆ. ಸೊ ನಾನು ಕೊನೆಗೆ ಅರವಿಂದ್ ಅವರಿಗೆ ಒಂದು ಸಿವಿಲ್ ಸೊಸೈಟಿ ಈ ನಿಟ್ಟಿನಲ್ಲಿ ಏನ್ ಮಾಡ್ಬೋದು, ಏನ್ ಮಾಡ್ಬೇಕು ಅಂತ ನಿಮ್ಮ ಅಪೇಕ್ಷೆ ಅಂತ ಹೇಳಿ ಈ ಕಾರ್ಯಕ್ರಮ ಮುಗಿಸ್ಬೋದೇನೋ ಅಂತ ನಾನು ಕೇಳ್ಕೊತೀನಿ. ಸಿವಿಲ್ ಸೊಸೈಟಿ ಮಾಡುವ ಪಾತ್ರ ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ತಿರುಗಿ ಆ ಪ್ರಶ್ನೆ ಬರುತ್ತೆ ಅಲ್ಲ, ಈ ಪ್ರಜಾಪ್ರಭುತ್ವ ಅಂತ ಹೇಳುವುದು ಹೇಗೆ ನಾವು ಇನ್ನು ಸ್ವಲ್ಪ ಹೌ ಡು ವಿ ಎನ್ಕರೇಜ್, ಹೌ ಡು ವಿ ಡೀಪನ್ ದಿಸ್ ನೋಷನ್ ಆಫ್ ಡೆಮೋಕ್ರಸಿ. ಈ ಸಿವಿಲ್ ಸೊಸೈಟಿ ಕೆಳಗಡೆ ನಾವು ಸಿವಿಲ್ ಲಿಬರ್ಟೀಸ್ ಮೂವ್ಮೆಂಟ್ ಅಂತ ಹೇಳಿದ್ರೆ ಅದು ಇನ್ನೂ ದೊಡ್ಡ ಪಾತ್ರವಿದೆ in this context. So what civil society should do, one, work with the media, ensure that there's a greater awareness on the question of constitutional rights, on the question of the interpretation of the constitution by the Supreme Court. Basic things such as Kedarnath Balwant Singh should be known by everybody. We should be able to fight with the police when the police are about to file a case under 124A saying ನಿಮಗೆ ಇಂಥ ಅಧಿಕಾರ ಇಲ್ಲ, ಈ ಸುಪ್ರೀಂ ಕೋರ್ಟ್ ದಾಖಲೆ, ಈ ಸುಪ್ರೀಂ ಕೋರ್ಟ್ ಕೇಸನ್ನು ನೋಡಿ, ಆ ಕೇಸ್ ಪ್ರಿಂಟ್ಔಟ್ ತಗೊಂಡು ಅವ್ರ ಮುಂದೆ ಹೋಗ್ಬಿಟ್ಟು ಹೇಳ್ಬೇಕಾಗತ್ತೆ ನಿಮಗೆ ಇಂಥ ಅಧಿಕಾರ ಇಲ್ಲ ಅಂತ. ಸೊ ತಿರುಗಿ ಈ ಪ್ರಶ್ನೆ ಬರುತ್ತೆ, ನಾವು ಪ್ರಜಾಪ್ರಭುತ್ವ ಅಂತ ಹೇಳಿದ್ರು ಕೂಡ the government will not work as a democracy unless we force it to work as a democracy. So it is our responsibility, our role to really force the government, push the government to ensure that it functions in accordance with the constitution. So that's the role which civil society in a broad sense has. Okay. ಎಲ್ಲರಿಗೂ ಭಾಗವಹಿಸಿದ ಎಲ್ಲರಿಗೂ ಮತ್ತೆ ಅರವಿಂದ್ ನಾರಾಯಣ್ ಅವರಿಗೆ ಧನ್ಯವಾದಗಳು. ನಿಮ್ಗೆ ಇನ್ನೇನಾದ್ರೂ ಹೆಚ್ಚಿನ ಪ್ರಶ್ನೆಗಳಿದ್ರೆ ನೀವು nanogauri@gmail.com ಗೆ ಬರೀಬಹುದು. ನಾವು ಅದನ್ನ ಅರವಿಂದ್ ಅವರಿಗೆ ಡೈರೆಕ್ಟ್ ಮಾಡಿ ಅದಕ್ಕೆ ಉತ್ತರಗಳನ್ನ ಕಂಡುಕೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ಅರವಿಂದ್ ಅವರು nanogauri.com ಅಲ್ಲಿ ಮತ್ತೆ ನ್ಯಾಯಪಥದಲ್ಲಿ ರೆಗ್ಯುಲರ್ ಆಗಿ ಬರಿತಾ ಇರ್ತಾರೆ. ಒಂದೆರಡು ಲಿಂಕ್ ಕೂಡ ನಾನು ಇವತ್ತು ಶೇರ್ ಮಾಡಿದ್ದೀನಿ ಕಮೆಂಟ್ಸ್ ಅಲ್ಲಿ ಸೆಕ್ಷನ್ ನಲ್ಲಿ, ಚಾಟ್ ಸೆಕ್ಷನ್ ಅಲ್ಲಿ, ದಯವಿಟ್ಟು ನೋಡಿ. ಎಲ್ಲರಿಗೂ ಭಾಗವಹಿಸಲಿಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಅರವಿಂದ್. Thank you.